ಸ್ತುತಿಸು ಎನ್ಮನವೇ, ಸ್ತುತಿಗಳ ಒಡೆಯನಿಗೆ. ದೇವ ಪ್ರತಿದಿನವೂ ಮಾಡಿದ ಉಪಕಾರ ಸ್ಮರಿಸಿ ಸ್ತುತಿಸು ಎನ್ಮನವೇ. ದೇವ ಪ್ರತಿದಿನವೂ ಮಾಡಿದ ಉಪಕಾರ ಸ್ಮರಿಸಿ ಸ್ತುತಿಸು ಎನ್ಮನವೇ. ಎಲ್ಲ ಸೇರಿ ಹೇಳೋಣ, ಸ್ತುತಿಸು ಎನ್ಮನವೇ, ಸ್ತುತಿಗಳ ಒಡೆಯನಿಗೆ. ದೇವ ಪ್ರತಿದಿನವೂ ಮಾಡಿದ ಉಪಕಾರ ಸ್ಮರಿಸಿ ಸ್ತುತಿಸು ಎನ್ಮನವೇ. ದೇವ ಪ್ರತಿದಿನವೂ ಮಾಡಿದ ಉಪಕಾರ ಸ್ಮರಿಸಿ ಸ್ತುತಿಸು ಎನ್ಮನವೇ. ಸ್ತುತಿಸು ಎನ್ಮನವೇ, ಸ್ತುತಿಗಳ ಒಡೆಯನಿಗೆ. ದೇವ ಪ್ರತಿದಿನವೂ ಮಾಡಿದ ಉಪಕಾರ ಸ್ಮರಿಸಿ ಸ್ತುತಿಸು ಎನ್ಮನವೇ. ದೇವ ಪ್ರತಿದಿನವೂ ಮಾಡಿದ ಉಪಕಾರ ಸ್ಮರಿಸಿ ಸ್ತುತಿಸು ಎನ್ಮನವೇ. ಎಲ್ಲ ಚೆನ್ನಾಗಿ ಕೈತಟ್ಟಿ, ಸ್ತುತಿಸು ಎನ್ಮನವೇ, ಸ್ತುತಿಗಳ ಒಡೆಯನಿಗೆ. ದೇವ ಪ್ರತಿದಿನವೂ ಮಾಡಿದ ಉಪಕಾರ ಸ್ಮರಿಸಿ ಸ್ತುತಿಸು ಎನ್ಮನವೇ. 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 ಎಲ್ಲ ಬಲವಾದ ಕರಗಳ ತಟ್ಟಿ ನಾವಾಗಿ ಕೂತ್ಕೊಳ್ಳೋಣ. ದೇವ್ರು ಒಳ್ಳೆಯವನಾಗಿದ್ದಾನೆ. ಆಮೇಲೆ ಹೇಳ್ರಿ, ದೇವ್ರು ಒಳ್ಳೆಯವನು, ಆತ ನಮಗೆ ಒಳ್ಳೆಯದನ್ನೇ ಮಾಡಿ. ಪಕ್ಕದನ್ನು ಹೇಳ್ರಿ, ದೇವ್ರು ಒಳ್ಳೆಯವನಾಗಿದ್ದಾನೆ, ಆತ ನಮಗೆ ಖಂಡಿತ ಒಳ್ಳೆಯದನ್ನೇ ಮಾಡ್ತಾನೆ. ಆಮೇನ್, ಹಾಲೆಲೂಯ. ಬನ್ನಿ, ಈ ಸಮಯದಲ್ಲಿ ಕೂಡ ನಾವು ದೇವರ ವಾಕ್ಯವನ್ನ ಒಳ್ಳೆ ಆರಾಧನೆ ಮಾಡಿದ್ದೇವೆ, ದೇವರನ್ನ ಘನಪಡಿಸಿದ್ದೇವೆ, ದೇವರನ್ನ ಮಹಿಮೆ ಪಡಿಸಿದ್ದೇವೆ. ಖಂಡಿತವಾಗಲೂ ಈ ಮುಂಜಾನೆ ಕರ್ತನು ಅವರ ನಾಮ ಮಹಿಮೆ ಆಗಿದೆ ಎಂಬುದಾಗಿ ನಾವು ನಂಬ್ತೇವೆ. ಆಮೆನ್. ಕರೆಕ್ಟಾ? ಅವರ ನಾಮ ಮಹಿಮೆ ಆಗಿದೆಯಾ? ಯಾವಾಗ ಮಹಿಮೆ ಆಗ್ತಿದೆ? ನಾವು ಅವ್ರನ್ನ ಸ್ತುತಿಸುವಾಗ, ಅವ್ರು ಮಾಡಿದ ಉಪಕಾರಗಳನ್ನು ನೆನೆಸಿ ಅವರಿಗೆ ಥ್ಯಾಂಕ್ಸ್ ಹೇಳುವಾಗ. ಆಮೇನ್. ಯಾವಾಗಲೂ ದೇವರಿಗೆ ನಾವೇನು ಹೇಳಬೇಕು? ರಾತ್ರಿ ಮಲಗುವಾಗ ಥ್ಯಾಂಕ್ಸ್ ಹೇಳಬೇಕು, ಬೆಳಗ್ಗೆ ಏಳುವಾಗ ಥ್ಯಾಂಕ್ಸ್ ಹೇಳಬೇಕು. ನಮಗೇನು ಮಾಡಿದ್ದಾರೆ ದೇವರಿಂದ ಪ್ರಶ್ನೆ ಮಾಡಬೇಡ್ರಿ, ಏನು ಮಾಡಿದ್ದಾರೋ. ಎಷ್ಟೋ ಜನ ರಾತ್ರಿ ಮಲಗಿದ್ದರೆ ಬೆಳಿಗ್ಗೆ ಎದ್ದಳಿಲ್ಲ, ಗೊತ್ತಾ ನಿಮಗೆ? ಗೊತ್ತಾ? ರಾತ್ರಿ ಮಲಗಿರೋರು ಬೆಳಿಗ್ಗೆ ಎದ್ದಳಿಲ್ಲ, ಆದರೆ ನಮ್ಮನ್ನು ಎಬ್ಬರಿಸಿದ್ದಾರೆ. ಎಷ್ಟು ಸ್ವಲ್ಪ ಹಂಗೆ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಕಡೆ ಹೋಗಿ, ರೈಲ್ವೆ ಸ್ಟೇಷನ್ ಹೋಗಿ, ಎಲ್ಲ ಸ್ಟ್ರೀಟಲ್ಲಿ ಮಲಗಿದ್ದಾರೆ. ಆದರೆ ನಮಗೆ ಅಟ್ಲೀಸ್ಟ್ ಒಂದು ಬಾಡಿಗೆ ಮನೇನ, ಒಂದು ಸಣ್ಣ ಮನೇನ ಕೊಟ್ಟಿದ್ದಾರೆ. ಇರೋದಕ್ಕೆ ನಾವು ದೇವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದಾರೆ. ದೊಡ್ಡದನ್ನು ದೇವ್ರು ನಮ್ಗೆ ಕೊಡುವ ದೇವನಾಗಿ ಇರ್ಕಿರೋದಕ್ಕೆ ನಮ್ಮ ನನ್ರಿ ಇಲ್ಲ ಅನ್ನ ಪೆರ್ಸೆಬಡಿ ಕೊಡ್ಕೊಪೋರಾರೆ. ಕೊಟ್ಟಿರುವ ಚಿಕ್ಕ ಕಾರ್ಯಗಳಿಗೆ ನಾವು ದೇವರಿಗೆ ಥ್ಯಾಂಕ್ಸ್ ಹೇಳಿ. ನೋಡ್ರಿ, ಈ ಮುಂಜಾನೆ ಹೇಳ್ತೀನಿ, ದೇವರು ನಮ್ಮ ಹತ್ರ ಏನಿದೆಯೋ ಅದನ್ನೇ ದೇವ್ರು ಬ್ಲೆಸ್ ಮಾಡುವ ದೇವನಾಗಿದೆ. ದೇವರು ಸ್ಪೆಷಲಾಗಿ ಮೇಲೆ ಸೂಟ್ ಕೇಸನ್ನು ಹಾಕುವ ದೇವರಲ್ಲಿ. ಇವಾಗ ಹೇಳ್ಬಿಡ್ತೀನಿ, ನಿಮ್ಮ ಹತ್ರ ಏನಿದೆಯೋ ಅದನ್ನು ದೇವರು ಮಲ್ಟಿಪ್ಲೈ ಮಾಡೋ ದೇವನಾಗಿದೆ. ದೇವರಿಗೆ ನಾವು ತೋರಿಸ್ಬೇಕು ನಮ್ಮ ಹತ್ರ ಏನಿದೆ ಅಂತ. ಆಮೆನ್. ಮಾತು ಕೊಟ್ಟ ಮೇಲೆ ದೇವರ ಹತ್ರ, ದೇವ ಸೇವಕರ ಹತ್ರ ಅದನ್ನು ಕರೆಕ್ಟಾಗಿ ನಡ್ಕೊಬೇಕು. ಅಯ್ಯೋ ಏನಾಗೋಗ್ತಿದೋ ಗೊತ್ತಿಲ್ಲ, ನೋ, ಏನಾಗೋದಿಲ್ಲ. ಬೈಬಲಲ್ಲಿ ಅನೇಕ ಉದಾಹರಣೆ ನಾವು ನೋಡ್ತೇವೆ. ದೇವರನ್ನ ನಂಬಿ ದೇವರ ರಾಜ್ಯಕ್ಕಾಗಿ ಏನು ಮಾಡಿದಾರೋ ಅದರ ಪ್ರತಿಫಲವನ್ನು ಅವರು ಅನುಭವಿಸಿದ್ದಾರೆ. ಅನನ್ಯ ಸಫರ್ ಕೂಡ ಬೈಬಲಲ್ಲಿ ಅವರು ಮನಸ್ಸು ಒಪ್ಕೊಳ್ತಿದ್ದಾವ, ನಾನು ಏನಾದರೂ ಮಾಡಬೇಕಂದ್ರೆ ಏನೋ ಮಾಡು ಹೊಲ ಮಾರಿ ಬರ್ತಾರೆ. ಆದರೆ ಆ ದುಡ್ಡು ಕೈಗೆ ಬಂದ ತಕ್ಷಣ ಮನಸ್ಸು ಬದಲಾವಣೆ ಆಗೋಗ್ತೈತೆ. ನೋ, ಹಣ ನಮ್ಮ ಯಜಮಾನನಾಗಿರಬಾರ್ದು. ಹಣವನ್ನು ಸಂಪಾದನೆ ಮಾಡಲು ಬಲವನ್ನು ಕೊಡುವ ನನ್ನ ದೇವರು ನಮಗೆ ಯಜಮಾನನಾಗಿರ್ಬೇಕು. ನೋಡಿ, 8,500 ಕೋಟಿ ಒಬ್ಬ ನಿಕ್ಕೊಂಡಿದ್ದ ಲಾಸ್ಟ್ ವೀಕ್. ಅದಕ್ಕೆ ಮುಂಚೆ ವಾರ ಎಲ್ಲ ಜಾಲಿ ಆಗಿದ್ದ. ಎಲ್ಲಿ ನೋಡಿದ್ರು ಅವನ ಹೆಸರೇ, ಬಿಗ್ ಬಾಸ್ ಅಲ್ಲಿ ಅವನ ಹೆಸರು, ಎಲ್ಲ ಬಿಗ್ ಬಾಸ್ ಅಲ್ಲಿ ಅವನ ಹೆಸರೇ. ಆದ್ರೆ ಇದ್ದಕ್ಕಿದ್ದಾಗೆ ಸತ್ತೋಗ್ಬಿಟ್ಟ. ವಾಯ್? ಯಾಕೆಂತ ಇವತ್ತು ನಾನು ಹೇಳ್ತೀನಿ. ತುಂಬಾ ಎಚ್ಚರಿಕೆ ಆಗಿರ್ಬೇಕು ನಾವು. ದುಡ್ಡು ಮುಖ್ಯ ಅಲ್ಲ, ದೇವರು ತುಂಬಾ ಮುಖ್ಯ. ದೇವರಿದ್ರೆ ಎಷ್ಟು ಕೋಟಿ ಇದ್ರೂ ಕೂಡ ಅದನ್ನ ಖಂಡಿತ ದೇವ್ರು ಬಚಾವ್ ಮಾಡ್ತಾನೆ. ಆಮೇಲೆ ಕಳೆದೋದ್ರು ಮತ್ತೆ ವಾಪಸ್ ತಂದು ಕೊಡ್ತಾರೆ. ದೇವರು ಡಬಲ್ ಪೋಷನ್ ಕೊಡ್ತಾರೆ, ದೀರ್ಘಾಯುಷ್ಯನ ಕೊಡ್ತಾರೆ. ದೇವರಿಂದ ಅಸಾಧ್ಯವಾದದ್ದು ಯಾವುದಿಲ್ಲ. ದೇವರಿಂದ ಅಸಾಧ್ಯವಾದದ್ದು ಅದು ನಂಬಿಕೆ, ಅದು ಮಾತ್ರ ಗಟ್ಟಿಯಾಗಿ ಇಟ್ಕೊಳ್ರಿ. ದೇವರಿಂದ ಅಸಾಧ್ಯವಾದದ್ದು ಯಾವುದಿಲ್ಲ. ದೇವರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ಬೇಕು ನಾವು, ನಮ್ಮ ಕೆಲಸಕ್ಕೋ ನಮ್ಮ ಬಿಸ್ನೆಸ್ಗೋ ಅಲ್ಲ. ಯಾವಾಗ ದೇವರಿಗೆ ನಾವು ಫಸ್ಟ್ ಪ್ರಿಫರೆನ್ಸ್ ಕೊಡದಿರುವ ಕಾರಣ ಹಣ ನಮ್ಮನ್ನು, ಐಶ್ವರ್ಯ ನಮ್ಮನ್ನು ಕಾಪಾಡಲ್ಲ. ಅದೇ ನಮ್ಮನ್ನು ಒಂದಿನ ಏನು ಮಾಡ್ತಿದೆ? ಸಾಯಿಸ್ತಾ ಇದೆ. ಹಲ್ಲೆಲೂಯ. ಇದ್ದೀರಾ? ಹಣ ಇದ್ದರೆ ಏನು ಬೇಕಾದ್ರೂ ಮಾಡ್ಬೋದು ಅಂತ ಇಲ್ಲ. ಬೈಬಲ್ ಈಸ್ ವೆರಿ ಕ್ಲಿಯರ್. ಪೌಲ ತುಂಬ ಚೆನ್ನಾಗಿ ಹೇಳ್ತಾನೆ,
ಹಣದ ಆಸೆ ಇವು ಎಲ್ಲ ಕೆಟ್ಟತನಕ್ಕೆ. ಹಣದ ಆಸೆ ನಮಗಿರಬಾರ್ದು. ಹಣ ಬೇಕು ನಮಗೆ, ಇಲ್ಲ ಹೇಳ್ರಿ, ಐ ವಾಂಟ್ ಮನಿ. ಹಣದ ಆಸೆ ನನಗಿರಬಾರ್ದು. ಹಣದ ಆಸೆಯಿಂದ ದುಡಿಬೇಡ್ರಿ, ಹಣದ ಆಸೆಯಿಂದ ಬಿಸ್ನೆಸ್ ಮಾಡಿಬೇಡ್ರಿ. ಎಸ್, ಐ ವಾಂಟ್, ಒಳ್ಳೆ ಮನೆ ಬೇಕು. ದೇವರು ವಾಗ್ದಾನ ಮಾಡಿದ್ದಾರೆ, ನೀವು ಹೊಟ್ಟೆ ತುಂಬ ಉಂಡು ಸುಖವಾಗಿದ್ದು ಒಳ್ಳೆ ಮನೆ ಕಟ್ಸ್ಕೊಳ್ಳೋದು ದೇವರು ವಾಗ್ದಾನ ಮಾಡಿದ್ದಾರೆ. ದೇವರು ನಿನ್ನ ವಾಗ್ದಾನದ ಪ್ರಕಾರ ನನ್ನ ಜೀವಿತ ನಡೆಯಲಿ ಅಂತ ಕೇಳ್ರಿ ದೇವ್ರ ಹತ್ರ ಡೈಲಿ. ಹೇಳ್ರಿ, ದೇವರು ನಿನ್ನ ವಾಗ್ದಾನದ ಪ್ರಕಾರ ನನ್ನ ಜೀವಿತದಲ್ಲಿ ನಡೆಯಲಿ ಅಂತ ಕೇಳ್ರಿ. ಹೇಳ್ರಿ, ನಿನ್ನ ವಾಗ್ದಾನ ನನ್ನ ಲೈಫಲ್ಲಿ ನಡೀಲಿ ಅಂತ ಕೇಳಿ. ಆಮೇಲೆ ಅಂತ ಹೇಳಿ ಅವ್ರು ಮಾತಾಡಿದ್ದಾರೆ. ಹೇಳ್ರಿ, ಅವ್ರು ಮಾತಾಡಿದ್ದಾರೆ. ಇವಾಗ ನಾವು ಏನಾದರೂ ಹೇಳಿದ್ರೆ ಯಾರೋ ಅವ್ರು ಹೇಳಿದ್ರು ಅಂತೀವಿ, ನೀವು ಹೇಳಿ ಅವ್ರು ಹೇಳಿದ್ದಾರೆ. ಏದೆ ಅಂತ ಹೊಡೆದಲ್ಲಿ ಹಣ್ಣು ತಿಂದ್ಬಿಟ್ಟ ಮೇಲೆ ದೇವ್ರು ಕೇಳಿದ್ರು, ಯಾರಪ್ಪ ಹಣ್ಣು ತಿಂದಂದರೆ ನೀನು ಕೊಟ್ಟಿದ್ದಿಲ್ಲ ಹೆಂಡ್ತಿ ಅವಳು ಕೊಟ್ಲು ಅಂತ. ಅವಳು ಕೇಳಿದ್ರೆ ನೀನು ಉಂಟು ಮಾಡಿದಿಲ್ಲ ಆವು ಅದು ಕೊಡ್ತು ಅಂತ. ಹಂಗೆ ಇಲ್ಲಿಗೆ ಬಂದುಬಿಡಿ. ಈಗ ನೀವು ಹೇಳಬೇಕು, ನೀವು ಹೇಳಿದ್ರಲ್ಲ ಸ್ವಾಮಿ, ನೀನು ನೆರವೇರಿಸು ನಮ್ಮ ಲೈಫಲ್ಲಿ. ನಾವು ಕೇಳಬೇಕು ದೇವ್ರ ಹತ್ರ, ಮಾತಾಡಬೇಕು ದೇವ್ರ ಹತ್ರ. ನೋಡಿ, ಮತ್ತನ್ ಬರೆದ ಮ್ಯಾಥ್ಯೂ, ಗಾಸ್ಪಲ್ ಆಫ್ ಮ್ಯಾಥ್ಯೂ, ಇನ್ ಮ್ಯಾಥ್ಯೂ ಚಾಪ್ಟರ್ 12 ವರ್ಸಸ್ 43 ಅಲ್ಲಿ ಒಂದು ವಾಕ್ಯ ಅನೇಕ ಕಾರ್ಯಗಳನ್ನು ನಮಗೆ ಇವತ್ತು ಮುಂಜಾನೆ ಎಚ್ಚರಿಸುವಂಥದ್ದಾಗಿದೆ. ನೋಡಿ, ನಾವೇನೇ ಕಳ್ಕೊಂಡ್ರು ಒಂದು ಹೇಳ್ತೀನಿ ನೋಡ್ರಿ, ದೇವರು ನಂಬುವಾಗ ಅದು ಡಬಲ್ ಪೋರ್ಷನ್, ತ್ರಿಬಲ್ ಪೋರ್ಷನ್ ಆಗಿ ನಮಗೆ ದೇವರು ಕೊಡುವುದು. ಅದು ಆಯುಷ್ ಆಗಿರ್ಬೋದು. ಅದು ಬೈಬಲ್ ತೆಗಿಬೇಕು. ಎಲ್ಲ ಯಾರು ಕೈ ಕೊಡೋಂಗೆ ಕೂತಿರಬಾರ್ದು. ಪ್ಲೀಸ್ ಓಪನ್ ಯುವರ್ ಬೈಬಲ್ಸ್. ನೋಡಿ, ದೇವರ ಮಕ್ಕಳು ಎಲ್ಲರೂ ಬೈಬಲ್ ತೆಗಿಬೇಕು. ಬೈಬಲ್, ಅದಕ್ಕೆ ಯೆಹೋಶುವನ ದೇವರು ಹೇಳ್ತಾರೆ, ಹಗಲು ಇರುಳು ಏನು ಮಾಡು, ಯು ವಾಂಟ್ ಟು ಗೋ ಸಕ್ಸಸ್, ಓಪನ್ ಯುವರ್ ಬೈಬಲ್ಸ್. ನೋಡಿ, ಯಾವಾಗ ಬೈಬಲ್ ಓಪನ್ ಮಾಡದಿದ್ದರೆ ನಮಗೆ ನಾವೇ ಸೂಸೈಡ್ ಮಾಡ್ಕೊತೀವಿ. ಬೈಬಲ್ ಓಪನ್ ಮಾಡುವಾಗ, ಚರ್ಚಲ್ಲಿ ಬಂದು ಬೈಬಲ್ ಓಪನ್ ಮಾಡುವಾಗ, ಮನೇಲಿ ಬೈಬಲ್ ಓಪನ್ ಮಾಡುವಾಗ, ಲೈಫಲ್ಲಿ ಬೈಬಲ್ ಓಪನ್ ಮಾಡುವಾಗ ಯಾವುದು ನಮ್ಮನ್ನು ಹಾರ್ಮ್ ಮಾಡಲ್ಲ, ನಮ್ಮನ್ನು ತೊಂದರೆ ಮಾಡಲ್ಲ. ಅದಕ್ಕೆ ಚರ್ಚಲ್ಲಿ ಎಲ್ಲರೂ ಕೂಡ ಓದಕ್ಕೆ ಬರಲಿ ಬರೀದಕ್ಕೆ ಹೋಗಲಿ ಬೈಬಲ್ ತಗೊಂಬನ್ನಿ. ಆಮೇಲೆ ಬೈಬಲ್ ತರಬೇಕು ಎಲ್ರು. ಪ್ಲೀಸ್ ಬ್ರಿಂಗ್ ಯುವರ್ ಓನ್ ಬೈಬಲ್. ಹಲ್ಲೆಲೂಯಾ. ಇದ್ದೀರಾ? ತರಬೇಕು ಬೈಬಲ್. ನಾವು ದೇವರ ವಾಕ್ಯ ಏನಾಗಿದೆ? ಕತ್ತಿ ಇಲ್ಲ ಅಂದರೆ ಕಷ್ಟ. ಯೆಹೋಶುವನಿಗೆ ದೇವರು ಏನು ಮೆನ್ಷನ್ ಮಾಡ್ತಾರೆ ವಿಮೋಚನ ಕಾಂಡ 17ರಲ್ಲಿ? ಗಮನಿಸಿದ್ದೀರಾ? ನಾವು ಗಮನಿಸಲ್ಲ. ಒಂದು ಪ್ರಸಂಗ ಕೇಳಿದ್ರೆ ಮನೆಗೆ ಹೋಗ್ತೀವಿ. ಮನೆಗೆ ಹೋಗಿ ನಾವು ಅದನ್ನು ವಿಚಾರಿಸಬೇಕು, ಅದನ್ನು ಧ್ಯಾನಿಸಬೇಕು, ಮತ್ತೊಂದ್ಸಲಿ ಕೇಳಬೇಕು. ಏನಂದರು ನೋಡಿ, ನನ್ನ ಜ್ಞಾಪಕ ಇದೆ ಪ್ರಸಂಗ. ಈಗ ನಾನು ಮಾಡಿದ ಪ್ರಸಂಗ ಅಲ್ವಾ? ನಿಮಗೆ ಯಾವಾಗ ಪ್ರಸಂಗ ಜ್ಞಾಪಕ ಇರ್ತಿದ್ದೋ ನೀವು ಖಂಡಿತ ರೋಗ ವಾಸಿ ಆಗ್ತೈತೆ, ಸಕ್ಸಸ್ಗೆ ಹೋಗ್ತೀರಾ. ನನ್ನ ಆರೋಗ್ಯದ ರಹಸ್ಯ ಏನು ಗೊತ್ತಾ? ದೇವ್ರ ವಾಕ್ಯ. ನನ್ನ ಫೈನಾನ್ಸ್ ರಹಸ್ಯ ಏನು ಗೊತ್ತಾ? ದೇವ್ರ ವಾಕ್ಯ ಅಷ್ಟೇ. ಪ್ರತಿ ಸರಿ ನಮ್ಮ ಶರೀರ ಕೂಡ ಕೆಲವು ತೊಂದರೆಗಳು ಬರ್ತವೆ, ಬರೋಣ ಅಂತ ಹೇಳಲ್ಲ. ಕರೆಂಟ್ ಇದ್ಮೇಲೆ ಸಮ್ಟೈಮ್ ಕರೆಂಟ್ ಹೋಗ್ತಿದೆ, ಸಡನ್ ಏನೋ ಸುಟ್ಟೋಗ್ತೈತೆ, ಏನು ಆಗ್ಲೇನು ಅಂತ ಹೇಳೋಕ್ಕಾಗ್ತದೆ. 7 ವರ್ಷದಿಂದ ಇಲ್ಲಿ ನಿಮ್ಗೇನು ಗೊತ್ತಾಗಲ್ಲ ಅಷ್ಟೇ, ಬಟ್ ನನಗೆ ಗೊತ್ತಾಗ್ತೈತೆ. ಕ್ಯಾಮ್ರಾ ರಿಪೇರಿ ಆಗಿರ್ತೈತೆ, ಕಂಪ್ಯೂಟರ್ ರಿಪೇರಿ ಆಗ್ತೈತೆ, ನಮ್ಮ ಬಾಡಿನಲ್ಲಿ ಕೂಡ ಸಮ್ ರಿಪೇರಿ ಬರ್ತೈತೆ. ಆದರೆ ದೇವರ ವಾಕ್ಯ ಎಲ್ಲದಕ್ಕೂ ಆಲ್ರೌಂಡ್ ಮೆಡಿಷನ್ ಒಂದೇ, ವರ್ಡ್ ಆಫ್ ಗಾಡ್. ನಾನು ನಂಬದೇ ದೇವ್ರ ವಾಕ್ಯನ. ಯಾವಾಗ ನೋಡಿ, ಯೆಹೋಶುವ ತುಂಬ ಕ್ಲಿಯರಾಗಿ ಹೇಳ್ತಾರೆ, ಯು ವಾಂಟ್ ಸಕ್ಸಸ್. ಮೋಶೆ ಏನು ಹೇಳಿದ್ರು ಅದನ್ನು ನೀನು ಫಾಲೋ ಮಾಡು. ಮೋಶೆ ಯಾರು? ಈ ಸ್ಪಿರಿಚುವಲ್ ಫಾದರ್. ಮೊದಲನೇ ಯುದ್ಧ ಗೆದ್ದ ಯೆಹೋಶುವ. ಹೋದ್ವಾರ ಹೇಳಿದ್ನಲ್ಲ, ಮೊದಲನೇ ಸಕ್ಸಸ್ ಬಂದ ತಕ್ಷಣ ನೆತ್ತಿಗೆ ಹಾಕೊಂಡು ಆಡಬಾರ್ದು. 40 ವರ್ಷ ಮೋಶೆಗೆ ಎಷ್ಟು ಅವಮಾನ ಆಗ್ತಿದೆ, ಅವರ ಸ್ಪಿರಿಚುವಲ್ ಫಾದರ್ಗೆ ಎಷ್ಟು ಅವಮಾನ ಆಗ್ತಿದೆ, ಎಷ್ಟು ಜನ ದೂಷಣೆ ಮಾಡ್ತಾರೆ. ಆದರೆ ಅವನು ಮಾತ್ರ ಏನು ಮಾಡ್ತಾನೆ? ಸ್ಟ್ಯಾಂಡಾಗಿ ನಿಂತಿರ್ತಾನೆ. ಅದಕ್ಕೆ ಬೈಬಲ್ ಹೇಳ್ತಿದ್ದೆ, ಯೆಹೋಶುವ ಪುಸ್ತಕದಲ್ಲಿ ಸೂರ್ಯನನ್ನು ಯಾರು ನಿಲ್ಲಿಸಿಲ್ಲ ಅಂತ ಹಿಸ್ಟ್ರಿನಲ್ಲಿ. ಸೂರ್ಯನನ್ನ ಅವ್ನು ನಿಲ್ಲಿಸ್ದಂತೆ. ಯಾಕೆ? ಅವ್ನು 40 ವರ್ಷ ತಗ್ಗಿಸ್ಕೊಂಡು, ಎಲ್ಲರೂ ಸ್ವಂತ ತಂಗಿ ದೆಬೋರ ಎಲ್ಲ ರೆಬೆಲ್, ಎಲ್ಲ ಪರಿಶುದ್ಧದ ಬಗ್ಗೆ ಮಾತಾಡಿದ್ರು. ಆದರೆ ಯೆಹೋಶುವ ಮಾತ್ರನೇ ಜೊತೆಲೇ ಇದ್ದ. ಏನೋ ನಡೀತೈತೆ, ಇರೋಣ ನಾವು ಇವ್ರ ಜೊತೆಲಿ ಇರೋಣ, ಏನೋ ನಡೀತೈತಿ. ಇವತ್ತು ಎಲ್ಲಿದೆ ಅದು? ಎಲ್ಲ ಹೋಗಿ ಹೊರಗಡೆ ಕಂಪ್ಲೇಂಟ್ ಮಾಡೋದು. ನಿಮ್ಗೆ ಗೊತ್ತಾಗಲ್ಲ, ಸರ್ವಿಸ್ ಮುಗ್ದಿದ್ದೇನೆ, ಎಲ್ಲರೂ ಪಾಸ್ಟ್ ಅನಿಲ್ ಗೌಡ ಕಾಲು ಹೋಗಿ ಬೀಳ್ತಾರೆ. ಹೌದಾ? ಬಂದು ಬೀಳ್ತೀರಾ? ನೋಡಿ ಹೆಂಗೆಲ್ಲ ಏನೇನೆಲ್ಲ ಅಪಪ್ರಚಾರ. ಆದರೆ ಮಾತಾಡಿದಾರಲ್ವಾ, ಯಾವಳ ಅದೆಲ್ಲ ಪ್ರತಿಫಲ ಅನುಭವಿಸಲೇಬೇಕು. ನೋಡಿ, ಒಂದು ಯುದ್ಧಕ್ಕೆ ಸಕ್ಸಸ್ ಅಲ್ಲ. ಯೆಹೋಶುವ ಏನು ಎತ್ಕೊಂಡು ಹೋದ? ಓದಿ 13ನೇ ವಾಕ್ಯ, 17ನೇ ಅಧ್ಯಾಯ 2ನೇ ವಾಕ್ಯ ಓದಿ. ಬೇಗ ಓದಿ, ಬೇಗ ಟಕಟಕನ ಓದಬೇಕು. ನನ್ನ ಪ್ರಸಂಗ ಇದಲ್ಲ ಆ್ಯಕ್ಚುಲಿ, ನಿಮ್ಗೆ ಜ್ಞಾಪಕ ಪಡಿ, ನೀವು ನೋಡಲ್ಲ ಕೇಳಲ್ವ, ಅದಕ್ಕೆ ನಿಮ್ಗೆ ಜ್ಞಾಪಕ ಪಡಿಸ್ತೀನಿ. ಯಾಕೆ ಸಕ್ಸಸ್ ಇಲ್ಲ? ಯಾಕೆ ನಾವು ಹಂಗೆ ಇದ್ದೀವಿ? ಯಾಕೆ ಅದೇ ಮನಸ್ಥಿತಿ? ಯಾಕಂದ್ರೆ ನಾವು ವಿಧೇಯತೆ ಇಲ್ಲ ನಮಗೆ.
ಆ ವಿಧೇಯತೆ ಬಂದು ದೇವ್ರ ಬಗ್ಗೆ ಕೇಳುವಾಗ ಸಕ್ಸಸ್ ನಿಮ್ಮ ಹತ್ರ ಇರ್ತದೆ. ಹಣ ಅಲ್ಲ. ನೀವು ನೋಡಿದ್ರೆ 8,500 ಕೊಟ್ಟಿರ್ಕೊಂಡು ಶೂಟ್ ಮಾಡ್ಕೊಂಡು ಸತ್ತೋದ. ನಮಗೆ ದೇವರು ಇದ್ದರೆ ಎಷ್ಟು ಕೋಟಿ ಇರಲಿ ನಿಮ್ಮ ಹತ್ರ, ದೇವರು ನಿಮ್ಮನ್ನ ಭದ್ರಪಡಿಸ್ತಾನೆ. ಹಲ್ಲೆಲೂಯ. ಮನಿ ಇಸ್ ನಾಟ್ ಎ ಮ್ಯಾಟರ್. ದೇವರಿಗೆ ಮನಿ ಮ್ಯಾಟ್ರ್ ಅಲ್ಲ, ಗೋಲ್ಡ್ ಮ್ಯಾಟ್ರೇ ಅಲ್ಲ. ಅವರೊಂದಿಗೆ ನಡೆಯೋದೇ ತುಂಬ ದೊಡ್ಡ ಮ್ಯಾಟ್ರ್. ಆಮೇಲೆ ಓದಿ. ಓ ಜೀಸಸ್. ಇಲ್ಲ ಒಂದು ನಿಮಿಷ. ವಿಮೋಚನಾ ಪುಸ್ತಕ 17ನೇ ಅಧ್ಯಾಯ ನೋಡಿ. ನಮಗೆ ಕೆಲವು ಬಾರಿ ಮರ್ತೋಗ್ಬಿಡ್ತೀವಿ. 17ನೇ ಅಧ್ಯಾಯ 8ನೇ ವಾಕ್ಯ ಓದಿ. ಯಾಕೆ ನಾವು ಮತ್ತೆ ಮನೇಲಿ ಮೆಸೇಜ್ ಕೇಳಲ್ವಲ್ಲ. ಪಾಸ್ಟ್ರು 17 ಅಧ್ಯಾಯ ಹೇಳಿದ್ರು, ನಾವು 1ನೇ ವಾಕ್ಯದಿಂದ ಓದೋಕ್ಕೆ ಶುರು ಮಾಡ್ಕೊತೀವಿ. ಆಗ ಅಮಾಲೇಕ್ಯರು ಮೈಕ್ ಹತ್ರಕೊಂಡು ಹೋದಮ್ಮ. ರೆಫೀಮೀದಿಯಲ್ಲಿ ಇಸ್ರಾಯೇಲರ ಮೇಲೆ ಯುದ್ಧ ಮಾಡುವುದಕ್ಕೆ ಬರಲು ಮೋಶೆ ಯೆಹೋಶುವನಿಗೆ, ನೀನು ಭಟರನ್ನು ಆದುಕೊಂಡು ನಾಳೆ ನಮ್ಮ ಮುಂದೆ ಹೊರಟು ಅಮಾಲೇಕ್ಯರೊಡನೆ ಯುದ್ಧ ಮಾಡಬೇಕು. ನಾನು ದೇವರ ದಂಡವನ್ನು ಕೈಯಲ್ಲಿ ಹಿಡ್ಕೊಂಡು ಗುಡ್ಡದ ತುದಿಯಲ್ಲಿ ನಿಂತುಕೊಳ್ಳುವೆನು ಎಂದು ಹೇಳಿದನು. ಮೋಶೆಯ ಅಪ್ಪಣೆಯ ಮೇರೆಗೆ ಯೆಹೋಶುವನು ಅಮಾಲೇಕ್ಯರ ಸಂಗಡ ಯುದ್ಧ ಮಾಡುವುದಕ್ಕೆ ಹೊರಟನು. ಮೋಶೆಯು ಆರೋನನು ಹೂರನು ಈ ಮೂವರು ಗುಡ್ಡದ ತುದಿಗೆ ಏರಿದರು. ಮೋಶೆಯು ತನ್ನ ಕೈಗಳನ್ನು ಮೇಲಕ್ಕೆ ಎತ್ತಿರುವಾಗ ಇಸ್ರಾಯೇಲರು ಬಲವಾಗುವರು, ಇಳಿಸುವಾಗ ಅಮಾಲೇಕ್ಯರು ಬಲವಾಗುವರು. ಹೀಗಿರಲು ಮೋಶೆಯ ಕೈಗಳು ಭಾರವಾದದರಿಂದ ಆರೋನ ಹೂರರ ಒಂದು ಕಲ್ಲನ್ನು ತಂದಿಟ್ಟು ಅದರ ಮೇಲೆ ಅವನನ್ನು ಕೂಡಿಸಿ ಬಲಗಡೆ ಒಬ್ಬನು ಎಡಗಡೆ ಒಬ್ಬನು ಅವನ ಕೈಗಳಿಗೆ ಆಧಾರ ಕೊಟ್ಟನು. ಈ ರೀತಿಯಲ್ಲಿ ಅವನ ಕೈಗಳು ಹೊತ್ತು ಮುಳುಗುವ ತನಕ ಇಳಿಯದೆ ನಿಂತೇ ಇದ್ದವು. ಸಾಕು. ಇವಾಗ ಮೋಶೆ ಪ್ರೇಯರ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಯೆಹೋಶುವ ಏನು ಎತ್ಕೊಂಡೋಗಿ ಯುದ್ಧ ಮಾಡಿರ್ಬೋದು? ಬರೇ ಕೈನಲ್ಲ. ಏನು ಎತ್ಕೊಂಡೋಗಿದ್ದಾನೆ ಕೈನಲ್ಲಿ? ಮಾತಾಡಿ. ಬರೇ ಕೈನಲ್ಲಿ ಹೋದ್ನಾ? ಏನು ಎತ್ಕೊಂಡೋದ? ಮೋಶೆ ಕೋಲ್ ಎತ್ಕೊಂಡೋದ. ಇವನೇನು ಎತ್ಕೊಂಡೋದ? ಇವನು ಕತ್ತಿ ಎತ್ಕೊಂಡೋದ, ಅವ್ನು ಕೋಲ್ ಎತ್ಕೊಂಡೋದ ಅಷ್ಟೇ. ಕೋಲ್ ಅಂದರೆ ದೇವ್ರ ವಾಕ್ಯ. ಇವನೇನು ಎತ್ಕೊಂಡೋದ? ಕತ್ತಿ. ಜೋರಾಗಿ ಹೇಳ್ರಿ. ಕತ್ತಿ ಎತ್ಕೊಂಡ್ರೆ ಯುದ್ಧ ಮಾಡಬೇಕು. ಹಾಗಾದರೆ ಒಬ್ಬ ದೇವ ಮನುಷ್ಯ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಇವನು ಕತ್ತಿ ಎತ್ಕೊಂಡು ಯುದ್ಧ ಮಾಡ್ತಾ ಇದ್ದಾನೆ. ಕತ್ತಿಯನ್ನು ದೇವರನ್ನು ಸೂಚಿಸ್ತೈತೆ, ದೇವರ ವಾಕ್ಯವನ್ನು. ದೇವರ ವಾಕ್ಯ ಈ ಕತ್ತಿ. ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ, ಎರಡು ಬಾಯಿ ಅಂದರೆ ಏನರ್ಥ? ದೇವರ ವಾಕ್ಯ ಒಂದು ಕತ್ತಿ ಆಗಿದೆ. ನೀವು ಕತ್ತಿ ಕೈನಲ್ಲಿ ಹಿಡ್ದಿಲ್ಲ ಅಂದರೆ ಯುದ್ಧ ಗೆಲ್ಲಕ್ಕಾಗಲ್ಲ. ಇವತ್ತು ನಮ್ಮ ಲೈಫಲ್ಲಿ ದೇವರ ಮಕ್ಕಳು, ಸ್ಪೆಷಲಿ ದೇವರ ಮಕ್ಕಳು ಯಾಕೆ ದೇವರಿಂದ ದೂರ ಹೋಗ್ತಾರೆ? ಯಾಕೆ ಪ್ರಾಬ್ಲಮ್ಸ್? ಯಾಕೆ ಚರ್ಚಿಗೆ ಬರೋಕ್ಕಾಗಲ್ಲ? ಯಾಕೆ ಪ್ರಾರ್ಥನೆ ಮಾಡೋಕ್ಕಾಗಲ್ಲ? ನಿಮ್ಗೆ ಗೊತ್ತಿಲ್ಲ. ನೀವು ಸ್ಲೋವಾಗಿ ಎಲ್ಲ ನೋಡೋಕ್ಕೆಲ್ಲ ಕಲರಾಗೆ ಕಾಣಿಸ್ತಾ ಇರ್ತಿದೆ, ಆದರೆ ಒಂದು ದಿನ ಅಳಿವು, ದೇವರಿಲ್ಲ ಅಂದರೆ ಅಳಿವು ಬರ್ತಿದೆ. ನಮಗಾಗಿ ಒಬ್ಬ ದೇವ ಮನುಷ್ಯ ಪ್ರಾರ್ಥಿಸುವಾಗ ಯುದ್ಧಕ್ಕೆ ಹೋಗೋನು ಕತ್ತಿ ಎತ್ಕೊಂಡೇ ಹೋಗ್ಬೇಕು ಅವನು. ಅವ್ರು ಬಿಡಿ, ದೇವ ಮನುಷ್ಯ ಪ್ರಾರ್ಥನೆ ಹಂಗೆ ಹೋಗ್ತೀನಿ ಅಂದೆ ಹೆಣ ಬೀಳ್ತೈತೆ. ಇವನು ಕೋಲ್ ಎತ್ಕೊಂಡು ಹೋದರೆ ಅವನೇನು ಎತ್ಕೊಂಡು ಹೋಗ್ಬೇಕು? ಕತ್ತಿ. ಹಾಗಾದರೆ ನಾವು ಪ್ರಾರ್ಥಿಸುವಾಗ ನೀವು ಯುದ್ಧಕ್ಕೆ ಹೋಗ್ತೀರಾ, ಬಿಸ್ನೆಸ್ಗೆ ಹೋಗ್ತೀರಾ, ಕೆಲ್ಸಕ್ಕೆ ಹೋಗ್ತೀರಾ, ವರ್ಡ್ ಆಫ್ ಗಾಡ್ ಜೊತೆಲೇ ಹೋಗ್ಬೇಕು. ನೋಡಿ ಕೇಳಿಸ್ಕೊಡ್ರಿ. ಇವತ್ತು ಒಂದು ಸತ್ಯನ ಹೇಳ್ಕೊಡ್ತೇನೆ, ತಗೊಳ್ಳಿ. ಮತ್ತಾಯ ಶುಭ ಸಂದೇಶ ಹೆಂಗೆ ಯುದ್ಧ ಮಾಡೋದನ್ನು ಹೇಳ್ಕೊಡ್ತೀನಿ. 12ನೇ ಅಧ್ಯಾಯ 43ನೇ ವಚನ ಓದ್ರಿ. ಗಾಸ್ಪಲ್ ಆಫ್ ಮ್ಯಾಥ್ಯೂ ಚಾಪ್ಟರ್ 12 ವರ್ಸಸ್ 43. ದೆವ್ವವು ಮನುಷ್ಯನನ್ನು ಬಿಟ್ಟು ಹೋದ ಮೇಲೆ, ಚೆನ್ನಾಗಿ ಕೇಳಿಸ್ಕೊಳ್ಳಿ. ದೆವ್ವವು ಎಲ್ಲರೂ ಓದ್ರಿ. ದೆವ್ವವು ಮನುಷ್ಯನನ್ನು ಬಿಟ್ಟು ಹೋದ ಮೇಲೆ ವಿಶ್ರಾಂತಿಯನ್ನು ಹುಡುಕುತ್ತಾ ನೀರಿಲ್ಲದ ಸ್ಥಳಗಳಲ್ಲಿ ತಿರುಗಾಡುತ್ತದೆ. ವಿಶ್ರಾಂತಿ ಸಿಕ್ಕದ ಕಾರಣ ಅದು ನಾನು ಬಿಟ್ಟು ಬಂದ ನನ್ನ ಮನೆಗೆ ತಿರುಗಿ ಹೋಗುತ್ತೇನೆ ಅಂದುಕೊಂಡು ಬಂದು ಆ ಮನೆ ಒಕ್ಕಲಿದ್ದು ಗುಡಿಸಿ ಅಲಂಕರಿಸಿದ್ದು ಆಗಿರುವುದನ್ನು ಕಂಡು ಹೊರಟು ಹೋಗಿ ತನಗಿಂತ ಕೆಟ್ಟವುಗಳಾದ ಬೇರೆ 7 ದೆವ್ವಗಳನ್ನು ತನ್ನೊಂದಿಗೆ ಕರ್ಕೊಂಡು ಬರುವುದು. ಅವು ಒಳಹೊಕ್ಕು ಅಲ್ಲಿ ವಾಸ ಮಾಡುವವು. ಆಗ ಆ ಮನುಷ್ಯನ ಅಂತ್ಯಸ್ಥಿತಿಯು ಮೊದಲಿಗಿಂತ ಕೆಟ್ಟದ್ದಾಗುವುದು. ಇದರಂತೆಯೇ ಆ ಕೆಟ್ಟ ಸಂತತಿಗೆ ಆಗುವುದು ಅಂದನು. ಯಾವ ಕೆಟ್ಟ ಸಂತತಿ? ಇವಾಗ ಎಷ್ಟು ಜನಕ್ಕೆ ಅರ್ಥ ಆಯಿತು?
ಇನ್ನೊಂದ್ಸಲಿ ಓದ್ರಿ ನೋಡಿ, ಗಮನಿಟ್ಟು ಓದ್ರಿ. ನಮ್ಮ ಲೈಫ್ ಎಲ್ಲಿದೆ ಅಂತ ಇವತ್ತು ನೀವು ತಿಳ್ಕೊಂಡು ಹೋಗಿ. ದೆವ್ವವು ಇಲ್ಲೋದಮ್ಮ ತರುವಾಯ ನೋಡಿ, ಅದ್ರಲ್ಲಿ ಸರಿಯಾಗಿ ಕ್ಲಿಯರ್ ಆಗಿ ಅದು ಭಾಷಾಂತರ ಸರಿಯಿಲ್ಲ, ಇದು ಓದಿ. ಅಶುದ್ಧಾತ್ಮವು ಒಬ್ಬ ಮನುಷ್ಯನಿಂದ ಹೋದ ಮೇಲೆ ನೀರಿಲ್ಲದ ಸ್ಥಳಗಳಲ್ಲಿ ವಿಶ್ರಾಂತಿಗಾಗಿ ತಿರುಗಾಡಿದರು. ಏನಂತೆ? ನೀರಿಲ್ಲದ ಸ್ಥಳಗಳಲ್ಲಿ ವಿಶ್ರಾಂತಿಗಾಗಿ ತಿರುಗಾಡಿದರು, ಅದನ್ನು ಕಂಡುಕೊಳ್ಳಲಿಲ್ಲ. ಆಗ ಅದು, ನಾನು ಹೊರಟು ಬಂದ ನನ್ನ ಮನೆಗೆ ಹಿಂತಿರುಗುವೆನು ಎಂದು ಅಂದುಕೊಂಡು ಬಂದು ಅದು ಬರಿದಾಗಿಯೂ ಗುಡಿಸಿ ಅಲಂಕರಿಸಲ್ಪಟ್ಟದ್ದಾಗಿಯೂ ಇರುವುದನ್ನು ಕಂಡಿತು. ಒಂದು ನಿಮಿಷ ನೋಡಿ, ಇವಾಗ ಏನಾಗಿದೆ? ಮನೆ ಬರಿದಾಗಿಯೂ ಗುಡಿಸಿ ಅಲಂಕರಿಸಲ್ಪಟ್ಟು ಎಲ್ಲ ಕ್ಲೀನ್ ಆಗಿದೆ. ಇದು ಯಾರನ್ನು ಮನೆ ಅನ್ನೋದು ಯಾರನ್ನು ಸೂಚಿಸ್ತೈತೆ? ಒಬ್ಬ ವ್ಯಕ್ತಿಯನ್ನು ಸೂಚಿಸ್ತೈತೆ. ಮನೆ ಅನ್ನೋದೇನು ಸೂಚಿಸ್ತೈತೆ? ಒಬ್ಬ ವ್ಯಕ್ತಿಯನ್ನು ಸೂಚಿಸ್ತಾ ಇದೆ. ಆ ವ್ಯಕ್ತಿ ಏನಾಗಿದ್ದಾನಂತೆ? ಗುಡಿಸಿ ಅಲಂಕರಿಸಲ್ಪಟ್ಟು ಕ್ಲೀನ್ ಆಗಿದ್ದಾನೆ. ಅಂದರೆ ನಾನು ಇವಾಗ ಸಿಗರೇಟ್ ಸೇದಲ್ಲ, ನಾನು ಬಂದು ಡ್ರಿಂಕ್ಸ್ ಮಾಡಲ್ಲ, ನಾನು ಏನು ತಪ್ಪು ಮಾಡಲ್ಲ, ಓಕೆ ಎಲ್ಲ ಓಕೆ, ಎವ್ರಿಥಿಂಗ್ ಇಸ್ ಗುಡ್. ಬಟ್ ಒಂದು ವಿಷಯ ನೀವು ಅಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕು. ಅಲ್ಲೇನಂತೆ? ಬರಿದಾಗಿಯೂ. ಹೇಳ್ರಿ, ಬರಿದಾಗಿಯೂ. ಇವಾಗ ನಾವೇನು ಹೇಳ್ತೀವಿ? ಎಲ್ಲ ಕ್ಲೀನಾಗಿ ಇದೆಲ್ಲ ಫಸ್ಟ್ ಅದು ಹೆಂಗೆ 7 ದೇವನ ಕರ್ಕೊಂಬರ್ತಿತ್ತು ಅಂತ ಪ್ರಶ್ನೆ ಮಾತಾಡಿ. ಇವಾಗ ಏನಾಗಿದೆ? ಗುಡಿಸಿ ಕ್ಲೀನ್ ಆಗಿರೋದು ಮುಖ್ಯ ಅಲ್ಲ, ಬರಿದಾಗಿರೋದು ಮುಖ್ಯ. ಅವನೊಳಗಡೆ ಯಾರಿಲ್ಲ? ದೇವರ ವಾಕ್ಯ ಇಲ್ಲ ಅವನೊಳಗಡೆ. ಅವನ ಜೊತೆ ದೇವರೊಂದಿಗೆ ಅವನಿಲ್ಲ. ಬಟ್ ಎವ್ರಿಥಿಂಗ್ ಇಸ್ ಗುಡ್. ಇವಾಗ ಲೋಕದಲ್ಲಿ ಕೂಡ ಹೇಳ್ತಾನೆ, ನಾನೇನು ಡ್ರಿಂಕ್ಸು ಮಾಡಲ್ಲ, ನಾನೇನು ಮಾಡಲ್ಲ. ಆದರೆ ಅಲ್ಲಿ ಅವನ ಲೈಫಲ್ಲಿ ಇಂಗ್ಲೀಷಲ್ಲಿ ಏನಿದೆ? ಬರಿದಾಗಿದೆ. ಎಂಪತಿ. ಜೋರಾಗಿ ಹೇಳ್ರಿ. ಎಂಟಿನಾ? ಅಲ್ಲೇನೋ ಎಂಪತಿ ಏನು ಬಂದಿದೆ? ಎಂಟಿನಾ? ಓಕೆ, ಎಂಟಿ. ಏನಂತೆ? ಎಂಟಿ ಅಂದ್ರೆ ಏನು ಅರ್ಥ? ಖಾಲಿ. ಇವತ್ತು ಎಷ್ಟೋ ಜನರ ಲೈಫಲ್ಲಿ ಎಲ್ಲ ಒಂದು ಕಡೆ ಓಕೆ, ಆದರೆ ಒಂದು ಖಾಲಿ. ಏನು ಖಾಲಿ? ದೇವರಿಲ್ಲ. ದೇವರ ವಾಕ್ಯ ಅವನೊಳಗಿಲ್ಲ. ಇವತ್ತು ಬೈಬಲ್ ತೆಗೆಯೋದೆ ನೆಕ್ಸ್ಟ್ ಸಂಡೇ ಗ್ಯಾಪ್ ಇದ್ರೆ ಚರ್ಚೆಗೆ ಬರ್ತೀನಿ, ಇಲ್ಲಂದ್ರೆ ಬರಲ್ಲ. ಎಷ್ಟು ನಾವು ದೇವರಿಂದ ದೂರ ಹೋಗ್ತಾ ಇರ್ತೀವೋ, ಎಷ್ಟು ವಾಕ್ಯದಿಂದ ದೂರ ಹೋಗ್ತಾ ಇರ್ತೀವೋ, ನಾವು ಒಂಟಿ ಆಗ್ತೀವಿ. ಸೈತಾನ್ ನೋಡ್ತಾನೆ, ಎವ್ರಿಥಿಂಗ್ ಇಸ್ ಗುಡ್, ಎಲ್ಲ ಫೈನ್, ಒಳ್ಳೆ ಚೆನ್ನಾಗಿ ಬಿಸ್ನೆಸ್ ಮಾಡ್ತಾನೆ, ಎವ್ರಿಥಿಂಗ್ ಇಸ್ ಗುಡ್. ಈಗ ನಾನು ಏನು ಮಾಡ್ತೇನೆ? ಇವನು ಬರಿದಾಗಿದ್ದಾನೆ, ಅದನ್ನು ಇನ್ನೂ ಮೊದಲಿದ್ದ ನಾನೊಬ್ಬನಿದೆ, ಈಗ 7 ಕರ್ಕೊಂಡು ಬಂದು ಇವನ ಪರಿಸ್ಥಿತಿಯನ್ನು ಏನು ಮಾಡ್ತೇನೆ? ಹಾಳು ಮಾಡ್ತೇನೆ ಎಂಬುದಾಗಿ ಯೋಚನೆ ಮಾಡ್ತಾನೆ. ಹೆಸನಿಗೆ ಈ ವಾಕ್ಯ ಎಷ್ಟು ದಿನ ಓದಿದ್ರಲ್ಲ, ಅರ್ಥ ಆಯ್ತಾ? ಇಷ್ಟು ದಿನ ಓದಿದ್ರೆ ಅರ್ಥ ಆಯ್ತಾ? ನಿಮ್ಮಲ್ಲಿ ಏನು ಬರ್ದಿದೆ ನೋಡಿ, ಅಲ್ಲಿ ಆ ಬರಿದಾಗಿರೋ ಪದವನ್ನು ಏನನ್ನು ಬರ್ದಿದೆ? NIV ಒಕ್ಕಲೆದ್ದು ಅಂತ ಬರ್ದಿದೆ. ಅಲ್ಲೋದಮ್ಮ, ಅಲ್ಲಿ NIV ಅಲ್ಲಿ ನೋಡ್ಬೇಡ. ತಮಿಳ್ என்ன இருக்குது நம்ம? வெறுமையாக இருக்கக்கூடாது. வெறுமையாக பிடிச்சிடுறான். வசனத்தோடு நடக்கணும், வசனத்தோடு வாழணும், ஒரு ஊழியக்காரனோட நடக்கணும். யோசுவா ஊழியக்காரனோட நடந்தா. இன்னைக்கு ஊழியக்காரன் மேலே கம்ப்ளைண்ட். 2வது பொண்டாட்டி கட்டின்னு வந்தா மோசே. அந்த கட்டக்கூடாது, தப்பு, அது நான் ஒத்துக்கிறது இல்லை. ஆனால் அந்த டைமில் அப்படி இருந்துச்சு. அப்போ மோசை கட்டிக்க, நான் இப்போ கட்டிக்கிறேன், அது வெரி ராங் பிரதர், வெரி ராங் பிரதர். நாங்கள் வேற மாதிரி, நீங்கள் வேற மாதிரி, நம்ம எல்லாம் அந்த மாதிரி கிடையாது, நம்ம ஒரே மாதிரி, இயேசு மாதிரி. ಇದೀರಾ? ಮೋಸೆ ಓಕೆ, ಆ ಕಾಲದಲ್ಲಿ ಹಂಗಿತ್ತು. ಅಂದರೆ ಅಲ್ಲಿ ಏನು ನೋಡ್ತೇವೆ? ಒಬ್ಬ ಸ್ವಂತ ತಂಗಿ ಅವನ್ನ ಎದುರಿಸ್ತಾ ಇದ್ದಾನೆ. ಎಲ್ಲರೂ ಏನೇನೋ ವಿಷಯದಲ್ಲಿ ಎದುರಿಸ್ತಾರೆ. ಆದರೆ ಯೋಶುವ ಮಾತ್ರ ಜೊತೆಯಲ್ಲೇ ಇದ್ದ, ನರಿ ಥರ ಇರಲಿಲ್ಲ. ಕೆಲವರು ಹೆಂಗಿರ್ತಾರೆ? ಫೇಕ್ ಲಾಫಿಂಗ್, ಸುಳ್ಳು ನಗು. ನಾನು ದಯವಿಟ್ಟು ನಿಮ್ಮ ಲೈಫಲ್ಲಿ ಅಂತ ಸುಳ್ಳು ನಗುನ ಬಿಟ್ಬಿಡ್ರಿ, ರಿಯಲ್ ಆಗಿ ನಗರಿ. ಒಬ್ಬ ದೇವ ಮನುಷ್ಯನ ಜೊತೆ ಅವನ ಕಷ್ಟದಲ್ಲಿ, ದುಃಖದಲ್ಲಿ, ವಾಕ್ಯದ ಜೊತೆಯಲ್ಲಿ ನಡೀರಿ. ಆಫ್ಟರ್ 40 years ಏನಾಯಿತು ಯೋಶುವ ಲೈಫಲ್ಲಿ? ಒಂಟಿಯಾಗಿರಲಿಲ್ಲ ಅವನು, ದೇವರ ವಾಕ್ಯದಲ್ಲಿ ನಡೆದ, ಒಂಟಿಯಾಗಿರಲಿಲ್ಲ. ಈಸ್ ನಾಟ್ ಎಂಟಿ. ಅದಕ್ಕೆ ದೇವರು ಹೇಳಿದ್ರು ಯೋಶುವನಿಗೆ, ಅಪ್ಪ ನಿನ್ನ ಸಕ್ಸಸ್ಗೆ ಏನು ಗೊತ್ತಾ ಕಾರಣ? ಎಂಟಿಯಾಗಿರ್ಬೇಡ, ವಾಕ್ಯದಲ್ಲಿ ನಡಿ. ಅದಕ್ಕೆ ಮುಂದೆಗಡೆ ಹಿಂದೆಗಡೆ ನಾವು ಯಾವುದು ಮಾತಾಡೋಕೆ ಹೋಗ್ಬಾರ್ದು, ದಯವಿಟ್ಟು ಹೇಳ್ತೀನಿ. ಅದು ನಿಮಗೆ ಎಫೆಕ್ಟ್ ಆಗ್ತಾಯಿದೆ. ಇವತ್ತು ನೀವು ಮಾತಾಡ್ಬಿಡ್ತೀರಾ, ಒಂದಲ್ಲ ಒಂದು ದಿನ ಅದರ ಫಲ, ಅದು ಬೀಜ, ಸೀಡು,
ಅದ್ರ ಫಲ ಬಂದ್ಬಿಡ್ತಿದೆ. ಏನಾದಿದೆ ದಯವಿಟ್ಟು ಕ್ಷಮೆ ಕೇಳಿ. ಆಸ್ಕ್ ಸಾರಿ. ಯಾವ ಮನುಷ್ಯನ ಹತ್ರ ಕೇಳಿ ತಪ್ಪು ಮಾಡಿದ್ರೆ ಅವ್ನಿಗೆ ಹೋಗಿ ಸಾರಿ ಕೇಳ್ರಿ. ಯೋಶುವ ಒಂದು ದಿನ ಕೂಡ ಅವ್ರ ಮ್ಯಾನ್ ಆಫ್ ಗಾಡ್ ಬಗ್ಗೆ ಮಾತಾಡಲೇ ಇಲ್ಲ. ಅದಕ್ಕೆ ಸೂರ್ಯನ ನಿಲ್ಲಿಸುವ ಕೆಪಾಸಿಟಿ ಅವ್ನು ಸಿಕ್ತು. ಸುಮಾರು 35 ರಾಜರನ್ನ ಸುಮ್ಮನೆ ಸಿಂಪಲ್ ಆಗಿ ಹೊಡೆದು ಬಿಸಾಕ್ತಾನೆ. ಅವನು ಹೇಳ್ತಾನೆ, ಅವ್ನು ಮೊದಲನೇ ಯುದ್ಧ ಮಾಡುವಾಗ ಅವನ ವಯಸ್ಸು ಎಷ್ಟು ಗೊತ್ತಾ? 40-45 ವಯಸ್ಸು. ಸಕ್ಸಸ್ ಬಂದಾಗ ಎಷ್ಟು ಗೊತ್ತಾ ವಯಸ್ಸು? 80 ವಯಸ್ಸು. ನಮಗೆ 80 ಅಂದರೆ ಕೋಲಿ ಹಿಡಿಬೇಕು. ಆಗಲೇ ಅವನಿಗೆ ಸಕ್ಸಸ್ ವಯಸ್ಸು 80. ಯೋಚನೆ ಮಾಡ್ರಿ. ಅವನೊಂದು ಅದ್ಭುತ ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ. ಅವತ್ತೇನು ಬಲ ಇತ್ತು, ಐ ಥಿಂಕ್ ಜೋಶುವ 14 ಇರಬೇಕು. 14:11 ಏನಿದೆ ನೋಡಮ್ಮ, 14:10-11 ಏನಿದೆ ನೋಡಿ. ಅಲ್ಲಿ ಕಾಲೇಬ ಸ್ಟೇಟ್ಮೆಂಟ್ ಕೊಡೋದು. ಕಾಲೇಬ ಕೊಟ್ಟರೆ ಏನು, ಯೋಶುವ ಕೊಟ್ಟರೆ ಇಬ್ಬರು ಜೊತೆಯವರೇ, ಒಂದೇ ಸಮಕಾಲೀನವ್ರು ಇಬ್ಬರು ಕೂಡ. ಯೆಹೋವನು ಈ ಮಾತುಗಳನ್ನು ಮೋಶೆಗೆ ಹೇಳಿದಂದಿನಿಂದ ಇಸ್ರಾಯೇಲರು ಅರಣ್ಯದಲ್ಲಿ ಅಲೆಯುತ್ತಿದ್ದ ವರ್ಷಗಳು ಸೇರಿ 45 ವರ್ಷಗಳು ದಾಟಿದವು. ಯೆಹೋವನು ತಾನು ನುಡಿದಂತೆಯೇ ಈ ಕಾಲವೆಲ್ಲ ನನ್ನನ್ನು ಜೀವದಿಂದುಳಿಸಿದ್ದಾನೆ. ಈಗ ನಾನು 85 ವರ್ಷದವನಾಗಿದ್ದೇನೆ. ಮೋಶೆಯು ನನ್ನನ್ನು ಕಳುಹಿಸಿದಾಗ ನನಗೆ ಎಷ್ಟು ಬಲವಿತ್ತೋ ಈಗಲೂ ಅಷ್ಟಿದೆ. ಏನಂತೆ? ನಂಗೆ 40 ಮೋಶೆ ನಾನು ಯುದ್ಧ ಮಾಡಕ್ ಕಳಿಸ್ತಾ ಗೊತ್ತಾ? ಹಲೋ, ಫಸ್ಟ್ ಅಲ್ಲಿ ಮಿನಿಸ್ಟರ್ ಮಾಡಕ್ ಕಳಿಸ್ತಾ ಗೊತ್ತಾ ನೀಲ್ಗೌಡ? ಅವತ್ತೇನು ಬಲ ಐತಿ, ಇವತ್ತು ಅದೇ ಬಲ ಐತಂತ ಒಂದಿನ ಹೇಳ್ಬೇಕು ಯಾರಾದ್ರೂ ನನ್ನ ಜೊತೆಲಿ ಇರೋರು. ಬಲ ಕಳ್ಕೊಂಡ್ಬಿಡ್ತಾರೆ. ಆ ಎಕ್ಸ್ಪೀರಿಯನ್ಸ್, 40 years ಎಕ್ಸ್ಪೀರಿಯನ್ಸ್. ಒಬ್ಬ ದೇವ ಮನುಷ್ಯನಿಗೆ ಏನೇನು ಅವಮಾನ ಆಗ್ತಿದೆ. ನಾಳೆ ನಾನು ದೇವ ಮನುಷ್ಯ ಆಗ್ತೀನಿ, ನಾನು ಅದನ್ನು ಎದುರಿಸಕ್ಕೆ ರೆಡಿ ಆಗಿರಬೇಕು. ಆದರೆ ಯೋಶುವಗೆ ಯಾವ ಪ್ರಾಬ್ಲಮ್ ಇಲ್ಲ ಗೊತ್ತಾ ನಿಮಗೆ? ಯಾಕೆ? ಎಲ್ಲವನ್ನ ಮೋಶೆಯನ್ನು ನೋಡಿ ಅನುಭವಿಸ್ಬಿಟ್ಟಿದ. ಕೆಲವರು ಬಂದು ಹೇಳಿರ್ಬೋದು, ಎಂಥ ಗುರುಲಲ್ಲಿ ನೀನು ಗುರು, ಎಂಥ ಗುರು ಕಣೋ, ಗೇಲಿ ಮಾಡಿರ್ಬೋದು. ಮಾಡಿರ್ತಾರೆ ಇಲ್ವಾ? ಇವಾಗ ನಿಮ್ಗೆ ಹೇಳ್ತಾರೆ, ನಿಮ್ಮ ಪಾಸ್ಟ್ ಹಂಗಂತೆ ಮಾಡೇ ಮಾಡ್ತಾರೆ. ಅದರಿಂದ ಇವತ್ತಿಂದ ನಾನು ಚರ್ಚ್ಗೆ ಹೋಗಲ್ಲ. ನಿಂತ್ಕೊಬೇಕು. ದೇವ್ರ ವಾಕ್ಯ ಕೊಡೋ ವ್ಯಕ್ತಿ ಜೊತೆ ನಿಂತ್ಕೊಳ್ಳುವಾಗ ಆವಾಗಲೇ ದೊಡ್ಡ ಈ ಭೂಮಿನ ಸ್ವತಂತ್ರಿಸ್ಕೊಳ್ತೀರಾ. ಅವ್ರ ಜೊತೆ ಸೇರ್ಕೊಂಡು ನೀವು ಕೈ ತಟ್ಟಬೇಡಿ ಅಂತ ಜಾಲರ ಹೊಡಿಬೇಡಿ. ಸುಳ್ಳು ಎಷ್ಟು ದಿನ ಹೇಳೋಕ್ಕಾಗ್ತಿದೆ? ಒಬ್ರ ಮೇಲೆ ಕಂಪ್ಲೇಂಟ್ ಎಷ್ಟು ದಿನ ಮಾಡೋಕ್ಕಾಗ್ತಿದೆ? 1 ವರ್ಷ, 2 ವರ್ಷ. ಆಮೇಲೆ ಕೇಳೋರಿಗೆ ಬೋರ್ ಆಗ್ತಿದೆ. ಅವಾಗ ಅವ್ರ ಪಾಪ ಅಷ್ಟು ಚೆನ್ನಾಗಿ ಸೇವೆ ಮಾಡ್ತಾ ಇದ್ದಾರೆ, ಸುಮ್ಮನೆ ನೀನು ಬಂದ ನೀನು ನೋಡಿ, ನಿನ್ನ ಕತೆ ನೋಡಿ ಏನಾಗ್ತದೆ ನೋಡು, ಅರ್ಧೋಯ್ತು ನಿಂದ, ಇನ್ನು ಅರಿತಿದ್ದು ಹೋಗಿ ನಿಂದು ಅಂತ. ನಾನು ಹೇಳ್ದಾಡ್ತದೆ, ಯಾವಾಗ ದೇವರ ವಾಕ್ಯ ಜೊತೆಲಿ ಇರಬೇಕು, ನೀನು ಒಂಟಿಯಾಗಿರಬಾರ್ದು. ನಿನ್ನೊಂದಿಗೆ ಒಬ್ಬ ದೇವ ಮನುಷ್ಯ ನಡಿಬೇಕು, ದೇವನ ಜೊತೆ ನಡಿಬೇಕು. ಅದಕ್ಕೆ ಯೇಸು ಹೇಳ್ತಾರೆ, ಎಲ್ಲ ಕ್ಲೀನ್ ಆಗಿದೆ, ಓಕೆ, ಆದರೆ ಬರಿದಾಗಿದೆ ಅಲ್ಲ. ಎಲ್ಲ ಓಕೆ, ಬರಿದಾಗಿದೆ ಯಾಕೆ? ಪಕ್ಕದಾಗ ಹೇಳ್ರಿ. ಎಲ್ಲ ಓಕೆ, ವೈ ಎಂಟಿ? ಇಂಗ್ಲೀಷಲ್ಲಿ ಏನು? ಎಲ್ಲ ಎವ್ರಿಥಿಂಗ್ ಈಸ್ ಫೈನ್, ವೈ ಎಂಟಿ? ಪಕ್ಕದಾಗ ಹೇಳ್ರಿ, ವೈ ಎಂಟಿ? ಪಕ್ಕದಾಗ ಹೇಳ್ರಿ, ನೋ ಎಂಟಿನೆಸ್. ಮನುಷ್ಯನು ಒಬ್ಬಂಟಿಗನಾಗಿರೋ ದೇವರಿಗೆ ಇಷ್ಟ ಇಲ್ಲ. ಅದಕ್ಕೆ ಒಬ್ಬ ಜೊತೆಯನ್ನೇ ದೇವ್ರು ಸೆಟ್ ಮಾಡಿದ್ರಂತೆ. ಹಂಗೆ ಒಬ್ಬ ವಿಶ್ವಾಸಿ ಒಬ್ಬಂಟಿನಾಗಿರಬಾರ್ದು, ಅವನ ಜೊತೆಯಲ್ಲಿ ಒಬ್ಬರು ನಡಿಬೇಕು. ದೇವರು ಕಣ್ಣು ಕಾಣಿಸಲ್ಲ, ಆದರೆ ಒಬ್ಬ ದೇವ ಮನುಷ್ಯ ನಿಮ್ಮ ಜೊತೆ ನಡೆಯೋ ಥರ ಮಾಡ್ತಾರೆ. ಪ್ರತಿ ಸಲ ಏನಾದರೂ ಕೂಡ ವಾಕ್ಯವು ನಿಮಗೆ ಆನ್ಸರ್ ಕೊಡುವಂಥದ್ದಾಗಿದೆ. ಓ ಹಲ್ಲೆಲೂಯಾ. ಎಷ್ಟು ಜನ ಇದ್ದೀರಾ? ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಯಾಕೆ ವಿಶ್ವಾಸಗಳು ಸಾಧಾರಣ ಗೆದ್ದು ಬಿಡ್ತಾರೆ ಅಂದರೆ, ಅವರು ಆ ವಾಕ್ಯವನ್ನು ತಮ್ಮೊಳಗೆ ಇಕ್ಕೊಳ್ಳೋದ ಕಾರಣ, ಆ ವಾಕ್ಯವನ್ನು ನಂಬದಿರುವ ಕಾರಣ. ಬೈಬಲಲ್ಲಿ ಯೋಬನ ಪುಸ್ತಕ ಎಷ್ಟು ಓದಿದ್ದೀರಾ? ಯೋಬನ ಪುಸ್ತಕ ಎಷ್ಟು ಓದಿದ್ದೀರಾ ಅಂತ ಕೇಳ್ತಾ ಇದ್ದೀನಿ. ಸರಿ, ಎಷ್ಟು ಜನ ಡೈಲಿ ಬೈಬಲ್ ಓದ್ತೀರಾ? ಓದಬೇಕು. ಯೋಬನ ಪುಸ್ತಕದಲ್ಲಿ 42ನೇ ಅಧ್ಯಾಯದಲ್ಲಿ ಅಲ್ಲಿ 2ನೇ ವಚನವನ್ನು ತುಂಬ ಅದ್ಭುತವಾಗಿ ಯೋಬನು ಮಾತಾಡ್ತಾನೆ. ಏನು ಮಾತಾಡ್ತಾನೆ? ನೀನು ಸಕಲ ಕಾರ್ಯಗಳನ್ನು ನಡೆಸಬಲ್ಲೆ ಎಂತಲೂ, ನೀನು ಸಕಲ ಕಾರ್ಯಗಳು ನಡೆಸಬಲ್ಲೆ ಎಂತಲೂ, ಯಾವ ಸಂಕಲ್ಪವು ನಿನಗೆ ಅಸಾಧ್ಯವಲ್ಲವೆಂತ, ಯಾವ ಸಂಕಲ್ಪವು ನಿನಗೆ ಅಸಾಧ್ಯವೆಂತಲೂ ತಿಳಿದುಕೊಂಡೇ ಇದ್ದೇನೆ. ಅವನು ಹೇಳ್ತಾನೆ, ಸ್ವಾಮಿ
ತಿಳ್ಕೊಂಬಿಟ್ಟೆ ನಾನು. ಸಕಲವನ್ನಡಿಸಲು ಶಕ್ತನೇ, ಸರ್ವವು ನಿನಗೆ ಸಾಧ್ಯವೇ. ಸಕಲವನ್ನಡಿಸಲು ಶಕ್ತನೇ, ಸರ್ವವು ನಿನಗೆ ಸಾಧ್ಯವೇ. ನಿತ್ಯದ ಜೀವವ ನೀ ನೀಡಿದೆ, ಸತ್ಯದ ಮಾರ್ಗವ ನೀ ತೋರಿದೆ. ನಿತ್ಯದ ಜೀವವ ನೀ ನೀಡಿದೆ ಅಂತರಾಳದಿಂದ ಎಂದು ಹಾಡಿ ಕೊಂಡಾಡುವೆ. ನನ್ನ ಅಂತರಾಳದಿಂದ ಎಂದು ಹಾಡಿ ಕೊಂಡಾಡುವೆ. ಇದನ್ನು ನಾನು 2004 ಆಡ್ಬಿಟ್ಟಿದೆ. 2004 ನನ್ನ ಫಸ್ಟ್ CD ರಿಲೀಸ್ ಆಗಿದೆ. ನನ್ನ ರಕ್ಷಕ, ನನ್ನ ವಿಮೋಚಕ, ನನ್ನ ರಕ್ಷಕ, ನನ್ನ ವಿಮೋಚಕ, ನನ್ನ ಅಂತರಾಳದಿಂದ ಎಂದು ಹಾಡಿ ಕೊಂಡಾಡುವೆ. ನನ್ನ ಅಂತರಾಳದಿಂದ ಎಂದು ಹಾಡಿ ಕೊಂಡಾಡುವೆ. ನನ್ನ ರಕ್ಷಕ, ನನ್ನ ವಿಮೋಚಕ, ನೀಚನಾದ ನನ್ನ ಕರುಣಿಸಿದೆ, ಪಾಪಿಯಾದ ನನ್ನ ಪ್ರೀತಿಸಿದೆ. ನೀಚನಾದ ನನ್ನ ಕರುಣಿಸಿದೆ, ಪಾಪಿಯಾದ ನನ್ನ ಪ್ರೀತಿಸಿದೆ. ನವ ಜೀವ ನನಗೆ ನೀ ನೀಡಿದೆ, ನನಗಾಗಿ ಎಲ್ಲವ ನೀ ಮಾಡಿದೆ. ನವ ಜೀವ ನನಗೆ ನೀ ನೀಡಿದೆ, ನನಗಾಗಿ ಎಲ್ಲವ ನೀ ಮಾಡಿದೆ. ನನ್ನ ಅಂತರಾಳದಿಂದ ಎಂದು ಹಾಡಿ ಕೊಂಡಾಡುವೆ. 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 ಸಕಲವನ್ನಡೆಸಲು ಶಕ್ತನೇ, ಸರ್ವವು ನಿನಗೆ ಸಾಧ್ಯವೇ. ಸಕಲವನ್ನಡೆಸಲು ಶಕ್ತನೇ, ಸರ್ವವು ನಿನಗೆ ಸಾಧ್ಯವೇ. ಸತ್ಯದ ಮಾರ್ಗವನ್ನೇ ತೋರಿದೆ, ನಿತ್ಯದ ಜೀವವನ್ನು ನೀಡಿದೆ. ಸತ್ಯದ ಮಾರ್ಗವನ್ನೇ ತೋರಿದೆ, ನಿತ್ಯದ ಜೀವವನ್ನು ನೀಡಿದೆ. ನನ್ನ ಅಂತರಾಳದಿಂದ ಎಂದು ಹಾಡಿ, ನನ್ನ ಅಂತರಾಳದಿಂದ ಎಂದು ಹಾಡಿ ಕೊಂಡಾಡುವೆ. ನೀಚನಾದ ನನ್ನ ಕರುಣಿಸಿದೆ, ಪಾಪಿಯಾದ ನನ್ನ ಪ್ರೀತಿಸಿದೆ. ಕರೆಕ್ಟಾ? ನಮ್ಮನ್ನ ಪ್ರೀತಿ ಮಾಡಿದ್ರ ಯಾರು ನಾವು? ನಾನು ಎಲ್ಲ ಪಾಪಿಗಳೇ. ಅದಕ್ಕೆ ದೇವ ನಮ್ಮನ್ನು ಒಮ್ಮೆ ಪ್ರೀತಿಸಿದ ಮೇಲೆ ನಾವು ಎಂಟಿಯಾಗಿರಬಾರ್ದು, ಬರಿದಾಗಿರಬಾರ್ದು, ಅವರೊಂದಿಗೆ ನಡಿಬೇಕು. ಅದಕ್ಕೆ ಒಂದು ಹಾಡು ಬರ್ದೆ, ನಿನ್ ಜೊತೆಯಲ್ಲಿ ಇದೆಲ್ಲ ನನ್ನ ಅನುಭವದಲ್ಲಿ ಬರೆದ ಹಾಡುಗಳು. ದಿಸ್ ಇಸ್ ಮೈ ಎಕ್ಸ್ಪೀರಿಯನ್ಸ್ ಸಾಂಗ್ಸ್. ನನ್ನ ತಂದೆ ಯೇಸು ಸ್ವಾಮಿ, ಇವೆಲ್ಲ ನನ್ನ ಅನುಭವದಲ್ಲಿ ಬರೆದ ಹಾಡುಗಳು. ಈ ಲೋಕ ಜನರೆನ್ನ ಮರೆತೋದರು, ಯೇಸು ನನ್ನ ಮರೆಯಲಾರ. ಎದೆಗೆ ಅಪ್ಪಿಕೊಂಡು ಮುದ್ದಾಡಿ ನನ್ನ ಮೇಲೆ. ಅದು ಮೊದಲೇ ಹಾಡ್ಬಿಡ್ತೀನಿ. ಈ ಲೋಕ ಜನರನ್ನ ನೋಡಿ. ನಾನು ಟೇಬಲಲ್ಲಿ ಒಂದು ಫೋಟೋ ನೋಡ್ತಾ ಇದ್ದೀನಿ. ನನ್ನ ಟೇಬಲಲ್ಲಿ ಮಿನಿಮಮ್ ಒಂದು 20 ಜನ ಕುತ್ಕೊಂಡು ಯಾವಾಗಲೂ ಊಟ ಮಾಡೋರು. 20 ಮೆಂಬರ್ಸ್. ಇವತ್ತು ಅವರೆಲ್ಲ ಅವ್ರು ಯಾರು ನನ್ನ ಹತ್ರ ಇಲ್ಲ. ಅದಕ್ಕೆ ಅವತ್ತೇ ಆಡ್ಬಿಟ್ಟಿದ್ದೀನಿ. ಈ ಲೋಕ ಜನರೆನ್ನ ಮರೆತೋದರು, ಯೇಸು ನನ್ನ ಮರೆಯಲಾರ. ಎದೆಗೆ ಅಪ್ಪಿಕೊಂಡು ಮುದ್ದಾಡಿ ನನ್ನ ಮೇಲೆ ಕೃಪೆಯ ತೋರಿಸುವ.
ಸಕಲವ ನಡೆಸಲು ಶಕ್ತನು ಅಂತ ಹೇಳ್ತಾನೆ. ಹಾಕಮ್ಮ ವಾಕ್ಯ. ಆಗ ನೆಕ್ಸ್ಟ್ ವಾಕ್ಯ ಓದಿ, ಹಂಗೆ ಒಂದೇ ವಾಕ್ಯದ ಓದಿ 42:1. ಆಗ ಯೋಬನು ಯೆಹೋವನಿಗೆ ಪ್ರತ್ಯುತ್ತರವಾಗಿ ಹೀಗೆಂದನು, ನೀನು ಸಕಲ ಕಾರ್ಯಗಳನ್ನು ನಡೆಸಬಲ್ಲಿ ಎಂತಲೂ ಯಾವ ಸಂಕಲ್ಪವು ನಿನಗೆ ಅಸಾಧ್ಯವೆಂತಲೂ ತಿಳಿದುಕೊಂಡೇ ಇದ್ದೇನೆ. ಆಮೇನ್. ಸ್ವಾಮಿ, ನಿನ್ನ ಕೈಲಿ ಅಸಾಧ್ಯವಾದ ಯಾವುದನ್ನು ಇದೆಯಾ? ನೀನು ಜಿಂಕೆಗೆ ಡೆಲಿವರಿ ಮಾಡಿಸ್ತೀಯಾ? ಯಾರಿಗೆ? ಮಾನ್ಗೆ ಅವ್ರತ ಡೆಲಿವರಿ ಪಾಕರ್ದು ಅವರೇ ಸೊಲ್ರ. ಜಿಂಕೆಗೆ ಡೆಲಿವರಿ ಮಾಡಿಸ್ತಾರಂತೆ ಯಾರು? ಪ್ರತಿ ಪ್ರಾಣಿಗಳಿಗೆ ಡೆಲಿವರಿ ಮಾಡಿಸೋದು ಯಾರು? ನೀವು ಹೋಗ್ತೀರಾ? ಇವಾಗ ವೆಟೆನರಿ ಡಾಕ್ಟ್ರು, ಅವಾಗ ಯಾವ ನಮ್ಮ ವೆಟೆನರಿ ಎಲ್ಲ ದೇವರೇ. ಪ್ರತಿ ಕಾಡಲ್ಲಿ ಇಷ್ಟು ಲಕ್ಷ ಪ್ರಾಣಿಗಳಿಗೆ ಡೆಲಿವರಿ ಆಗ್ತಿದೆ ಅಂತ ಹೇಳಿದರೆ ಅದನ್ನೆಲ್ಲ ಮಾಡ್ತಾನೆ ದೇವರೇ ಅಂತ ಅವನು ಹೇಳ್ತಾನೆ. ಅವನ್ನೆಲ್ಲ ಇದೆಲ್ಲ ಯೋಚನೆ ಮಾಡಿ ಬರೀತಾನಪ್ಪ. ಎಲ್ಲ ನೀನೇ ಮಾಡ್ತೀಯಪ್ಪ, ನಾನು ದಯವಿಟ್ಟು ನನಗೆ ಕ್ಷಮಿಸ್ಬಿಡು, ಫರ್ಗಿವ್ ಮೀ. ನೀನು ಇಲ್ದರೆ ಏನೇನೋ ಮಾತಾಡದೆ, ಬಟ್ ನೀನಿಲ್ದರೆ ಏನಾಗಲ್ಲ ಸ್ವಾಮಿ. ಸಕಲವನ್ನು ನಡೆಸಲು ಶಕ್ತನಾಗಿದೆ. ನೋಡಿ, ಇದನ್ನು ನಾವು ಚೆನ್ನಾಗಿ ಅರ್ಥ. ನೀನು ಇಲ್ಲಾಂದ್ರೆ ನಾನು ಎಂಟಿ. ಎಸಪ್ಪ ನೀನು ಇಲ್ಲಾಂದ್ರೆ ಎಂಟಿ ಎಲ್ಲ ಹೇಳ್ರಿ. ಎಸಪ್ಪ ನಿನ್ನ ವಾಕ್ಯಲ್ಲಿ ನಾನು ಎಂಟಿ. ನಿನ್ನ ವಾಕ್ಯ ನನ್ನ ಕೈನಲ್ಲಿ ಹಿಡ್ದಿಲ್ಲ ಅಂದರೆ ಐ ಆಮ್ ಎಂಟಿ. ಈ ವಾಕ್ಯ ಯಾವಾಗಲೂ ಇರಬೇಕು ಕೈನಲ್ಲಿ. ಲೈಟ್ ಬಿಲ್ಕೊಳಕ್ಕಾಗಲ್ಲ ಓದಕ್ಕೆ. ಇದು ನನ್ನ ಡೈಲಿ ಬಲಪಡಿಸ್ತಿದೆ. ವಾಕ್ಯ ಓದುವಾಗೆಲ್ಲ ನನ್ನ ದೇವರು ಬಲಪಡಿಸ್ತಾರೆ. ಯೋಬ ಅಲ್ಲಿಯವರೆಗೂ ಒಳ್ಳೇದಾಗೆ ಮಾತಾಡ್ದ, ಅವನೇನು ಕೆಟ್ಟದಾಗ ಮಾತಾಡಿಲ್ಲ. ಆದರೆ ಅವ್ರ ಫ್ರೆಂಡ್ಸ್ ಇದ್ದಾರೆ ನೋಡಿ, ಅವ್ರ ಫ್ರೆಂಡ್ಸು. ಹಲೋ, ದ ಫ್ರೆಂಡ್ಸ್ ಇದ್ದಾರಲ್ವಾ, ದೇ ಆರ್ ವೆರಿ ಡೇಂಜರಸ್ ಫೆಲೋಸ್. ಜೊತೆಲೇ ಇದ್ದು ಒಂದು ಸಂಸಾರನ ಹೊಡೆದಾಕ್ತಾರೆ, ಕುಟುಂಬನ ಹೊಡೆದಾಕ್ತಾರೆ, ಸಭೆನೂ ಕೂಡ ಹೊಡೆದಾಕ್ತಾರೆ. ಹುಷಾರಾಗಿರ್ಬೇಕು ಅವ್ರ ಹತ್ರ. ಹಿಪೋಕ್ರಿಸಿ ಅಂದ್ರೆ ಗೊತ್ತಾ? ವೇಷ ಹಾಕ್ಕೊಂಡು ತಿರುಗಾಡ್ತಾ ಇರ್ತಾರೆ. ಈ ಕಪಟದಾರಿಗಳಿರ್ತಾರೆ ಕೆಲವರು. ಅಣ್ಣ ಹೇಳಣ್ಣ, ಪ್ರೈಸ್ ಅಣ್ಣ, ಹಂಗೆ ಇರ್ತಾರೆ. ಆದರೆ ಹುಷಾರಾಗಿರ್ಬೇಕು ಅವ್ರ ಹತ್ರ. ಯೋಬನ ಜೊತೆಲಿ ಕೆಲವರು ಇದ್ದರು. ಯೋಬ ಕೂಡ ಕೆಲವು ಬಾರಿ ಬೇಜಾರಾಗಿ ಮಾತಾಡಿರ್ಬೋದು. ಮೈಯೆಲ್ಲ ಬೇರೆ ಹುಣ್ಣು. ಈಸ್ ಎ ವೆರಿ ಆನೆಸ್ಟ್ ಫೆಲೋ. ಆದ್ರೆ ಪ್ರಾಬ್ಲಮ್ ಬಂತು. ನಾನು ಹೇಳ್ತೇನೆ, ನಮ್ಮ ಜೀವಿತದಲ್ಲಿ ನಾವು ನೀತಿವಂತರು ಎಸ್ಸಲ್ಲಿ ಬೀಳ್ತಾನಂತೆ, ಆದರೆ ಅವನು ಎದ್ದಳ್ತಾನಂತೆ. ಮತ್ತೆ ಯೋಬನೊಬ್ಬ ನೀತಿವಂತನಾಗಿದ್ದ. ನೋಡಿ, ನೆಕ್ಸ್ಟ್ ವಾಕ್ಯ ಏನಂತ ಗಮನಿಸಿ. ನೀವು ಅದನ್ನ ಓದಿ ಕರೆಕ್ಟಾಗಿ ಅರ್ಥ ಆಯ್ತು ಗೊತ್ತಿಲ್ಲ, ನಾನು ನಿಮಗೆ ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಹೆಂಗೆ ದೇವರು ನಮ್ಮನ್ನು ಎತ್ತುತ್ತಾರಂತ ತೋರಿಸ್ತೀನಿ ನೀವು. ಜ್ಞಾನವಿಲ್ಲದೆ ಸತ್ಯಾಲೋಚನೆಯನ್ನು ಮಂಕು ಮಾಡುವ ಇವನು ಯಾರು? ಇದರಲ್ಲಿ ಓದಿ, ಆಲೋಚನೆಯನ್ನು ತಿಳುವಳಿಕೆ ಇಲ್ಲದೆ ಮರೆ ಮಾಡುವವನು ಯಾರು? ಅದರಿಂದ ನಾನು ಗ್ರಹಿಸದೆ ಇದ್ದವುಗಳನ್ನು ನಾನು ತಿಳಿಯದಂತ ನನಗೆ ಆಶ್ಚರ್ಯವಾದವುಗಳನ್ನು ಉಚ್ಚರಿಸಿದೆನು. ಹಲ್ಲೆಲೂಯಾ. ಯಾರು ಈ ಮಾತನ್ನು ಹೇಳೋದು? ಈ ಮಾತನ್ನು 32ನೇ ಅಧ್ಯಾಯದಲ್ಲಿ ದೇವರು ಹೇಳ್ತಾರೆ. ಅದನ್ನು ಮತ್ತೆ ರಿಪೀಟ್ ಮಾಡ್ತಾನೆ ಯೋಬ. ಕೆಲವು ಬಾರಿ ನಾವು ತಿಳುವಳಿಕೆ ಇಲ್ಲದ್ರೆ ಮಾತಾಡ್ತೀವಿ, ಏನೇನೋ ಮಾತಾಡೋದು, ಎಲ್ಲ ಗೊತ್ತಿರೋ ಥರ ಮಾತಾಡೋದು. ಅದು ನಮಗೆ ನಷ್ಟವನ್ನು ಉಂಟು ಮಾಡ್ತೈತೆ. ನಾವು ಸರಿಯಾಗೋವರೆಗೂ ಮಲ್ಟಿಪ್ಲೈ ಆಗೋದಿಲ್ಲ ನಮ್ಮ ಲೈಫಲ್ಲಿ. ನೋಡಿ, 38ನೇ ಅಧ್ಯಾಯದಲ್ಲಿ ನೋಡಿ ಈ ಮಾತನ್ನು ಯಾರು ಮಾತಾಡ್ತಾರೆ? ಓದಮ್ಮ, ಇದ್ರಲ್ಲಿ ಓದಮ್ಮ. ಇದ್ದೀರಾ? 38:2 ಓದಮ್ಮ. ನೋಡಿ, ಇದೇ ಮಾತನ್ನ ಅವನು ಹೇಳೋದು. ನೀತಿಯಿಂದ ನನಗೇನು ಪ್ರಯೋಜನವಾಯಿತು? 38 ಓದಿ. ತಿಳುವಳಿಕೆ ಇಲ್ಲದ ಮಾತುಗಳಿಂದ ಆಲೋಚನೆಯನ್ನು ಕತ್ತಲಾಗಿ ಮಾಡುವ ಇವನಾರು? ನೋಡಿ ಎಲ್ಲ ನೋಡಿ ಓದಿ. ತಿಳುವಳಿಕೆ ಇಲ್ಲದ ಮಾತುಗಳಿಂದ ಆಲೋಚನೆಯನ್ನು ಕತ್ತಲಾಗಿ ಮಾಡುವ ಇವನು ಯಾರು? ಯಾರ ಆಲೋಚನೆ ಇದೋ? ದೇವರ ಆಲೋಚನೆ. ನಾವು ಹೆಂಗೆ ಯೋಚಿಸ್ತೇವೆ? ಸರಿ, 1-38 ಓದಿ, ನಿಮ್ಗೆ ಅರ್ಥ ಆಗ್ತದೆ. ಆಗ ಯೆಹೋವನು ಬಿರುಗಾಳಿಯೊಳಗಿಂದ ಯೋಬನಿಗೆ ಪ್ರತ್ಯುತ್ತರವಾಗಿ ಹೀಗೆಂದನು. ಏನಂತ ಇದ್ದಾನೆ? ಅಜ್ಞಾನದ ಮಾತುಗಳಿಂದ ಸತ್ಯಾಲೋಚನೆಯನ್ನು ಮಂಕು ಮಾಡುವ ಇವನು ಯಾರಪ್ಪ ಅಂತ ದೇವರು. ಎಷ್ಟು ನನಗೆ ಅರ್ಥ ಆಯ್ತು ವಾಕ್ಯ. ನೋಡಿ, ಇನ್ನೊಂದ್ಸಲ ಓದಿ. ಅದು ನಿಧಾನ ಹೋಗೋದಮ್ಮ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಆಗ ಯೆಹೋವನು ನೋಡಿ, ಈಗ ದೇವ್ರು ಮಾತಾಡ್ತಾ ಇದ್ದಾರೆ. ಇವಾಗ ಗ್ರೇಸಿ ಏನೇನೋ ಒಟ್ಟು ಕೊಡ್ತಾ ಇದ್ದಾಳೆ. ಆಗ ನಾನು ಮಾತಾಡ್ತೀನಿ.
ದೇವ್ರು ಮಾತಾಡ್ತಾರೆ. ಏನು ಮಾತಾಡ್ತಾರೆ? ಆಗ ಯೆಹೋವನು ಬಿರುಗಾಳಿಯೊಳಗಿಂದ ಓಕೆ, ನೆಕ್ಸ್ಟ್. ಯೋಬನಿಗೆ ಪ್ರತ್ಯುತ್ತರವಾಗಿ ಹೀಗೆಂದನು, ಅಜ್ಞಾನದ ಮಾತುಗಳಿಂದ ಏನು ಅಜ್ಞಾನದ ಮಾತುಗಳಿಂದ ಸತ್ಯಾಲೋಚನೆಯನ್ನು, ಸತ್ಯ ಅಂದ್ರೆ ಸತ್ಯ ಆಲೋಚನೆ ಹೊಂದಿದೆ, ಅಜ್ಞಾನದ ಮಾತಿದೆ. ಜೋರಾಗೇಳ್ರಿ. ಸತ್ಯ ಆಲೋಚನೆ ಯಾರ್ದು? ದೇವ್ರದು. ಅಜ್ಞಾನ ಯಾರ್ದು? ನಿಮ್ದೆ, ನಮ್ದೆ, ಮನುಷ್ಯಂದು. ಅಜ್ಞಾನವು ಮಾತಾಡ್ತಾನೆ. ಆದರೆ ದೇವರು ಯಾವತ್ತೂ ಕೂಡ ಸತ್ಯ ಆಲೋಚನೆ ಆತನು. ಅದಕ್ಕೆ ಅವನು ಹೇಳ್ತಾನೆ, ಸಕಲ ನಡೆಸಲಿ ಶಕ್ತನಾಗಿದೆ. ನಾವು ಅದಕ್ಕೆ ಸ್ಟೇಟ್ಮೆಂಟ್ ಕೊಡೋದು. ನಾವು ಯೋಚಿಸುವಾಗ ಹೆಂಗೆ ಯೋಚಿಸ್ತೀವಿ? ಅಜ್ಞಾನವಾಗಿ. ಈ ಹುಡುಗಿ, ನಮ್ಮ ಹುಡುಗನಿಗೆ ಒಂದು ಹುಡುಗಿ ಈ ಹುಡುಗಿ ಸಿಕ್ಕಲ್ಲ, ನೆಕ್ಸ್ಟ್ ಹುಡುಗಿ ಸಿಗೋದೇ ಇಲ್ಲ. ಯಾವನು ಹೇಳಿದ್ದು? ಯೋಬನಿಗೆ ಹುಡುಗಿ ಸಿಕ್ತಂತೆ. ಸೆಕೆಂಡ್ ಮ್ಯಾರೇಜ್ ಆದ ಅವನು. ಹೇಳ್ತೀನಿ ಇವಾಗ. ನಾವು ಹೇಳೋದು ಇಲ್ಲ, ಹುಡುಗಿ ಬಿಟ್ಟರೆ ಸಿಗೋದಿಲ್ಲ, ಅದಕ್ಕೆ ಇವಾಗ ತಾಳಿ ಕಟ್ಬಿಟ್ರಿ ಹೋಗ್ರಿ, ಹಂಗೆ ಹೋಗ್ಬಿಟ್ರಿ ಕಟ್ಕೊಂಡು. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಆಲೋಚನೆ ಅಲ್ಲ, ಅವರ ಆಲೋಚನೆ. ಎಷ್ಟು ನಾನು ಹೇಳಿದ ಅರ್ಥ ಆಗ್ತಿದೆ? ಇಲ್ಲ ಫಸ್ಟ್ ಇದು ಒಳ್ಳೆ ಚಾನ್ಸ್. ಫಸ್ಟ್ ಏನು ಒಳ್ಳೆ ಚಾನ್ಸು? ಒಳ್ಳೆ ಚಾನ್ಸ್ ಅಲ್ಲ, ಯೋಚಿಸು. ದೇವ್ರ ಹತ್ರ ಕೇಳು. ಏನಾದರೂ ಮಾಡಬೇಕು ದೇವ್ರ ಕೇಳು, ದೇವ ಮನುಷ್ಯಂತ ಕೇಳು. ಅವ್ರ ಆಲೋಚನೆ ತಗೋ. ಅವ್ರು ಓಕೆ ಅಂದ್ರೆ ಮಾಡಿ, ಇಲ್ಲಾಂದ್ರೆ ಆತರ ಪಡ್ಬೇಡ. ಆತರಗಾರನಿಗೆ ಬುದ್ಧಿ ಮಟ್ಟ. ಕೆಲವೆಲ್ಲ ಏನು ಮಾಡ್ತಾರೆ ಗೊತ್ತಾ? ಎಲ್ಲ ಆಗ್ಬಿಟ್ಟು ನೋಡ್ತಾ ಬರ್ತಾರೆ. ಫಾಸ್ಟ್ರೆ ಪ್ರೇಯರ್ ಮಾಡಕ್ಕೆ ಬರ್ತೀರಾ? ಹುಡುಗಿ ನೋಡ್ಬಿಡ್ತೀವಿ. ಹುಡುಗಿ ನೋಡೋಕೆ ಮುಂಚೆ ಮನೆ ಹೇಳಲ್ಲ. ಎಲ್ಲ ಆಯಿತು. ಸೆಕೆಂಡ್ ಹೇಳ ಒಂದು ಒಳ್ಳೆ ಕಾರ್ ಸಿಕ್ತು. ಆಮೇಲೆ 3 ತಿಂಗಳಿಗೆ ಯಾಕೆ ಬಂದಿಲ್ಲ ಅಂದರೆ ಕಾರ್ ರಿಪೇರಿ ಆಗೈತೆ ಫಾಸ್ಟ್. ಅಲ್ಲ, ಯಾವಾಗ ರಿಪೇರಿ ಅಂತೆಲ್ಲ ತಗೊಳಕ್ಕೆ ಮುಂಚೆ, ಏನಾದರೂ ಮಾಡೋಕ್ಕೆ ಮುಂಚೆ ಪ್ರಾರ್ಥನೆ ಮಾಡ್ರಿ. ಅಲ್ಲ, ಒಬ್ಬ ದೇವ ಮನುಷ್ಯರ್ದ ಕೇಳ್ರಿ. ಅದೇನು ಹೇಳ್ತಾರೆ ದೇವರು? ಸತ್ಯಾಲೋಚನೆಯನ್ನು ತಪ್ಪಾಗಿ ಯಾಕೆ ಅರ್ಥ ಮಾಡ್ಕೊತಾ ಇದೆಯಾ? ದೇವ್ರು ಇಂಥವನಾ? ದೇವ್ರು ಗ್ರೇಟ್ ಆದ ದೇವ್ರು ಗೊತ್ತಾ ನಿನಗೆ ಅಂತ ಅವನಿಗೆ ವಿವರಿಸ್ತಾ ಇದ್ದಾರೆ. 38 ಓದಿ, ತುಂಬ ಬ್ಯೂಟಿಫುಲ್ ಆಗಿದೆ. ಎಲ್ಲ ಬಗ್ಗೆ ಹೇಳ್ತಾರೆ. ಡೆಲಿವರಿಯಿಂದ ಮೊದಲುಕೊಂಡು ಎಲ್ಲ ಮಾತಾಡ್ತಾರೆ ದೇವರು. ಯಾಕೆ ಒಂಟಿಯಾಗಿದೆ? ಏನೇನೋ ಮಾತಾಡ್ತಾ ಇದೆಯಾ? ನನ್ನ ಜೊತೆ ನಿನ್ನ ಜೊತೆ ಸೇರಿಸ್ಕೋ, ಸಕ್ಸಸ್ ಆಗ್ತೀಯ. ಏನು ಕಳ್ಕೊಂಡಿದ್ಯಾ ಅದೆಲ್ಲ ವಾಪಸ್ ಬರ್ತೈತೆ. ಯಾಕೆ ನೀನೊಬ್ಬನೇ ದುಡಿತೀಯ? ಯಾಕೆ ನೀನೊಬ್ಬನೇ ಯೋಚನೆ ಮಾಡ್ತೀಯ? ನನ್ನ ಜೊತೆ ನೀನು ಅಡಿ. ಓದಮ್ಮ ಇನ್ನೊಂದ್ಸಲ ವಾಕ್ಯವನ್ನ. ಅಜ್ಞಾನದ ಮಾತುಗಳಿಂದ. ಇವಾಗ ಅಜ್ಞಾನದ ಮಾತು ಯಾರು ಮಾತಾಡೋದು? ಯಾರು? ಅಯ್ಯೋ, ಇನ್ನು 28 ವರ್ಷ ಇನ್ನು ಮದುವೆ ಆಗಿಲ್ವಾ? ಇನ್ನು ಯಾವ ಹುಡುಗ ಸಿಗ್ತಾನೆ ಇವನಿಗೆ? ಯಾವ ಹುಡುಗಿ ಸಿಗ್ತಾರೆ? ಅಯ್ಯೋ ಆಗೋಯ್ತಾ 40 ವಯಸ್ಸು, ಯಾವಾಗ ಮನೆ ಕಟ್ಟೋದು? ಇದೆಲ್ಲ ದೇವರು ಒಂದು ಕ್ಷಣ ಯೋಚಿಸ್ತಾರೆ. ನಾಳೆ ಬೆಳಗ್ಗೆನೇ ಇದೆ ಬೆಂಗಳೂರಲ್ಲಿ 60-40 ಸೈಟ್ ತಗೊಂಡು ನಿನ್ನ ಲೆವೆಲ್ ಬೇರೆ ಆಗೋಗ್ತಿದೆ ನೋಡು. ಅದಕ್ಕೊಂದು ಯಾಮೇನ ದೇವ್ರು ವಾಗ್ದಾನ ಮಾಡಿದಾರ್ರೀ. ದೇವರು ನಿಮ್ಮನ್ನು ಆಶೀರ್ವದಿಸಿ ದೇವರು ವಾಗ್ದಾನ ಮಾಡಿದ್ದಾರೆ. ಜಸ್ಟ್ ಬಿಲೀವ್ ದ್ಯಾಟ್. ಆಮೇನ್. ಹಲ್ಲೆಲೂಯಾ. ಅಜ್ಞಾನಿಗಳಾಗಿ ನಾವು ಮಾತಾಡಬಾರ್ದು ಯಾವತ್ತೂ ಕೂಡ, ದಯವಿಟ್ಟು. ಯೋಬ ಅಜ್ಞಾನಿಯಾಗಿ ಮಾತಾಡ್ದ. ದೇವ್ರು ಕೊಟ್ಟ, ದೇವ್ರು ತಕೊಂಡ. ಅಜ್ಞಾನ. ನಾವು ಜ್ಞಾನಿಗಳಾಗಿರ್ಬೇಕು. ನಾನೇನು ಕಳ್ಕೊಳ್ಳಲ್ಲ, ನನ್ನ ದೇವ್ರು ನನ್ನ ಜೊತೆ ಇರೋ, ನಾನೇನು ಕಳ್ಕೊಳಲ್ಲ. ಹೇಳ್ರಿ, ನಾನು ಯಾವುದನ್ನು ನಷ್ಟಪಡೋದಿಲ್ಲ. ಯಾಕಂದ್ರೆ ಆತ ನನ್ನೊಂದಿಗಿದ್ದಾನೆ, ಅವರೆನ್ನೋಡಿರ್ತಾರೆ. ನಾನು ಯಾವುದನ್ನು ಕಳ್ಕೊಳ್ಳಲ್ಲ. ಇನ್ ದ ನೇಮ್ ಆಫ್. ವಯಸ್ಸು ಎಷ್ಟೇ ಆಗಿರಲಿ, ಏಜ್ ಈಸ್ ನಾಟ್ ಎ ಪ್ರಾಬ್ಲಮ್. ಅದು ಹೇಳ್ರಿ, ಏಜ್ ಈಸ್ ನಾಟ್ ಎ ಮ್ಯಾಟರ್. ನೀನು ದೇವರೊಂದಿಗಿದ್ರೆ ನಿನಗೆ 80 ವಯಸ್ಸಲ್ಲಿ ಕೂಡ ದೇವರು ಹದ್ದುಗಳು ಹೆಂಗೆ ಆರ್ತವ ಹಂಗೆ ಆರು ಥರ ದೇವ್ರು ಮಾಡ್ತಾರೆ. ಐಶ್ವರ್ಯ ಕೊಟ್ಬಿಟ್ಟು ಅವನ ಅನಾರೋಗ್ಯದಲ್ಲಿ ದೇವ್ರು ಮಲಗಿಸಲ್ಲ. ನೀವು ಅವರೊಂದಿಗೆ ನಡೆಯುವಾಗ ನಿಮ್ಮನ್ನು ಆರೋಗ್ಯವಾಗಿ ನಿಮ್ಮನ್ನು ನಡೆಸ್ತಾರೆ. ಇನ್ ದ ನೇಮ್ ಆಫ್ ಜೀಸಸ್. ಅದಕ್ಕೊಂದು ಪರಿಹಾರ ದೇವರು ಸೂಚಿಸ್ತಾರೆ. ಓದಿ. ಅಜ್ಞಾನದ ಮಾತುಗಳಿಂದ ಸತ್ಯಾಲೋಚನೆಯನ್ನು ಮಂಕು ಮಾಡುವ ನೋಡಿ, ಅಜ್ಞಾನದ ಮಾತುಗಳಿಂದ ದೇವರ ಮಾತು ನಾವೇನ್ ಮಾಡ್ತೀವಿ? ಬ್ಲರ್ ಮಾಡ್ತೀವಿ. ವರ್ಡ್ ಆಫ್ ಗಾಡ್ ನಾವೇನು ಮಾಡ್ತೀವಿ ನಮ್ಮ ಲೈಫಲ್ಲಿ? ಮಂಕು ಮಾಡ್ಬಿಟ್ಟು ದೇವ್ರು ಹೇಳಿರೋದೆಲ್ಲ ಮಂಕಾಗಿ ಹೋಗ್ತಿದೆ. ನಮ್ಮ ಮಾತೇ ಹೈಲೈಟ್ ಆಗ್ತಾ ಇರ್ತಿದೆ. ಅದರಿಂದ ನಮ್ಮ ಲೈಫೇ ಹಂಗಿರ್ತೈತೆ. ಎಷ್ಟು ನನಗೆ ಅರ್ಥ ಆಯ್ತು? ಇಂಗ್ಲೀಷಲ್ಲಿ ಓದಿ ವಾಕ್ಯವನ್ನ. Who is this that Whose is that darkeneth counsel by words without knowledge?
ಏನಂದ ದೇವರು? Who is that? Who is this that darkeneth counsel by words without knowledge? ನಾಲೆಜ್ ಯಾರ್ದು? ಅಜ್ಞಾನ ಯಾರ್ದು? ಹೇಳ್ರಿ, ಅಜ್ಞಾನ ಯಾರ್ದು? ಡಾರ್ಕ್ ಕತ್ತಲು ಯಾರ್ದು? ಸೈತಾನ ಅಂತ ಅವನ ಹತ್ರ ಏನಕ್ಕೆ ಹೋಗ್ತೀರಾ? ನಿಮ್ಮವ್ರಿಗೆ ಇಟ್ಕೊಳ್ಳಿ, ಅವನೇನು ಕೇಳ್ಕೊಂಬರ್ತೀರಾ? ನೀವೇ ಸಾಲ್ದಾ? ಅವನು ಬೇರೆ ಇಟ್ಕೊಂಡು ಏನು ಪಂಚಾಯತ್ ಇಕ್ತೀರಾ? ಹೇಳೋದು ಅರ್ಥ ಆಗ್ತಾಯಿದೆಯಾ? ಅದಕ್ಕೆ ದೇವ್ರು ಹೇಳ್ತಾರೆ, ಯಾವನ ಇವನು? ನಿಮ್ಮನ್ನು ನೋಡಿ ಹೇಳ್ತಾರೆ, ಯಾವಳ ಇವಳು ಹಿಂಗೆ ಮಾತಾಡ್ತಾಳೆ ಬಾಯಿನಲ್ಲಿ ಜ್ಞಾನ ಇಲ್ದಿರ, ನಾನು ಯಾರನ್ನೇ ಗೊತ್ತಿದ್ರೆ ಮಾತಾಡ್ತಾ ಇದ್ದಾಳೆ ಇವಳು. ಪ್ರತಿದಿನ ನೋಡಿ ದೇವ್ರು ಇದನ್ನು ಮಾತಾಡ್ತಾರೆ. ಯೋಬು ನೋಡಿ ಅಲ್ಲ, ನೀ ಪ್ರತಿ ಸಲ ಯಾವಾಗ ನೆಗೆಟಿವ್ ಆಗಿ ಮಾತಾಡ್ತೀಯೋ ನೀನು ನೋಡಿ ದೇವ್ರ ಮಾತು ಯಾವನೇ ಇವನು ಕತ್ಲು ಮಾತಾಡ್ತಾ ಇದ್ದಾನೆ. ನಾನು ಯಾರು ಗೊತ್ತಾ? ಅಯ್ಯೋ ನಾನು ಗೊತ್ತಿಲ್ಲದ್ರೆ ಮಾತಾಡ್ತೇನೆ. ಎವ್ರಿ ಸಂಡೇ ಪಾಸ್ಟರ್ ಬೋಧಿಸ್ತಾರಲ್ವ, ನಾನು ತಿಳ್ಕೊಂಡ್ರೆ ಮಾತಾಡ್ತೀನಿ. ದೇವ್ರು ಪ್ರತಿ ದಿನ ನಮ್ಮ ಜೊತೆ ಮಾತಾಡ್ತಾ ಇದ್ದೇನೆ. ತಿಳುವಳಿಕೆಯಾದ ಮಾತುಗಳಿಂದ ಆಲೋಚನೆಯನ್ನು ಕತ್ತಲಾಗಿ ಮಾಡುವ ಇವನು ಯಾರು? ದೇವರ ಆಲೋಚನೆ ಏನು ಮಾಡ್ತಾ ಇದ್ದಾನೆ? ಇವನು ಕತ್ತಲೆ ಮಾಡ್ತಾ ಇದ್ದಾನೆ ಇವನ ಯೋಚನೆಯಿಂದ. ಇದನ್ನು ದೇವ್ರು ಹೇಳಿದ್ರೆ ಅವನು ರಿಪೀಟ್ ಮಾಡಿ. ನೆಕ್ಸ್ಟ್ ಹೇಳಿ. ಶೂರನಂತೆ ನಡು ಕಟ್ಟಿಕೋ. ಏಯ್ ಹೇಳಿ, ಏಯ್ ಶೂರನದ ನಡು ಕಟ್ಟಿಕೋ. ಕುತಮ್ಮ, ಶೂರನದ ನಡು ಕಟ್ಟಿಕೋ, ಶೂರನದ ನಡು ಕಟ್ಟಿಕೋ. ದೇವ್ರು ಹೇಳ್ತಾ ಇದ್ದಾರೆ ಇವಾಗ ನಿನಗೆ. ಓದಮ್ಮ. ಶೂರನಂತೆ ನಡು ಕಟ್ಟೋ ಮೈಕ್ ನಿಲ್ಸ್ಬಿಟ್ಟೆ. ಹಾ, ನಾನು ಪ್ರಶ್ನೆ ಮಾಡುವೆನು. ಈಗ ರೆಡಿ ಆಗು. ರೆಡಿ ಆಗು, ನಾನು ಪ್ರಶ್ನೆ ಮಾಡ್ತೀನಿ. ನಾನು ಪ್ರಶ್ನೆ ಕೇಳ್ತೀನಿ, ರೆಡಿ ಆಗಿ. ದೇವ್ರಿಗೆ ಯಾರು ಆನ್ಸರ್ ಮಾಡಿ ರೆಡಿ ಇದ್ದೀರಾ? ದೇವ್ರಿಗೆ ಆನ್ಸರ್ ಮಾಡಿ ನೀವು ರೆಡಿ ಇದ್ದೀರಾ? ದೇವ್ರು ಕೇಳ್ತಾ ಇದ್ದಾರೆ. ದೇವ್ರು ಕೇಳೋ ಪ್ರಶ್ನೆಗೆ ಯೋಬ ಏನಾಗ್ಬಿಟ್ಟ? ಅದಕ್ಕೆ ಅವನು ಹೇಳ್ತಾನೆ, ಸಕಲವ ನಡೆಸಲು ಶಕ್ತನೇ ಸರ್ವವು ನೀನ. 38ನೇ ಅಧ್ಯಾಯ ಆದಮೇಲೆ ಅವನ ಬಾಯಿಗೆ ಬಿರುಡೆ ಹಾಕೊಂತಾನೆ. 40ನೇ ಅಧ್ಯಾಯದಲ್ಲಿ 1-2ರಲ್ಲಿ ಏನಂತ ನೋಡಿ. ಇದ್ದೀರಾ? ಶಬ್ದ ಬರ್ತಾ ಇಲ್ವೇ? ಆಗ ಯೋಬನು ಯೆಹೋವನಿಗೆ ಪ್ರತ್ಯುತ್ತರವಾಗಿ ಹೀಗೆಂದನು, ನೀನು ಸಕಲ ಕಾರ್ಯಗಳನ್ನು ನಡೆಸಬಲ್ಲಿ ಎಂತಲೂ. 40ನೇ ಅಧ್ಯಾಯ ಓದಂದ್ರೆ ಎಲ್ಲಮ್ಮ ಓದ್ತಿರಜ್ಜ. ನಾನು 40ನೇ ಅಧ್ಯಾಯ ಓದಂತ ಹೇಳ್ತಾರೆ. ಇದಲ್ಲದೆ ಯೆಹೋವನು ಯೋಬನಿಗೆ ಆಕ್ಷೇಪಕನು, ಸರ್ವಶಕ್ತನ ಸಂಗಡಲು ವ್ಯಾಜ್ಯವಾಡುವನು, ದೇವರೊಂದಿಗೆ ವಿವಾದ ಮಾಡುವವನು ಇದಕ್ಕೆಲ್ಲ ಉತ್ತರ ಕೊಡಲಿ ಎಂದು ಹೇಳಿದನು. 3ನೇ ವಾಕ್ಯ. ಆಗ ಯೋಬನು ಅಯ್ಯೋ ನಾನು ಅಲ್ಪನೇ ಸರಿ, ನಿನಗೆ ಪ್ರತ್ಯುತ್ತರವಾಗಿ ಏನು ಹೇಳಲಿ? 38ನೇ ಅಧ್ಯಾಯದಿಂದ 40 ಆಯ್ತು. ನಾನು 40ನೇ ಅಧ್ಯಾಯದ ದೇವ್ರು ಮಾತಾಡ್ತಾರೆ. ಈಗ 43ರಲ್ಲಿ ಏನಂತಾರೆ? ಯೋಬ, ಸ್ವಾಮಿ ನಾನು ಮಾತಾಡಲ್ಲ, ನನ್ನ ಬಾಯಿನ ಮುಚ್ಕೊತೀನಿ. ನಾನು ಮಾತಾಡ್ದೆಲ್ಲ ಅಜ್ಞಾನ, ನೀನು ಮಾತಾಡ್ದೆಲ್ಲ ಜ್ಞಾನ. ನಾನು ಮಾತಾಡ್ದೆಲ್ಲ ತಿಳುವಳಿಕೆ ಅಲ್ದ್ರ ಮಾತು, ನೀನು ಮಾತಾಡ್ದೆಲ್ಲ ತಿಳುವಳಿಕೆ. ನಾನೆಲ್ಲ ಅಸಾಧ್ಯ ಅಂತ ಹೇಳ್ತೀನಿ, ಅದು ನೀನೆಲ್ಲವೂ ಸಾಧ್ಯ ಅಂತೀಯ. ನನಗೆ ಇವಾಗ ರೋಗ ಬಂದ್ಬಿಟ್ಟಿದೆ, ವಯಸ್ಸು ಆಗ್ಬಿಟ್ಟಿದೆ. ಈಗ ಆಲ್ಮೋಸ್ಟ್ ಅವನಿಗೆ 70 ವಯಸ್ಸು. ಯಾರಿಗೆ? ಯೋಬನಿಗೆ 70 ವಯಸ್ಸು. ಮಕ್ಕಳೆಲ್ಲ ಸತ್ತೋದ್ರು, ಆಸ್ತಿ ಎಲ್ಲ ಒಟ್ಟೋಯ್ತು, ಆಲ್ಮೋಸ್ಟ್ ಎವ್ರಿಥಿಂಗ್ ಇಸ್ ಗಾನ್. ಅದಕ್ಕೆ ಅವನೊಂಥರ ಫ್ರಸ್ಟ್ರೇಷನ್ ಅಲ್ಲಿ ಏನೇನೋ ಮಾತಾಡ್ತಾ ಇದ್ದಾನೆ. ನಾವು ಹಂಗೆ ಕೆಲವು ವಿಷಯ ಕಳ್ಕೊಂಡಾಗ, ಕೆಲಸ ಹೋದಾಗ, ಕಾಸು ಖಾಲಿ ಆದಾಗ ಸಮ್ಟೈಮ್ ಹುಚ್ಚರ ಥರ ಮಾತಾಡ್ತೀವಿ, ಅಜ್ಞಾನಗಳ ಥರ ಮಾತಾಡ್ತೀವಿ. ನೋವು ಬಂದಾಗ ಅಜ್ಞಾನ ಥರ ಮಾತಾಡ್ತೀವಿ. ನೋ, ನೆವರ್. ಅದಕ್ಕೆ ದೇವ್ರು ಹೇಳ್ತಾರೆ 38:2ರಲ್ಲಿ ಏನಂತಾರೆ? ಯಾವನಿವನು ಹಿಂಗೆ ಮಾತಾಡ್ತಾ ಇದ್ದಾನೆ? ಇವ್ ನಾನು ಉಂಟು ಮಾಡಿದ ಯೋಬನೇನಾ? ನಾನು ಉಂಟು ಮಾಡಿದ ಸುರೇಶನಾ? ನಾನು ಉಂಟು ಮಾಡಿದ ಗಿರಿಜನ? ನಾನು ಉಂಟು ಮಾಡಿದ ರೋಸಿನಾ? ಚರ್ಚಿಗೆ ತಾನೆ ಇವಾಗ ತಾನೆ ಬಂದು ಹೋಗಿದ್ದಾರೆ, ಮನೆಗೆ ಹೋಗಿ ಹಿಂಗೆ ಮಾತಾಡ್ತಾರೆ. ನಾನು ಯಾರಂತ ಗೊತ್ತಿಲ್ವಾ? ನಾನು ಸಕಾಲವನ್ನು ನಡೆಸಲು ಶಕ್ತನಾಗಿದ್ದೇನೆ. ಮೈ ನೇಮ್ ಇಸ್ ಎಲ್ ಶದ್ದಾಯ್. பிரச்சனை வந்தவுடனே பிரச்சனை பேசுறமே? நோ. அதான் அவர் சொல்கிறேன், நான் யார்? கட்டிக்கோ, பெல்ட் எல்லாம் டைட்டாக கட்டிக்கோ. இப்போ நான் கேட்குற கேள்விக்கு நீ பதில் கொடுப்பியா? மானுக்கு யாரா டெலிவரி பார்த்ததுன்னு கேட்பா. தெரியலையே. உன் பொண்டாட்டிக்கு, என் பொண்டாட்டிக்கு ஹாஸ்பிட்டலுக்கு எடுத்துன்னு போகிறேன். மான் எந்த ஹாஸ்பிட்டலுக்கு போகுது? ಸಿಂಗತ್ತಿಗೆ ಯಾರ ಸಾಪಾಡು ಕೊಡ್ತಿದ್ದೆ? ಸಿಂಹಕ್ಕೆ ಯಾರ ಊಟ ಕೊಟ್ಟಿದ್ದು? ಒಂದೊಂದು ಕೇಳುವ ಪ್ರಶ್ನೆಗಳಿಗೆ ಯೋಬನ ಕೈಲಿ ಉತ್ತರ ಕೊಡೋಕ್ಕಾಗಲ್ಲ. ಅದಕ್ಕೆ ಅವನು ಹೇಳ್ತಾನೆ, ಸ್ವಾಮಿ ಸಕಲವನ್ನು ನಡೆಸಲು ನೀನು ಶಕ್ತನು. ನಾನು ತಪ್ಪಾಗಿ ಮಾತಾಡ್ಬಿಟ್ಟೆ,
ನಾನು ಎಂಟಿ ಆಗಿದ್ದೆ, ನಾನು ಇನ್ಮೇಲೆ ಎಂಟಿ ಆಗಿರಲ್ಲ, ನಾನು ನಿನ್ನ ಜೊತೆ ನಿಂತ್ಕೊಳ್ಬೇಕು, ನಾನು ನಿನ್ನ ಜೊತೆ ನಡಿಬೇಕು. ಐ ವಾಂಟ್ ಯು ಲಾರ್ಡ್. ಯಾವಾಗ 42ನೇ ಅಧ್ಯಾಯದಲ್ಲಿ ಬಂದ ಇದು, ಐ ಥಿಂಕ್ ಇದು 9 ತಿಂಗಳ ಒಂದು ಕಾರ್ಯಗಳಿದು ಅಂತ ಬೈಬಲ್ ಪಂಡಿತರು ಹೇಳ್ತಾರೆ. ಈಗ ಯೋಬನಿಗೆ ಹೆಂಡತಿ ಇಲ್ಲ, ಮಕ್ಕಳಿಲ್ಲ, ಆಸ್ತಿ ಇಲ್ಲ, ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಎಲ್ಲವನ್ನ ಕಳ್ಕೊಂಡಿದ್ದಾರೆ. ಇವಾಗ ನಮ್ಗೆ ಏನು ಇಲ್ದಿರನೇ ನಾವು ಒಂದು ಒಳ್ಳೆ ನೀಟಾಗಿ ಡ್ರೆಸ್ ಮಾಡ್ಕೊಂಬರಲ್ಲ ಚರ್ಚಿಗೆ. ಅಷ್ಟು ಹೇಳಿದ್ರು ಕೂಡ ಅದೇ ಕಿತ್ತೋಗಿರೋ ಬಟ್ಟೆ, ಅದೇ ಕಿತ್ತೋಗಿರೋ ಚೂಡಿದರು. ಒಂದು ದಿನ ಆದರೂ ನಾನು ದೇವರ ಆಲಯಕ್ಕೆ ನಾನು ಹೋಗ್ತೀನಿ, ಬೆಸ್ಟಾಗಿ ಹೋಗ್ಬೇಕಂತ ಬರ್ತೀರಾ? ನನ್ನಾದರೂ ನೋಡಿ ಬರ್ತೀರಾ? ಯಾವಾಗ ನೀವು ನಿಮ್ಮಲ್ಲಿ ಆ ರೂಪಾಂತರ ಬರ್ತಿತ್ತೋ ಆಟೋಮೆಟಿಕ್ ಆಗಿ ರೆಲ್ಮ್ ನೋಡ್ತಾ ಇರ್ತಿದೆ, ನಿಮ್ಮ ಮಂಡಲಗಳನ್ನು ಅದು ಚೇಂಜ್ ಮಾಡ್ತಿತ್ತು. ನೀವು ದರಿದ್ರವಾಗೇ ಬಂದರೆ ನೀವು ಹೋಗ್ಬೇಕು. ನಾನು ಮದುಮಗನ ಮದುವೆಗೆ ಹೋಗ್ತಾ ಇದ್ದೀನಿ, ಯಜ್ಞದ ಕುರಿಯಾದ ಆತನ ಮದುಮಗನ ಬಳಿಗೆ ನನ್ನ 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 ಲವರ್ ಹತ್ರ ಹೋಗ್ತಾ ಇದ್ದೀನಿ, ನಾನು ಬರಬೇಕು. ಲವರ್ ಹತ್ರ ಹೋಗೋ ಹುಡುಗಿ ಹೆಂಗ ನಂಗೆ ಹೋಗ್ತಾಳ? ಹೇಳ್ರಪ್ಪ, ಹುಡುಗಿ ನೋಡೋಕೆ ಹೋಗ್ತೀರಾ, ಎಂಗೇಜ್ಮೆಂಟ್ ಇನ್ನೂ ಆಗಿಲ್ಲ, ಹುಡುಗಿ ನೋಡೋಕೆ ಹೋಗುವಾಗ ಹಿಂಗೆಲ್ಲ ಬಿಟ್ಕೊಂಡು ಹಿಂಗೆ ಹೋಗ್ತೀರಾ? ಮಾತಾಡಿ. ಹಂಗೆ ಹೋದ ವಿನೋದ್, ಹೆಂಗೆ ಹೋಗಿರ್ಬೇಕು, ಸೆಂಟೆಲ್ಲ ಹೊಡ್ಕೊಂಡು ಸ್ಮೆಲ್ ಬರ್ತಾಯಿದೆ. ಹಾಂ ಬರಲಿ, ನೀನು ಎಂಟ್ರಿ ಕೊಡುವಾಗಲೇ ಆ ಹುಡುಗಿ ಅಂತ ಹೌದು ಇದ್ದೀರಾ? ಇನ್ನೊಂದು ನಾನು ಎಂಟ್ರಿ ಬರುವಾಗಲೇ ನಿಮ್ಗೆ ನಾನು ಸ್ಪ್ರೇ ಸ್ಮೆಲ್ ಬರ್ತಿದೆ, ಫಾಸ್ಟ್ ಬಂದರು ಅಂತ. ಆಗ ನೀವು ಹೆಂಗೆ ಬರಬೇಕು? ನೀವು ಹಂಗೆ ಬರಬೇಕು. ನೀವು ಬರ್ತಾ ಇರೋದು ಯಾರ ಹತ್ರ? ನಿನ್ನ ಸೃಷ್ಟಿಕರ್ತನ ಹತ್ರ, ನಿನ್ನನ್ನು ಆಶೀರ್ವದಿಸುವ ದೇವನ ಹತ್ರ, ನಿನ್ನ ಹೀನವಾದ ಸ್ಥಿತಿಯನ್ನು ಬದಲಾಯಿಸುವ ದೇವನ ಹತ್ರ, ನಿನ್ನ ಆಯುಷ್ಯನ ದೀರ್ಘಾಯುಷ್ಯನ ಕೊಡುವ ದೇವರ ಹತ್ರ, ನಿನ್ನ ಐಶ್ವರ್ಯವನ್ನು ಮಲ್ಟಿಫ್ಲೈ ಮಾಡುವ ದೇವರ ಹತ್ರ ಕಾಣಿಕೆಗಳೊಂದಿಗೆ ಬರಬೇಕಂತೆ. ಮದುವೆಗೆ ಹೋಗ್ತೀರಾ? ಬರೋಕೆಲ್ಲ ಹೋಗ್ತೀರಾ? ಮಾತಾಡ್ರಿ ಬರೋಕೆಲ್ಲ ಹೋಗ್ತೀರಾ? ಹೋಗ್ಬಿಟ್ಟು ಮೆತ್ತಗೆ ತಿಂದು ಬಂದ್ಬಿಡ ಬನ್ರಿ ಅಂತ. ಮೊಯ್ಯಾಕ ಮುಂಚೆ ತಿಂದು ಬರ್ತೀವಿ, ಆದರೂ ಮೊಯ್ಯ ಹಾಕ್ತೀವಿ. ಇಲ್ಲ ಪಾಸ್ಟೇ ಒಂದು ಆಗಬೇಕು, ಇಲ್ಲಾಂದರೆ ನನ್ನ ಮದುವೆಗೆ ಹಾಕಲ್ಲ, ಕವ್ರ ಮೇಲೆ ಬೇರೆ ಹೆಸರು ಬರೆದಿರ್ತೀನಿ. ಆ ಕಾಲದಲ್ಲಿ ಮೈಕಲ್ ಬೇರೆ ಓದ್ಬಿಡ್ತಾಯಿದ್ರು. ಜಾನ್ ಸೀನಾ 50 ರೂಪಾಯಿ, ಅದಕ್ಕೆ ಅವ್ನು ಏನು ಮಾಡ್ತಾನೆ 500 ಕೊಟ್ಬಿಡ್ತಾ ಇದ್ದೆ. ಯಾಕಪ್ಪ, ನಾನು ಮೈಕಲೆಲ್ಲ ನಾನು ಮರ್ಯಾದೆ ಹೋಗ್ತಿದ್ದಂತ. ದೇವಾಲಯಕ್ಕೆ ಬರುವಾಗಲೇ ಕಾಣಿಕೆಯೊಂದಿಗೆ ಬರಬೇಕಂತೆ, ನಾವು ಬೆಸ್ಟ್ ಆದ ಕಾಣಿಕೆಯೊಂದು ಬರಬೇಕಂತೆ. ಅದೇ 50 ರೂಪಾಯಿ, ಅದೇ 100 ರೂಪಾಯಿ ಬರಬಾರ್ದು. ನಾನು ದೇವರನ್ನು ಮೀಟ್ ಮಾಡೋಕೆ ಹೋಗ್ತೇನೆ, ನನ್ನ ಹತ್ರ ಏನು ಬೆಸ್ಟ್ ಡ್ರೆಸ್ ಇದೆಯೋ, ನನ್ನ ಹತ್ರ ಏನು ಬೆಸ್ಟ್ ಇದೆಯೋ, ಐ ಆಮ್ ಗೋಯಿಂಗ್ ಟು ಟೇಕ್. ನಾವು ಅವಿವೇಕಿಗಳ ಥರ, ಅಜ್ಞಾನಿಗಳ ಥರ ಬರ್ತೀವಿ ಚರ್ಚ್ಗೆ. ಇಲ್ಲ, ದೇವರು ಜ್ಞಾನಿ, ಅವರ ಜ್ಞಾನವನ್ನು ಪಡೆದ ನಾನು ಜ್ಞಾನಿ ಅನ್ಕೊಂಡು ಚರ್ಚ್ಗೆ ಬರಬೇಕು. ಮನೇಲಿರೋ ಬೆಸ್ಟ್ ಸ್ಯಾರಿನ ಹಾಕೊಂಬರ್ಬೇಕು, ಬೆಸ್ಟ್ ಡ್ರೆಸ್ನ ಹಾಕೊಂಬರ್ಬೇಕು. ನಾನು ಪ್ರತಿ ಸಂಡೇ ನೋಡ್ತೀನಿ ನಂದು ಯಾವುದು ಬೆಸ್ಟ್ ಸೂಟ್ ಇದೆ ಅಂತ. ನಾನು ಹಾಕಲೇ ಇಲ್ಲ, ಎಷ್ಟು ದಿನ ಹಾಕಿ ಅದನ್ನು ಹಾಕೊಂಬರ್ತೀನಿ. ಇಲ್ಲ 10 ಜನ ಇರಲಿ ನಾನು ಸೂಟ, ಯಾಕೆ ನಾನು ಸೇವ್ ಮಾಡೋದು ನನ್ನ ದೇವರಿಗೆ, ನನ್ನ ಸೃಷ್ಟಿಕರ್ತನಿಗೆ. ನೀವು ಬಂದು ನೋಡಿ, ನಿಮ್ಮ ಡ್ರೆಸ್ ಕೊಡಲು ಬನ್ನಿ ನೋಡಿ, ಹೆಂಗೆ ಟೀ ಶರ್ಟಲ್ಲಿ ಬರ್ದಿರತ್ತೆ. ಮದುವೆಗೆ ಟೀ ಶರ್ಟಲ್ಲಿ ಹೋಗ್ತೀರಾ ಮಂಜು? ನೋಡ್ದ, ಲೋಕದ ಅಳಿದೋಗೋ ಮದುವೆಗೆ ನೀವು ಯಾರೋ ಅನ್ಯ ಜನ ಮದುವೆಗೆ ಎಷ್ಟು ನೀಟಾಗಿ ಡ್ರೆಸ್ ಮಾಡಿ, ಫಾರ್ಮಲ್ಸ್ ಹಾಕ್ಕೊಂಡು, ಇನ್ಸೈಡ್ ಮಾಡಿಕೊಂಡು, ಕರೆಕ್ಟಾ ಬೆಲ್ಟ್ ಹಾಕ್ಕೊಂಡು, ಹಾಗಾದರೆ ದೇವರ, ಹಾಗಾದ್ರೆ ಮಂಡಲ ನೀನು ಗಮನಿಸ್ತಾ ಇದೆ, ನೀನು ಇರುವ ಸ್ಥಿತಿಯಲ್ಲಿ ಇರೋ ಥರ ಆಗ್ತಿದೆ. ನೋ, ನಾನು ದೇವರ ಮಗ. ನೀವು ಹಾಕೋ ಡ್ರೆಸ್ ಮೇಲೆ ಕೂಡ ಬ್ಲೆಸ್ಸಿಂಗ್ ಇದಪ್ಪ. ಓಹ್, ಅನೇಕರಿಗೆ ಅರ್ಥ ಆಗಲ್ಲ. ನೋಡಿ ರೋಜಿ, ನೋಡಿ ನಿಂತ್ಕೊಮ್ಮ, ನೋಡಿ ಯಾವ ಮದುವೆಗೆ ಹೋಗ್ತೀಯಮ್ಮ? ಹೇಳ್ರಿ, ಯಜ್ಞದ ಕುರಿಯಾದ ಆತನ ಮದುವೆ, ನಾನೇ ಮದುಮಗಳು. ನೀವು ನಿಮಗೆ ತಮಾಷೆ ಆಗಿರ್ಬೋದು, ಇದು ಸೀರಿಯಸ್. ನಾವು ಅಜ್ಞಾನಿಗಳನ್ನ ಯೋಚನೆ ಮಾಡ್ತೀವಿ. ಯಾರೇನಾದ್ರೂ ತಿಳ್ಕೊಳ್ಳಿ ಬಿಡಿ, ನಮಗೇನಂತೆ. ನಾನು ಐ ಆಮ್ ಗೋಯಿಂಗ್ ಟು ಡ್ರೆಸ್ ವೆಲ್. ನಾನು ಪಾಸ್ಟಿಂಗ್ ಬರುವಾಗ ನಾನು ಹಂಗೆ ಬರ್ತೀನಿ. ಗೊತ್ತಾ, ಇವತ್ತು ಅನೇಕರು ಸೂಟ್ ಆಗ್ತಾರೆ ಅಂದರೆ ನನ್ನ ಜೊತೆ ಇದ್ದವರಲ್ಲ. ಯಾಕೆ? ನಾನೇ ಅವ್ರಿಗೆ ಮಾಡೆಲ್. ಇದ್ದೀರಾ? ಪಕ್ಕದಲ್ಲಿ ಕೇಳಿದ್ದೀರಂತ. ಬೆಸ್ಟಾಗಿ ಬನ್ನಿ, ಬೆಸ್ಟ್ ಬಟ್ಟೆ ಹಾಕ್ಕೊಳ್ಳಿ, ಮನೇಲಿ ಹುಡುಕ್ರಿ, ಚೆನ್ನಾಗಿ ಐರನ್ ಮಾಡ್ರಿ. ಅಜ್ಞಾನಿಗಳದ್ರೆ ಯೋಚನೆ ಮಾಡಬೇಡ್ರಿ. ಕೊನೆಗೆ ಯೋಬನಿಗೆ ಇದು ಅರ್ಥ ಆಗ್ತಿದೆ, ನಾನು ನಿಮಗೂ ಅರ್ಥ ಆಗ್ತಿದೆ ಅಂತ. ಎಷ್ಟು ವಯಸ್ಸು ಯೋಬನಿಗೆ? ಕೇಳಿಸ್ಕೊಳ್ಳಿ,
70 ವಯಸ್ಸು ಅವನಿಗೆ. ಬೈಬಲ್ ಪಂಡಿತರು ಹೇಳ್ತಾರೆ ನಿಯರ್ಲಿ 70 ವಯಸ್ಸಂತೆ ಅವಾಗ. ಹೆಂಡ್ತಿ ಇಲ್ಲ, ಹೆಂಡ್ತಿನ ಔಟು, ಮಕ್ಕಳು ಔಟು, ಎಲ್ಲರೂ ಔಟು. ಸೆಕೆಂಡ್ ಮ್ಯಾರೇಜ್ ಆಗ್ತಾನೆ. ಶಬ್ದ ಬರ್ತಾ ಇಲ್ಲ. ಅದು ಎಂಥ ಹುಡುಗಿನ? ಬ್ಯೂಟಿಫುಲ್ ಹುಡುಗಿ. ಬೈಬಲ್ ಪಂಡಿತರು ಹೇಳ್ತಾರೆ ಅವ್ರ ಮದುವೆ ಆಗೋ ಹುಡುಗಿ ಯಾರಂತೆ, ಯಾಕೋಬನ ಮಗಳು ದೀನಾ ಅಂತ ಕೇಳಿದ್ದೀರಾ? ಓ ಚೀಸ್, ಅವಳು ಅಷ್ಟು ಸುಂದರಿ ಅಂತೆ. ಅವಳು ಶಿ ಈಸ್ ವೆರಿ ಬ್ಯೂಟಿಫುಲ್ ಅಂತೆ ದೀನಾ. ಅವಳನ್ನ ಯಾರೋ ಒಬ್ಬನ ಏನು ಮಾಡಿಬಿಡ್ತಾನೆ, ಹಾಳು ಮಾಡಿಬಿಡ್ತಾನೆ, ರೇಪ್ ಮಾಡಿಬಿಡ್ತಾನೆ. ಹಾಗಾದರೆ ಅವಳ ಲೈಫನ್ನು ದೇವರು ಕಟ್ಟಿಕೊಡ್ತಾ ಇದ್ದಾರೆ, ಅಲ್ಲಿ ಮರು ಜೀವಿತವನ್ನು ಅವಳು ಕೊಡ್ತಾ ಇದ್ದಾರೆ. ಈ ಪುಸ್ತಕನ ಬರೆದಿದ್ದ ಮೋಶೆ ಅಂತ ಹೇಳ್ತಾರೆ, ಬಟ್ ನನಗೆ ಗೊತ್ತಿಲ್ಲ. ಬಟ್ ಬೈಬಲ್ ಪಂಡಿತರು ಹಂಗೆ ಹೇಳ್ತಾರೆ. ಯೋಬನ ಪುಸ್ತಕ. ಎಷ್ಟು ವಯಸ್ಸು ಯೋಬನಿಗೆ? 70. ಹುಡುಗಿ ಯಾರು? ದೀನಾ. ಈಗ ಎಷ್ಟು ವರ್ಷ ಇದ್ದ? 70 ಪ್ಲಸ್ ಅದು ಡಬಲ್ ಮಾಡಿ 140, 70 ಎಷ್ಟು? 210 ವರ್ಷ ಇದ್ದಂತೆ ಯೋಬ. 70 ಬಿಟ್ಟು ಅವ್ರು ಬರೆಯೋದು, 70 ಬಿಟ್ಟು 140 ಅಂತ ಹೇಳ್ತಾನೆ. ದೇವರು ಐಶ್ವರ್ಯವನ್ನು ಮಾತ್ರ ಕೊಡುವ ದೇವರಲ್ಲ ಸುರೇಶ್, ಆರೋಗ್ಯವನ್ನು ಕೊಡುವ ದೇವನಾಗಿದ್ದ. ಎಷ್ಟು ನಂಬ್ತೀರಾ? ಯಾವಾಗ ನೀನು ಸಕಲವನ್ನು ನಡೆಸಲು ಶಕ್ತಿ ಅಂತ ನೀನು ನಂಬಕ್ಕೆ ಶುರು ಮಾಡ್ತೀವಿ. ಸ್ವಾಮಿ ನೀನು ಇಲ್ಲದೆ ನೋಡಿ ನಾವೇನು ಮಾಡ್ತೀವಿ ಅಂದರೆ, ಇವಾಗ ಏನಿದೆಯೋ ನಮಗೆ ನಾವೇ ಪ್ರಯತ್ನಿಸ್ತೇವೆ. ನೋ, ಫಸ್ಟು ದೇವರ ಹತ್ರ ಕೇಳ್ರಿ. ದೇವ ಮನುಷ್ಯರ ಏನು ಮಾಡೋಕ್ಕೆ ಮೊದಲು ಪ್ರಾರ್ಥನೆ ಮಾಡಿಸ್ರಿ. ಎಲ್ಲ ಮಾಡಿ ಬಂದ್ಬಿಟ್ಟು ಬನ್ನಿ ಪಾಸ್ಟರ್ ಟೇಪ್ ಕಟ್ ಮಾಡಿ ಅಂದರೆ ನಾನೇನು ಮಾಡೋಕ್ಕಾಗಲ್ಲ, ಅದು ಮುಚ್ಕೊಂಡು ಹೋದ್ರೆ. ಎಲ್ಲದಕ್ಕೆ ಮುಂಚೆ ಅಪ್ಪ ಹತ್ರ ಬನ್ನಿ. ಆಸ್ಕ್ ಗಾಡ್, ಜೀಸಸ್. ಅದಕ್ಕೆ ಯೇಸು ಒಂದೇ ಸಿಂಪಲ್ ಆಗಿ ಹೇಳಿದ್ರು. ವಿಶ್ವಾಸವನ್ನು ಕೂಡ ಹೇಳಿಲ್ಲ ಯೇಸು. ಎಷ್ಟನ್ನು ಓದಿರ? ಜಾನ್ ಗಾಸ್ಪಲ್ 17 ಹೇಳಿದ್ರೆ, ನನ್ನ ನಾಮದಲ್ಲಿ ನೀವೇನಾದರೂ ಕೇಳ್ರಿ ಅಪ್ಪ ಹತ್ರ. ವಿಶ್ವಾಸ ನೀವು ಕೇಳಬೇಕಂತ ಅಲ್ಲಿ ಹೇಳಿಲ್ಲ. ಅವ್ರಿಗೆ ಹೇಳಿದ್ರು ನನ್ನ ನಾಮದಲ್ಲಿ ಕೇಳ್ರಿ, ವಿಶ್ವಾಸನೇ ಬೇಡ. ನನ್ನ ನಾಮನೇ ವಿಶ್ವಾಸ, ನನ್ನ ನಾಮನೇ ವಿಶ್ವಾಸ. ಮೈ ನೇಮ್ ಇಸ್ ಫೇತ್. ಅದಕ್ಕೆ ಒಂದು ಆಡ್ತೀವಲ್ಲ, ಮೈ ನೇಮ್ put his name Jesus. Come on, say Jesus. Come on, say Jesus. In the name of Jesus I pray. I am blessed, I am rich, I am prosperous, I am healthy in the name of Jesus by the power of Holy Spirit. ಡೈಲಿ ಮಾತಾಡ್ಬೇಕು ನೀವು. ಪಕ್ಕದಲ್ಲಿ ಒಬ್ಬನು ಕೂತಿರ್ತಾನೆ, ಅಯ್ಯೋ ಏನು ಗುರು ಈ ವಾರ ಎಲ್ಲ ಸರಿ ಇಲ್ಲ. ಹೌದು ಗುರು, ಈ ವಾರ ನಂದು ರಾಶಿನೇ ಸರಿ ಇಲ್ಲ. ಯಾವ ರಾಶಿ? ತುಲಾ ರಾಶಿನ? ಇನ್ನು ಕೆಲವರು ಅದನ್ನು ನೋಡ್ತಾರೆ. ಮೇಷ ರಾಶಿಯವರಿಗೆ ಈ ತಿಂಗಳು ತುಂಬ ಒಂದು ಇದು ಅಂತ ಅವನು ಹೇಳ್ತಾನೆ. ಈ ತಕ್ಷಣವೇ ಬರಬೇಕಂದ್ರೆ ಈ ದೇವರುಗಳಿಗೆ ನಮಸ್ಕಾರ ಮಾಡ್ತಾನೆ. ಇವನೇನು ಮಾಡ್ತಾನೆ ಅದೇ ನೋಡ್ತಾ ಇರ್ತಾನೆ ಕೂತ್ಕೊಂಡು. ಇಲ್ಲೆಲ್ಲ ರಾಶಿಗಳಿಂದ ದೊಡ್ಡ ರಾಶಿ ಇಲ್ಲಿದೆ. ನಿನ್ನ ಭವಿಷ್ಯವನ್ನೇ ದೇವ್ರು ಬರೆದ. ಅಜ್ಞಾನಿಗಳ ಥರ ಯೋಚಿಸಬೇಡ, ವಿವೇಕ ಜ್ಞಾನವನ್ನು ಇಲ್ಲಿ ಹುಡುಕು. ಅಲ್ಲೆಲ್ಲೂಯ. ಅದಕ್ಕೆ ಅವನು ಹೇಳ್ತಾನೆ, ಸ್ವಾಮಿ ಸಕಲವನ್ನು ನಡೆಸಲು ನೀನು ಹೇಳ್ರಿ, ನೀವು ಹೇಳ್ರಿ. ನಾನು ಯೋವನ್ ಥರ ಇದ್ದೆ ಸ್ವಾಮಿ, ಅಜ್ಞಾನ ಥರ ಮಾತಾಡ್ತಾ ಇದ್ದೆ, ಈಗ ಜ್ಞಾನದ ಬಳಿ ಬಂದಿದ್ದೇನೆ ಹೇಳ್ರಿ. ಇವಾಗ ಏನಾಗ್ತದೆ? ನೆಕ್ಸ್ಟ್ ಓದಮ್ಮ. 42 3ನೇ ವಾಕ್ಯ ಓದ್ದ. ಜ್ಞಾನವಿಲ್ಲದೆ ಸತ್ಯಾಲೋಚನೆಯನ್ನು ಮಂಕು ಮಾಡುವ ಇವನು ಯಾರು ಎಂಬ ನಿನ್ನ ಮಾತಿನಂತೆ ನೀನು ಹೇಳ್ದಲ್ಲ ಸ್ವಾಮಿ, ನೀನು ಹೇಳ್ದಲ್ಲ 38ರಲ್ಲಿ ಹೇಳ್ದಲ್ಲ, ಅದನ್ನು ನಾನು ರಿಪೀಟ್ ಮಾಡ್ತಾ ಇದ್ದೆ ಅಂತ ಯೋಬ ಬರೀತಾರೆ. ಎಂಬ ನಿನ್ನ ಮಾತಿನಂತೆ ನಾನು ತಿಳಿಯದ ಸಂಗತಿಗಳನ್ನು ನನಗೆ ಗೊತ್ತಿಲ್ಲದೆ ಬುದ್ಧಿಗೆ ಮೀರಿರುವ ಅದ್ಭುತಗಳನ್ನು ಕುರಿತು ಮಾತಾಡಿದ್ದೇನೆ. ದಯಮಾಡಿ ಕೇಳು, ನಾನೇ ಮಾತಾಡುವೆನು, ನಾನು ಪ್ರಶ್ನೆ ಮಾಡುವೆನು, ನೀನೇ ನನಗೆ ಉಪದೇಶಿಸು ಎಂದು ಅಪ್ಪಣೆ ಕೊಟ್ಟೆಯಷ್ಟೇ. ಕಿವಿಯಿಂದ ನಿನ್ನ ವಿಷಯವನ್ನು ಕೇಳಿದ್ದೆನು, ಈಗಲಾದರೂ ನಿನ್ನನ್ನೇ ಕಣ್ಣಾರೆ ಕಂಡೆನು. ಈಗ ಅಲ್ಲಿವರೆಗೂ ದೇವ್ರು ಮಾತಾಡಿರೋದು, ಇಲ್ಲಿಂದ ಇವನು ಮಾತಾಡ್ತಾನೆ. ಯಾರು ನೋಡಿ, ಯಶನ್ಗೆ ಅರ್ಥ ಆಯಿತು. ಅದೆಲ್ಲ ದೇವ್ರು ಮಾತಾಡಿದ್ದು. ಓದಮ್ಮ ಇನ್ನೊಂದ್ಸಲಿ 42:4 ಓದಮ್ಮ.
ನಾನು ಪ್ರಶ್ನೆ ಮಾಡುವೆನು, ಹಾ ನೀನೇ ನನಗೆ ಉಪದೇಶಿಸು ಹಾ ಎಂದು ಅಪ್ಪಣೆ ಕೊಟ್ಟಿಯಷ್ಟೇ. ಎಲ್ಲಿ 38ರಲ್ಲಿ ಹೇಳ್ತಾರಲ್ವಾ, ಅಪ್ಪ ನಾನು ಪ್ರಶ್ನೆ ಮಾಡ್ತೀನಿ, ನನಗೇನು ಮಾಡಿ ನೀನು ಅಂತ ಇವನು ದೇವ್ರು ಹೇಳಿದ್ರೆ ರಿಪೀಟ್ ಮಾಡ್ತಾ ಇದ್ದಾನೆ. ಯಾರು? ಯೋಬ. ಚೆನ್ನಾಗಿ ಹೇಳೋದನ್ನ ಅರ್ಥ ಮಾಡ್ಕೊಳ್ರಿ. ಅದಕ್ಕೆ ಬೈಬಲು ಒಂದು 10 ಸಲ ನನಗೂ ಓದಾಗ ಎಷ್ಟೋ ಸಲ ಅರ್ಥ ಆಗಿಲ್ಲ, ಬಟ್ ಓದ್ತಾ ಅರ್ಥ ಆಯಿತು. ಓಹೋ ಹಿಂಗ ಮ್ಯಾಟ್ರು, ಹಂಗದು ಇವತ್ತು ಹೋಗಿ ಪ್ರಸಂಗ ಮಾಡೋಣ ಅಂತ ದೇವ್ರು ಹೇಳಿದ್ರೆ ನೀವು ಮಾತಾಡ್ತಾ ಇದ್ದಾನೆ ಅಲ್ಲಿ. ನೋಡಿ ಏನಂತ ನೆಕ್ಸ್ಟ್ ದೇವ್ರು ಹೇಳಿದ ಮತ್ತೆ ಹೇಳ್ತಾನೆ, ನೋಡಿ ಏನಂತ ಹೇಳ್ತಾನೆ. ಕಿವಿಯಿಂದ ನಿನ್ನ ವಿಷಯವನ್ನು ಕೇಳಿದ್ದೆನು, ಹಾ. ಈಗಲಾದರೂ ನಿನ್ನನ್ನೇ ಕಣ್ಣಾರೆ ಕಂಡೆನು. ಈಗ ಅವನು ಹೇಳ್ತಾನೆ, ಕಿವಿಯಿಂದ ನೀನು ಹೇಳಿದನ್ನು ಕೇಳಿಸ್ಕೊಂಡೆ, ಈಗ ನೀನು ಡೈರೆಕ್ಟಾಗಿ ನೋಡ್ತಾ ಇದ್ದೀನಿ. ಅದಕ್ಕೆ ಮುಂಚೆ ಇನ್ನೊಂದು 2 ಮಾತು, ಅದಕ್ಕೆ ಮುಂಚೆ 3ನೇ ವಾಕ್ಯ ಇನ್ನೊಂದ್ಸಲ ಓದಮ್ಮ, ಸೆಕೆಂಡ್ ಹಾಫಿಂದ ಓದು. ದಯಮಾಡಿ ಕೇಳು, ನಾನೇ ಮಾತಾಡುವೆನು, ನಾನು ಪ್ರಶ್ನೆ ಮಾಡುವೆನು, ನೀನೇ ನನಗೆ ಉಪದೇಶಿಸು ಎಂದು ಅಪ್ಪಣೆ ಕೊಟ್ಟಿಯಷ್ಟೇ. ಕಿವಿಯಿಂದ ನಿನ್ನ ವಿಷಯವನ್ನು ಕೇಳಿದ್ದೆನು, ಈಗಲಾದರೂ ನಿನ್ನನ್ನೇ ಕಣ್ಣಾರೆ ಕಂಡೆನು. ಆದ ಕಾರಣ ನಾನು ಆಡಿದ್ದನ್ನು ತಿರಸ್ಕರಿಸಿ, ಏನಂತೆ? ನಾನು ಏನೇನು ಮಾತಾಡಿದ್ರೆ ನಾನು ಏನು ಮಾಡ್ತೀನಿ? ತಿರಸ್ಕರಿಸಿ ಧೂಳಿಯಲ್ಲಿಯೂ ಬೂದಿಯಲ್ಲಿಯೂ ಕುಳಿತು ಪಶ್ಚಾತ್ತಾಪ ಪಡುತ್ತೇನೆ. ನೀನು ಪಶ್ಚಾತ್ತಾಪ ಪಡೋದು ಬೇಡ. ಇರೋಸ್ ದಾಳದಲ್ಲಿ ಸ್ವಾಮಿ ಐ ಆಮ್ ಸಾರಿ ಅಂತ ಕೇಳಿದ್ರೆ ಸಾಕು. ನಾನು ಏನಾದರೂ ಮಾತಾಡಿದರೆ ತಪ್ಪಾಗಿ ಲೋಕದ ಜನ ಥರ ಮಾತಾಡಿದರೆ ಐ ಆಮ್ ಸಾರಿ. ಅಜ್ಞಾನಿಗಳ ಥರ ಕುತ್ಕೊಬೇಡಿ, ಜ್ಞಾನಿಗಳ ಥರ ಕೇಳಿ. ಈಗ ದೇವರು ನೀವು ಹೆಂಗಿರ್ತೀವಿ ಅಂತ ಮೊದಲೇ ಬರೆದಿಟ್ಟಿದ್ದಾನೆ. ಆಮೇಲೆ ಇದ್ದೀರಾ? ನೋಡಿ ಅಲ್ಲಿ ಇನ್ನೊಂದು ವಿಷಯನ ಅದು ಅವರು ತಗೊಂತಲ್ಲ ಪಾಯಿಂಟ್, ನಾನು ಹೇಳ್ತೀನಿ ನೋಡಿ. 42ನೇ ಅಧ್ಯಾಯದಲ್ಲಿ ಒಂದು ನಿಮಿಷ ನೋಡಿ. ನಾನು ತಿಳಿಯದ ಸಂಗತಿಗಳನ್ನು, ನನಗೆ ಗೊತ್ತಿರದ ಬುದ್ಧಿಗೆ ಮೀರುವ ಅದ್ಭುತ ಕಾರ್ಯಗಳನ್ನು ಕುರಿತು ಮಾತಾಡಿದ್ದೇನೆ. ಅರ್ಥ ಆಗ್ತಿದ್ಯಾ? ನಾನು ತಿಳಿಯದ ಸಂಗತಿಗಳನ್ನು, ನನಗೆ ಗೊತ್ತಿಲ್ಲದೆ ಬುದ್ಧಿಗೆ ಮೀರಿರುವ ಅದ್ಭುತಗಳನ್ನು ಕುರಿತು ಮಾತಾಡಿದ್ದೇನೆ. ಅಂದರೆ ಯಾರು ಮಾತಾಡಿದ್ದು? ದೇವರು. ಇವಾಗ ನೋಡಿ ಏನಂತೆ, ನಾನು ತಿಳಿಯದ ಸಂಗತಿ, ನನಗೆ ಗೊತ್ತಿಲ್ಲದ ಬುದ್ಧಿಗೂ ಮೀರುವ ಅದ್ಭುತಗಳನ್ನು ಕುರಿತು ಮಾತಾಡುತ್ತೇನೆ. ಆಮೇಲೆ ಕೊನೆಗೀಗ ಅದಾದಮೇಲೆ ಯೋಬನ ಹತ್ರ ದೇವರೊಂದು ವಿಷಯ ಹೇಳ್ತಾರೆ. ಏನಂತ ಹೇಳ್ತಾರೆ? 6ನೇ ವಾಕ್ಯ ಓದಿ. ಆದ ಕಾರಣ ನಾನು ಆಡಿದ 7ನೇ ವಾಕ್ಯ ಓದಿ. ಯೆಹೋವನು ಈ ಮಾತುಗಳನ್ನು ಯೋಬನಿಗೆ ಹೇಳಿದ ಮೇಲೆ. ಇಷ್ಟೊತ್ತು ಯಾರು ಮಾತಾಡಿದೆಲ್ಲ ವಾಕ್ಯಗಳು? ದೇವರೇ ಮಾತಾಡಿದ. ಯಾರ ಹತ್ರ? ದೇವ್ರು ಮಾತಾಡಿರೋದನ್ನ ಮತ್ತೆ ರಿಪೀಟ್ ಮಾಡ್ತಾ ಇದ್ದಾನೆ 42ರಲ್ಲಿ. ಅವನು 38ರಲ್ಲಿ ಮಾತಾಡಿರೋದನ್ನ 42ರಲ್ಲಿ ಏನು ಮಾಡ್ತಾನೆ? ರಿಪೀಟ್ ಮಾಡ್ತಾ ಇದ್ದಾನೆ. ಅದಕ್ಕೆ ಅವನು ಬರೀತಾನೆ, ನನ್ನ ಬುದ್ಧಿಗೆ ಮೀರಿದ ವಿಷಯಗಳನ್ನು ನೀನು ನನಗೆ ಮಾಡ್ತೀಯ. ಯೋಬ ಯೋಚನೆ ಮಾಡಿಲ್ಲ, ನನಗೆ ಇನ್ನೊಂದು ಮದುವೆ ಆಗ್ತಿದೆ, ಮತ್ತಿಷ್ಟು ಜನ ಮಕ್ಕಳು ಹುಡ್ತಾರೆ, ಮತ್ತೆ ನಾನು ದೊಡ್ಡ ಐಶ್ವರ್ಯವಂತನ ಆಗ್ತೀನಿ, ನಾನು ನಿಮ್ಮ ಮಕ್ಕಳು ಪ್ರಪಂಚದಲ್ಲಿ ಸುಂದರಿ ಏನಂತೆ ಅವರು. ಯಾಕೆ? ಅವರಮ್ಮ ಸುಂದರಿ ಅಲ್ವಾ? ಯೋಬನಿಗೆ ಏನಪ್ಪ ವಯಸ್ಸಾಗಿದೆ 75, ಯಾವುದನ್ನ ಅಜ್ಜಿನ ಕರ್ಕೊಂಬಿಡವ, ಅಡ್ಜಸ್ಟ್ ಮಾಡ್ಕೊಂಡವ ಅಂತ ಹೇಳಿಲ್ಲ. ಈ ಬಾಟ್ ಬ್ಯೂಟಿಫುಲ್ ಲೇಡಿ. ಅವಳು ಪಾಪ ಅವಳ ಲೈಫು ಇಷ್ಟೇ ನಾನು ನೆನೆಸ್ಕೊಂಡ್ಳು. ನಿನ್ನ ಲೈಫ್ ಅಷ್ಟೇ ಅಲ್ಲಮ್ಮ, ನೀನು ಯಾರೋ ಅತ್ಯಾಚಾರ ಮಾಡಿದ್ರು, ಡೋಂಟ್ ವರಿ, ಬಾ ನಾನು ಒಬ್ಬರದ ಕರ್ಕೊಂಡು ಹೋಗ್ತೀನಿ. ಯೋಬ ನಿನಗೆ ಗಂಡ. ಇನ್ನು ಅವಳ ಲೈಫ್ ಹೆಂಗಿದೆ ಯೋಚನೆ ಮಾಡಿ. ಆಮೆನ್. ಇಷ್ಟೆಲ್ಲ ದೇವರು ಹೇಳಿದ ನಾವು ರಿಪೀಟ್ ಮಾಡಿದ್ರೆ ದೇವರು ಇವಾಗೊಂದು ಮಾತು ಹೇಳ್ತಾರೆ. ಇವಾಗ ನಮ್ಮ ಲೈಫಲ್ಲಿ ತುಂಬ ಮುಖ್ಯ ನೋಡು. ಒಬ್ಬ ದೇವ ಮನುಷ್ಯನದ ಯಾರಾದರೂ ಅವ್ರ ಬಗ್ಗೆ ತಪ್ಪಾಗಿ ಮಾತಾಡಿದರೆ ಅವ್ರ ಹತ್ರ ನೀವು ಹೋಗಿ ಕನೆಕ್ಟ್ ಆಗಿ ಸಾರಿ ಕೇಳುವಾಗಲೇ ಬಿಡುಗಡೆ ಉಂಟಾಗದೆ. ಇವಾಗ ಓಪನಾಗಿ ಹೇಳ್ಬಿಡ್ತೀನಿ ನೋಡಿ. ನೆಕ್ಸ್ಟ್ ವಾಕ್ಯ ನೋಡಿ, 7ನೇ ವಾಕ್ಯ ಎಲ್ಲರೂ ಓದಿ. ಯೆಹೋವನು ಈ ಮಾತುಗಳನ್ನು ಯೋಬನಿಗೆ ಹೇಳಿದ ಮೇಲೆ ತೇಮಾನ್ಯನಾದ ಎಲೀಫಜನನ್ನು ಕುರಿತು ನಿನ್ನ ಮೇಲೆಯೂ ನಿನ್ನ 2 ಸ್ನೇಹಿತರ ಮೇಲೆಯೂ ಕೋಪಗೊಂಡಿದ್ದೇನೆ. ನಿಮ್ಮ ಫ್ರೆಂಡ್ಸ್ ಮೇಲೆ ನನ್ನ ಕೋಪ ಇದೆ ಯೋಬ. ನನ್ನ ದಾಸನಾದ ಯೋಬನು ನನ್ನ ವಿಷಯವಾಗಿ ಯಥಾರ್ಥವನ್ನಾಡಿದಂತೆ ನೀವು ಆಡಲಿಲ್ಲ.
ಈಗ ಏಳು ಹೋರಿಗಳನ್ನು 7 ಟಗರುಗಳನ್ನು ತೆಗೆದುಕೊಂಡು ನನ್ನ ದಾಸನಾದ ಯೋಬನ ಬಳಿಗೆ ಹೋಗಿ ನಿಮ್ಮ ದೋಷ ಪರಿಹಾರಕ್ಕಾಗಿ ಹೋಮ ಮಾಡಿರಿ. ಈಗ ಯಾರ ಹತ್ರ ಹೋಗ್ತಾ ಇದ್ದಾರೆ? ಡೈರೆಕ್ಟಾಗಿ ದೇವರು ಯೋಬನ ಫ್ರೆಂಡ್ಸ್ ಹತ್ರ ಹೋಗ್ತಾ ಇದ್ದಾರೆ. ಯಾರ ಹತ್ರ ಹೋಗ್ತಾ ಇದ್ದಾರೆ? ಏನಪ್ಪ ಜಾಸ್ತಿ ಓವರಾಗಿ ಮಾತಾಡ್ಬಿಟ್ರಿ ಯೋಬನ ಮೇಲೆ, ಏನೋ ಪಾಪ ಮಾಡಿಬಿಟ್ಟಿದ್ದಾನೆ, ಅದಕ್ಕೆ ರೋಗ ಬಂದುಬಿಟ್ಟಿದೆ, ಹಂಗೆ ಹಿಂಗೆಲ್ಲ ಮಾತಾಡ್ದ. ಅವನು ಯಥಾರ್ಥವಾಗೇ ಮಾತಾಡ್ದ. ದೇವ್ರು ಕೊಟ್ಟಾಗ ದೇವ್ರು ತಗೊಂಡು ಅವನು ಯಥಾರ್ಥವಾಗಿ ಮಾತಾಡ್ದ. ನನ್ನ ಯಾವುದೋ ಬ್ಲೇಮ್ ಮಾಡಲಿಲ್ಲ ಯೋಬ. ಆದರೆ ನೀವೇನು ಮಾಡಿದ್ರಿ ಅವನ್ನ? ಅವನೊಬ್ಬ ದೇವ ಮನುಷ್ಯ. ಬೈಬಲ್ ಮೆನ್ಷನ್ ಆಗ್ತಿದೆ, ಅವನೊಬ್ಬ ದೇವ ಮನುಷ್ಯ. ಅವನ ಮೇಲೆ ಎಷ್ಟು ಮಾತಾಡಿದ್ರಿ? ಅವನಿಗೊಂದು ಕಷ್ಟ ಅಂದರೆ ಅವನ ಮೇಲೆ ಎಷ್ಟು ದೂಷಣೆ ಹೊರಿಸ್ತೀರಿ, ಎಷ್ಟು ಅವಮಾನ ಮಾಡಿದ್ರಿ, ಚುಚ್ಚಿ ಅವ್ನ ನೋವಿಗಿಂತ ಜಾಸ್ತಿ ನೀವು ನೋವು ಮಾಡಿದ್ರಿ. ಓದಮ್ಮ, ಅವನು ಏನಂತ ಹೇಳ್ತಾರೆ? ಅವನು ಯಾರಂತೆ? ನನ್ನ ದಾಸನಾದ, ನನ್ನ ಸೇವಕನಾದ, ಮೈ ಸರ್ವೆಂಟ್. ಜೋಬ್ ಇಸ್ ಮೈ ಸರ್ವೆಂಟ್. ಬಿ ಕೇರ್ಫುಲ್. ಹೋಗಿ ಅವನ ಸಾರಿ ಕೇಳ್ರಿ. ಅವನ್ ಪ್ರೇಯರ್ ಮಾಡಿದ್ರೆ ನೀವು ಬಿಡುಗಡೆ ಆಗೋದೆ. ನನ್ನ ಸೇವಕನಾಗಿರುವ ಯೋಬನು ನಿಮ್ಮ ಪಕ್ಷವಾಗಿ ಪ್ರಾರ್ಥನೆ ಮಾಡುವನು. ಮಾಡ್ತಾನೆ, ಗ್ಯಾರಂಟಿ ಹೇಳ್ಬಿಟ್ರೆ. ಯಾಕಂದ್ರೆ ಅಷ್ಟು ಒಳ್ಳೆ ಮನಸ್ಸು ಅವನಿಗೆ. ನಮ್ಗೆ ಆ ಮನಸ್ಸು ಇರಬೇಕು. ನಾನು ಕೂಡ ಕೆಲವರು ನೋಡ್ಬಿಟ್ಟು ಪ್ರೈಸ್ ಲಾಡ ಅಂತಾರೆ. ಇವಾಗ ನಾನು ಮಗ ತಿರ್ಸ್ಕೊಂಡು ಹೋಗಾಗ್ತಿದ್ದಾ? ಪ್ರೈಸ್ ಲಾಡಪ್ಪ. ಅವ್ರು ಮಾಡಿರೋ ದ್ರೋಹನೆಲ್ಲ ಮರೆತು ಒಂದು ನಿಮಿಷ ಏನು ಮಾಡ್ತಾರೆ? ನಾನು ನೋಡಿ ಪ್ರೈಸ್ ಲಾಡ ಅಂತ ಹೇಳ್ತಾರೆ. ಅವ್ರು ನೋಡಿ ದೇವ್ರು ಹೇಳ್ತಾರೆ, ಹೋಗಿ ನಾನು ಮ್ಯಾನ್ ಆಫ್ ಗಡ್ದ್ರೋಗಿ ಸಾರಿ ಕೇಳೋದು. ಇದು ನಡೆದ್ರೇನೆ. ಹಿಂದೆಗಡೆ 1000 ಮಾತಾಡ್ಬಿಟ್ಟಿರ್ತೀವಿ, ಬಂದು ಸಾರಿ ಕೇಳಿದ್ರೇ ಬಿಡುಗಡೆನೆ. ಯೋಬನ್ ಬಿಡುಗಡೆ ಆಗೋದು. ಯೋಬ ಸಾರಿ ಕೇಳ್ಬಿಟ್ಟ, ಸ್ವಾಮಿ ಅಜ್ಞಾನವಾಗಿ ಮಾತಾಡ್ಬಿಟ್ಟೆ. ಅವ್ರ ಫ್ರೆಂಡ್ಸ್ಗೆ ಹೋಗಿ ದೇವ್ರು ಹೇಳ್ತಾರೆ, ಹೋಗಿ 7 ಹೇಳ್ಕೊ ತಗೊಂಡೋಗಿ. ಹೋಗ್ಬಿಟ್ಟು ಯೋಬ ಹತ್ರ ಹೋಗ್ಬಿಟ್ಟು ಏನು ಮಾಡಿ, ಅವ್ನು ನಿಮಗೋಸ್ಕರ ಪ್ರೇಯರ್ ಮಾಡ್ತಾರ, ಹೋಗಿ ಕೇಳ್ಕೊ ಹೋಗ್ರಿ. ಏನಾಯ್ತು ಓದಿ. ನನ್ನ ದಾಸನಾದ ಯೋಬನು ನಿಮ್ಮ ಪಕ್ಷವಾಗಿ ಪ್ರಾರ್ಥನೆ ಮಾಡುವನು. ನಾನು ಅವನ ವಿಜ್ಞಾಪನೆಯನ್ನು ಲಾಲಿಸಿ ನಿಮ್ಮ ಮೂರ್ಖತನಕ್ಕೆ ತಕ್ಕ ದಂಡನೆಯನ್ನು ನಿಮಗೆ ವಿಧಿಸುವುದಿಲ್ಲ. ನನ್ನ ದಾಸನಾದ ಇಲ್ಲ ಅಂದ್ರೆ ಮೂರ್ಖತನಕ್ಕೆ ದಂಡನೆ ಸಿಗ್ತೈತೆ. ಅದಕ್ಕೆ ಯಾರ ಜೊತೆನ ಕಿರಿಕ್ ಮಾಡ್ಕೊಳ್ರಿ. ದೇವ ಮನುಷ್ಯನ ಜೊತೆ ದಯವಿಟ್ಟು ಯಾರು ಕಿರಿಕ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಇದು ಎಷ್ಟು ಜನ ಏನೇನು ಮಾತಾಡಿದಾರೆ ಗೊತ್ತಾ? ನನ್ನ ಹತ್ರ ಬರೋವರೆಗೂ ಒಪ್ಪನಾಗಿ ಹೇಳ್ತೀನಿ ನಿಂತ್ಕೊಂಡು, ಅವ್ರಿಗೆ ಬಿಡುಗಡೆ ಅನ್ನೋದೇ ಇಲ್ಲ. ಹೋರಾಡಬೇಕು ಅವ್ರ ಲೈಫಲ್ಲಿ. ಎಷ್ಟು ಸಂಪಾದನೆ ಮಾಡಿದ್ರು ದಕ್ಕದಿಲ್ಲ ಅಲ್ಲಿ. ಹೋರಾಟ. ಅದಕ್ಕೆ ನಾನು ಕೆಲವು ಬಾರಿ ನಾನು ಯಾರಿಗಾದ್ರೂ ಸೇವಕರಿಗೆ ಬೈ ಚಾನ್ಸ್ ಏನಾದರೂ ಹೇಳಿದರೆ ತಕ್ಷಣ ಅವ್ರ ಜೊತೆ ಮಾತಾಡಿ ಅವ್ರ ಮನೆಗೆ ಕರೆದು ಊಟ ಹಾಕಿಸಿ ಕಾಣಿಕೆ ಊಟ ಕಳಿಸ್ಬಿಡ್ತೀನಿ. ಯಾಕೆ ಹೇಳಿ? ನಾನು ಸಮಾಧಾನ ಕೊಡೋಕ್ಕಷ್ಟೇ. ನೀವು ಈ ಪಾಸ್ಟ್ ಏನಕ್ಕೆ ಬಂದರು ಅನಿಲ್ ಕೂಡ ಮನೆಗೆ? ನಾನು ಸಮಾಧಾನ ಆಗೋಕ್ಕಾಗಿ ನಾನು ಕರೆದಿರೋ ಹೊರತು ನಾನು ನೆಂಟಸ್ತನ ಬಯಸೋಕ್ಕಾಗಿ ಅಲ್ಲ. ನಮಗೆ ಯಾರ ಜೊತೆ ವೈರತ್ವ ಬೇಡ. ದೇವ್ರಿಗೆ ಯಾರು ದೊಡ್ಡವರಿಲ್ಲ. ದೇವ್ರು ಹೇಳಿದರೆ ಮಾಡು ಅಂತ ಮಾಡಬೇಕು. ಆಗ ಅವ್ರು ಏನು ಮಾಡ್ತಾರೆ? ನೆಕ್ಸ್ಟ್ ಏನಾಯಿತು? ನನ್ನ ದಾಸನಾದ ಯೋಬನು ನನ್ನ ವಿಷಯವಾಗಿ ಸತ್ಯವನ್ನು ನುಡಿದಂತೆ ನೀವು ನುಡಿಯಲಿಲ್ಲ. ನೀವು ಸತ್ಯ ಹೇಳಲೇ ಇಲ್ವೇ? ಅವನು ಯೋಬ ಬಗ್ಗೆ ಬರೀ ಅಪಪ್ರಚಾರ ಮಾಡಿದ್ರೆ. ನನ್ನ ಬಗ್ಗೆ ಎಷ್ಟು ಜನ ಅಪಪ್ರಚಾರ ಮಾಡಿರ್ಬೋದು, ಅಪಪ್ರಚಾರ ಮಾಡದೇ ಇರೋದನ್ನು ಮಾತಾಡಿರ್ಬೋದು. ಯೋಚನೆ ಮಾಡಿ. ಅದನ್ನ ನೀವು ಕೂಡ ದೇವ್ರ ಮಕ್ಕಳೇ. ನಿಮ್ಮ ಬಗ್ಗೆ ಅಪಪ್ರಚಾರ ಯಾರಾದ್ರೂ ಮಾಡಿದ್ರಾ? ಖಂಡಿತ ಅವ್ರು ನಿಮ್ಮ ಹತ್ರ ಬರಬೇಕು, ಬರ್ತಾರೆ. ಇನ್ ದ ನೇಮ್ ಆಫ್ ಜೀಸಸ್. ನನ್ನ ಹತ್ರ ಆಗಲಿ ನಿಮ್ಮ ಹತ್ರ ಆಗಲಿ ಬರಲೇಬೇಕು. ಆಮೇಲೆ ಏನಂತೆ ನೋಡಿ. ಆಗ ತೇಮಾನ್ಯನಾದ ಎಲೀಫಜನು, ಶೂಹ್ಯನಾದ ಬಿಲ್ದದನು, ನಾಮಾತ್ಯನಾದ ಜೋಫರನು ಹೋಗಿ ಯೆಹೋವನು ತಮಗೆ ಆಜ್ಞಾಪಿಸಿದ ಪ್ರಕಾರ ಮಾಡಲು ಯೆಹೋವನು ಯೋಬನ ವಿಜ್ಞಾಪನೆಯನ್ನು ಲಾಲಿಸಿದನು. ಯೋಬನು ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥಿಸಿದ ಬಳಿಕ ನೋಡಿ, ಇವಾಗ ನಾನು ಅಷ್ಟೇ, ನನಗೆ ಯಾರು ದ್ರೋಹ ಮಾಡಿದ್ರೆ ಅವ್ರಿಗಾಗಿ ಅವ್ರು ಬಂದಾಗ ನಾವು ಪ್ರಾರ್ಥನೆ ಮಾಡಬೇಕಂತೆ. ಪ್ರಾರ್ಥನೆ ಮಾಡಿದ್ಮೇಲೆ ಏನಾಗ್ತಿದಂತೆ? ನನಗೂ ಆಗಲಿ ನಿಮಗಾಗಲಿ 2 ಕಡೆ ಬಿಡುಗಡೆ. ಇದು ಒಂದು ಕಡೆ ಬಿಡುಗಡೆ ಅಲ್ಲ, 2 ಕಡೆನೂ ಬಿಡುಗಡೆ. ಕೆಲವು ಬಾರಿ ನನಗೆ ಎಷ್ಟೋ ವಿಷಯ ಮರ್ತೋಗ್ಬಿಡ್ತೀನಿ. ಕೆಲವರು ಮಾಡಿರೋದನ್ನ ಯಾರೋ ಕೆಲವರು ಬಂದು ಜ್ಞಾಪಕ ಪಡ್ತಾರೆ, ಅವ್ರು ಹಿಂಗೆ ಮಾಡಿದ್ರಲ್ಲ ಅಂತ. ಹೌದಾ, ಸರಿ ಬಿಡಿ, ಮರ್ತು ಬಿಡ್ಬೇಕು ನಾವು.
ನಡೆದದ ನೆನಸಿ ಕೊರಗದಿರು, ಹಳೆದನ್ನ ಮರೆತು ಬಿಡು, ಕರ್ತನ ಹೊಸದನ್ನ ಮಾಡುವನು, ಹಿಂದೆ ನೀ ಕಾಣುವೆ. ಓದಿ. ಯೋಬನು ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥಿಸಿದ ಬಳಿಕ ಯೆಹೋವನು ಅವನ ದುಸ್ಥಿತಿಯನ್ನು ಹೋಗಲಾಡಿಸಿ ಅವನ ಸೊತ್ತನ್ನು ಮೊದಲಿಗಿಂತ 2ರಷ್ಟಾಗಿ ಹೆಚ್ಚಿಸಿದನು. ನೋಡಿ, ಎಲ್ಲ ಹೇಳಿ, ಡಬಲ್ ಪೋರ್ಷನ್ ಪಕ್ಕದ ಹೇಳ್ರಿ. ಇವತ್ತು ದೇವ್ರು ನಿಮ್ಗೇನು ಗೊತ್ತಾ? ವಾಟ್ ಈಸ್ ಬ್ರೇಕ್ ಥ್ರೂ? 2ರಷ್ಟು. ನೀವು ಕ್ಷಮಿಸಿ, ಕ್ಷಮೆ ಕೊಡ್ರಿ. ದೇವರ ಆಲೋಚನೆ, ಉನ್ನತವಾದ ಆಲೋಚನೆ ಯೋಚನೆ ಮಾಡಿ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ದೇವರ ಆಲೋಚನೆ ಉನ್ನತವಾದ ಆಲೋಚನೆ. ನಾವು ಅಜ್ಞಾನಿಗಳಿದ್ರೆ ಜೀವಿಸಬಾರ್ದು. ಒಂದು ಹೇಳಿದ್ನ ಪಾಸ್ಟ್ ಇಲ್ಲಿ ಎಷ್ಟೇ ಬಟ್ಟೆನ ಒಳ್ಳೆ ರೀತಿಯಲ್ಲಿ ಹಾಕೊಂಬಂದು ಹೇಳಿದ್ನ ಇಲ್ವಾ? ನೋಡಿ, ನೀವು ಕೇರ್ಲೆಸ್ ಮಾಡಿದ್ರೆ ನಮ್ಮ ಲೈಫೇ ಕೇರ್ಲೆಸ್ ಆಗಿರ್ತದೆ. ಒಬ್ಬ ದೇವ ಮನುಷ್ಯನ ಹೇಳುವಾಗ ನೀವು ಕೇಳಬೇಕಾದನ್ನ. ಒಂದು ಮದುವೆಗೆ ಹೋಗೋದಾದ್ರೆ ಬರ್ಬೇಕು ಚರ್ಚ್ಗೆ. ದಿಸ್ ಇಸ್ ಯುವರ್ ಡೇ ಮ್ಯಾನ್. ದಿಸ್ ಇಸ್ ದೇವರ ದಿನ. ಇದು ಪರಿಶುದ್ಧವಾಗಿ ಆಚರಿಸ್ರಿ, ಸೆಲೆಬ್ರೇಟ್ ಮಾಡ್ರಿ. ಲೆಟ್ ಸೆಲೆಬ್ರೇಟ್ ವಿತ್ ಜೀಸಸ್. ಸೆಲೆಬ್ರೇಟ್ ವಿತ್ ಜೀಸಸ್. ಸೆಲೆಬ್ರೇಟ್. ಒಬ್ಬ ಪ್ರಧಾನ ಮಂತ್ರಿ ನಿಮ್ಮನ್ನು ಕರೀತಾರೆ, ಇಟ್ಕೊಳ್ಳಿ. ಹಿಂಗೆ ಹೋಗ್ತೀರಾ? ಹಿಂಗೆ ಹೋಗ್ತೀರಾ? ಅವ್ರ ಮನೆಗೆ ಪಾರ್ಟಿ. ಡೊನಾಲ್ಡ್ ಟ್ರಂಪ್ ನಿಮ್ಮನ್ನು ಕರೆದುಬಿಟ್ರು ಅವ್ರ ಬ್ರೇಕ್ಫಾಸ್ಟ್ಗೆ. ಹಿಂಗೆ ಹೋಗ್ತೀರಾ? ಇಲ್ಲ, ಪಟಾಪಟಿ ಚಡ್ಡಿ ಹಾಕೊಂಡು. ನೋ. ಯಾರೋ ಮೊನ್ನೆ ಹೇಳ್ತು, ಯಾವುದೋ ನ್ಯೂಸ್ ಓದ್ತಾ ಇದೆ, ಈ ಬಿಗ್ ಬಾಸ್ ನಡೀತು ಗೊತ್ತಾ? ಅದ್ರೊಳಗೆ ಹೋಗೋಕ್ಕೆ 10 ಲಕ್ಷ ರೂಪಾಯಿ ಪಾಪ ಅವಳು ಸಾಲ ಮಾಡ್ಕೊಂಡು ಬಟ್ಟೆ ತಗೊಂಡು ಹೋದ್ಲಂತೆ. ಅಳ್ತಾ ಇದ್ದಾಳೆ, ನಾನು ಯಾಕೆ ತಾನೇ ಓದ್ನೋ ಅಂತ. ಇಲ್ಲಿ ಯಾರ ಹತ್ರ ಬರ್ತಾ ಇದ್ದೀವಿ? ಯಾರ ಹತ್ರ? ನಿನ್ನ ಲವ್ವರ್ ಹತ್ರ ಬರ್ತಾ ಇದೆಯಾ? ನಿನ್ನ ಮದುಮಗನ ಹತ್ರ ಬರ್ತಾ ಇದೆಯಾ? ಹೆಂಗೆ ಬರಬೇಕು ಯೋಚನೆ ಮಾಡ್ರಿ. ಶನಿವಾರ ಸಾಯಂಕಾಲನೇ ಸ್ಮಾರ್ಟಾಗಿ ರೆಡಿ ಆಗಬೇಕು. ಕೆಲವರು ಶೇವ್ ಮಾಡೋಕ್ಕೂ ಟೈಮ್ ಇಲ್ಲಪ್ಪ ಅಷ್ಟೇ, ಹಂಗೆ ಮಕ್ಕಳನ್ನ ರಪ್ಪನಾಗಬೇಕು. ಹಂಗೆ ಶೇವ್ ಮಾಡೋ ಟೈಮ್ ಇಲ್ಲ. ಮದುವೆಗೆ ಹೋಗೋಕ್ಕೆ 3 ದಿನ ಮೊದಲು ಕೂತಿರ್ತಾರಲ್ಲ ಹೋಗಿ ಮದುವೆನಲ್ಲಿ, ಎಲ್ಲ ಕಲರ್ ಹಾಕ್ಕೊಂಡು ತಲೆಗೆ ಸ್ಮಾರ್ಟಾಗಿ. ನಿನ್ನ ಆಲಯಕ್ಕೂ ಹಂಗೆ ಬರಬೇಕು. ಯಾಕಂದರೆ ನೀನು ಆರಾಧನೆ ಮಾಡ್ತಿರೋ ದೇವರು ಯಾರು ಗೊತ್ತಾ? ನಿನ್ನನ್ನು ತಿಪ್ಪೆಯಿಂದ ಎತ್ತಿ ಪ್ರಭುಗಳ ಮಧ್ಯದಲ್ಲಿ ಅದನ್ನು ಕೊಳ್ಳಿಸುವ ದೇವನಾಗಿದೆ. ಚೆನ್ನಾಗಿ ಅರ್ಥ ಮಾಡಿ ನಾನು ಹೇಳೋದನ್ನು. ದೇವ್ರ ಹತ್ರ ಬರುವಾಗ ಬೆಸ್ಟ್ ಡ್ರೆಸ್ಸು, ಬೆಸ್ಟ್ ಕಾಣಿಕೆ ಎಲ್ಲ ಬೆಸ್ಟಾಗಿ ಬಂದು ನೋಡಿ. ವಾಗ್ದಾನಗಳೆಲ್ಲ ಹಂಗೆ ನೆರವೇರ್ತವೆ ನಿಮ್ಮ ಲೈಫಲ್ಲಿ. ಕೆಲವರು ನೋಡಿ 50 ರೂಪಾಯಿ ಮೇಲೆ ಕಾಣಿಕೆ ಹಾಕಲ್ಲ. ಯಾಕೆ ಹೇಳಿ? ಅದಕ್ಕೆ ಅವ್ರ ಲೈಫ್ 500 ಇರ್ತೈತೆ. ಸಂಬಳ ಎಷ್ಟು? 5,000. ಸಂಬಳ ಎಷ್ಟು? ಯಾಕೆ ಹೇಳಿ? 50 ಮೇಲೆ ಹೋಗಲ್ವಲ್ಲ, ಅದಕ್ಕೆ 5,000 ಇರ್ತಿದೆ. ಇಲ್ಲ, 50 ದಾಟ್ತೀನಿ, ಇವತ್ತೋಗಿ ತಿಂಗಳ ವಾರ ಭಾನುವಾರ ನಾನು 500 ರೂಪಾಯಿ ಕಾಣಿಕೆ ಹಾಕ್ತಾನೆ ತೀರ್ಮಾನ ಮಾಡಿ. ನೋಡಿ ಹೆಂಗೆ ಆಗ್ತಿದ್ದು ನೋಡಿ. ಏನಪ್ಪ ಪಾಸ್ಟ್? ಹೌದ್ರಿ, ಕಾಸು ಬಗ್ಗೆನೂ ಮಾತಾಡ್ತೀನಿ. ತೀರ್ಮಾನಿಸ್ಬೇಕು, ನಾನು ಈ ಚರ್ಚಲ್ಲಿ ಬೆಸ್ಟ್ ತೈತ್ ನಾನೇ ಕೊಡಬೇಕಂತ ಯೋಚನೆ ಮಾಡಿದೆ. ಮೋಶೆ ಹೇಳ್ತಾನಲ್ಲ, ಕಾಣಿಕೆನೇ ಬೇಡ ಅಂತ ಹೇಳ್ತೇನೆ ನೋಡಿ, ಹಂಗೆ ನಿಲ್ಲಿಸ್ಬೇಕು ನಮ್ಮ ಪಾಸ್ಟ್ರು. ಅಷ್ಟರ ಮಟ್ಟಿಗೆ ನಾನು ಕೊಡ್ತೀನಿ ಅಂತ ತೀರ್ಮಾನ ಮಾಡ್ಕೊಂಬರ್ಬೇಕು. ಇರೋದನ್ನ ಫಸ್ಟ್ ಕೊಡಬೇಕಿಂದ ನೇಮ್ ಆಫ್ ಜೀಸಸ್. ದೇವರಾಜ್ಯಕ್ಕೆ ಇಲ್ದಿರೋದು ಏನು ಹೇಳಿ? ಅದಕ್ಕೆ ನಾನು ಬಂದ್ಬಿಟ್ಟು ನಮ್ಮ ಮಕ್ಕಳೆಲ್ಲ ಪ್ರೇರ್ ಮಾಡಿದೆ, ಸ್ವಾಮಿ ನಮ್ಮ ಪಾಸ್ಟ್ರಿಗೆ 4 ದಿಕ್ಕಿನಿಂದ ಹಣ ಬರ್ರಿ ಅಂತ. 4 ದಿಕ್ಕಿಂದ ಬರೋದು ಬೇಡ, ಚರ್ಚಲ್ಲೇ ಇರೋದೆಲ್ಲ ಇರೋರ ಹತ್ರ ಇರೋದು ಬಂದರೆ ಸಾಕು, ಚರ್ಚ್ ಮುಗಿಸ್ಬಿಡ್ತೀವಿ ಅಂತ. ನಮ್ಮ ಹತ್ರ ಎಲ್ಲರದ್ದು ಎಲ್ಲೋ ಒಂದು ಇಡನ್ ಸೀಡ್ ಇಟ್ಟಿದ್ದೀವಿ. ಅದನ್ನು ಕೊಡೋಕ್ಕೆ ಸ್ವಲ್ಪ ಅನ್ಯ ಸಫರ್ ಥರ ಹಿಂದೆ ಮುಂದೆ ನೋಡ್ತೀವಿ, ಬಟ್ ಸಾಯಲ್ಲ ನಾವು ಒಳ್ಳೆ ಟೈಮ್ಗೆ. ಯಾಕಂದರೆ ಗ್ರೇಸ್ ಪಿಕ್ಚರ್ ಅಲ್ವಾ? ಅವತ್ತು ಪೇತ್ರ ಸಾಯಿ ಅಂದ, ಬಟ್ ನಾನು ಹಂಗೆ ಹೇಳಲ್ಲ. ನೀವು ಯೋಚಿಸ್ಬೇಕು, ದಿಸ್ ಇಸ್ ಮೈ ಚರ್ಚ್. ಈ ಚೈನ್ ಇದ್ರೆ ಏನು ಕೊಟ್ಬಿಡ ಅಪ್ಪ, ಚರ್ಚ್ ಮುಗಿಸ್ಲಿ. ಅದು ನಮಗೆ ಡೈಲಿ ಅದೇ ನಮ್ಮ ಹುಡುಗರಲ್ಲಿ ಅದೇ ಪ್ರೇರ್ ಮಾಡಿದೆ. ಕರೆಕ್ಟಾ? ನಮ್ಮ ಬೇರೆ ಯಾರು ಬರೋದು ಬೇಡ, ನಮ್ಮ ಸಭೆ ಮಕ್ಕಳ್ತಾನೆ ಆರಾಧನೆ ಮಾಡೋಕೆ ಹೋಗೋದಲ್ಲಿ. ಅದ್ರೊಳಗೆ ಬರುವಾಗ ನೀವು ನೋಡಬೇಕು, ವಾವ್ ದಿಸ್ ಇಸ್ ಮೈ ಚರ್ಚ್ ಅಂತ ಹೇಳಬೇಕು. ಹಂಗೆ ರೆಡಿ ಮಾಡ್ತಾ ಇದ್ದೀವಿ ಅದನ್ನು. ಶಬ್ದ ಬರ್ತಾ ಇಲ್ವೇ? ಹಿಂಗೆ ಎತ್ತಿ ನೋಡಿದ್ರೆ ಏನಪ್ಪ ಇಷ್ಟು ಹೈಟ್ ಇದೆ, ವಾವ್ ವಾಟ್ ಎ ಸೌಂಡ್ ಸಿಸ್ಟಮ್. ಇಲ್ಲಿ ಕೇಳೋ ವರ್ಷಿಪ್ ಅಲ್ಲ, ಅಲ್ಲೇ ಬೇರೆ ಇನ್ನೂ ಒಂದು ಹಾಡು ಹಾಡಿ ಪಾಸ್ಟ್ ಅನ್ಬೇಕು, ಇನ್ನೂ ಒಂದು ಹಾಡು ಹಾಡಿ ಅನ್ಬೇಕು. ಸುಮ್ಮನೆ ಇರೋಕ್ಕಾಗಲ್ಲ. ಕೈ ಕಾಲು ಅಲ್ದಿರೋ ಕೈ ಹಿಂಗೆ ಆಡ್ತಾ ಇರ್ತಾನೆ.
ನೋಡಿ, ಆ ಲೆವೆಲ್ ನಾವು ಥಿಂಕ್ ಮಾಡ್ತಾ ಇದ್ದೀವಿ. ನೀವು ನೋಡಿದ್ರೆ ಅದನ್ನು ಇಡನ್ ಸೀಡ್ನ ಕೊಟ್ಟಿದ್ದೀನಲ್ಲ 1 ಲಕ್ಷ, ಬಚ್ಚಿಡ್ಬೇಡ್ರಿ. ನನಗೆ ಸೋಮವಾರ ಒಂದು ನಿಯರ್ಲಿ 30 lakhs ಬೇಕು, ಆಚವಾರ ಇನ್ನೊಂದು 30 lakhs ಬೇಕು, ಎಲ್ಲ ಆಲಯಕ್ಕಾಗಿ. ಇದು ಬೇಕಾ? ಬೇಕು. ನೋಹನಿಗೆ ದೇವರ ಹಡಗು ಬೇಕಾ ಅಂತ ಕೇಳಿದ್ರೆ ಎಲ್ಲರೂ ಬೇಕು. ಒಂದಿನ ಬಂತು ಮಳೆ. ಹಂಗೆ ಆತ್ಮಗಳ ಮಳೆಯನ್ನು ಕರ್ತನು ಸುರಿಸುವ ದೇವನಾಗಿ ನಾನು ನಂಬ್ತೇನೆ. ಅದರಿಂದ ನೇಮ್ ಆಫ್ ಜೀಸಸ್, ಬೈ ದ ಪವರ್ ಆಫ್ ಹೋಲಿ ಸ್ಪಿರಿಟ್. ಆಮೇಲೆ ಶಬ್ದ ಬರ್ತಾ ಇಲ್ವೇ? ಏನಾಯ್ತಂತೆ ಓದಿ. ಅವನ ಸೊತ್ತನ್ನು ಮೊದಲಿಗಿಂತ 2ರಷ್ಟಾಗಿ ಹೆಚ್ಚಿಸಿದ. ದೇವರು ಇವಾಗ ನಿಮಗೆ ಕೊಡ್ತಾ ಇದ್ದಾರೆ. ಆಮೇನ್. ನಿಮ್ಮ ಸೊತ್ತನ್ನು 2ರಷ್ಟು ಮಾಡ್ತಾರೆ. ಸೊತ್ತಿತ್ತ ಅವನ ಹತ್ರ, ಅವಾಗ ಸೊತ್ತಿತ್ತ ಅವತ್ತು ಏನಿಲ್ಲ, ಅದನ್ನು ಡಬಲ್ ಮಾಡ್ತಾ ಇದ್ದಾರೆ. ಮಕ್ಕಳು ಕೊಡ್ತಾ ಇದ್ದಾರೆ, ಗಂಡು ಮಕ್ಕಳು ಕೊಡ್ತಾರೆ, ಹೆಣ್ಮಕ್ಳು ಕೊಡ್ತಾ ಇದ್ದಾರೆ. ಇವಾಗ ನೋಡಿ ಯಾರ್ಯಾರು ಬರ್ತಾರೆ ನೋಡಿ, ನೋಡಿ ಸೂಪರ್ ಮನಿ ಹೆಂಗ್ ಬರ್ತೀವಿ ತೋರಿಸ್ತಾರೆ. ಅವನ ಎಲ್ಲ ಅಣ್ಣ ತಮ್ಮಂದಿರು, ಎಲ್ಲ ಅಕ್ಕ ತಂಗಿಯರು ಮೊದಲು ಅವನ ಮನೆಯಲ್ಲಿ ಅವನೊಂದಿಗೆ ಭೋಜನ ಮಾಡುತ್ತಿದ್ದ ಎಲ್ಲ ಪರಿಚಿತರು ಅವನ ಬಳಿಗೆ ಬಂದು ಯೆಹೋವನು ಅವನ ಮೇಲೆ ಬರಮಾಡಿದ್ದ ಆಪತ್ತಿನ ವಿಷಯವಾಗಿ ತಮ್ಮ ತಮ್ಮ ಅನುತಾಪವನ್ನು ತೋರ್ಪಡಿಸಿ ಅವನನ್ನು ಸಂತೈಸಿದರು. ಇದಲ್ಲದೆ ಪ್ರತಿಯೊಬ್ಬರೂ ಒಂದೊಂದು ವರಹವನ್ನು, ಒಂದೊಂದು ಚಿನ್ನದ ಉಂಗುರವನ್ನು ಅವನಿಗೆ ಕೊಟ್ಟರು. ಯೆಹೋವನು ಯೋಬನ ಮೊದಲನೆಯ ಏನಂತೆ, ಇಷ್ಟಿನ ಎಲ್ಲೋದ್ರು ಅವರೆಲ್ಲ? ಅಲ್ಲ, ಇಷ್ಟಿನ ಎಲ್ಲೋಗಿದ್ರು ಅವರೆಲ್ಲ? ಅಲ್ಲ, ಇಷ್ಟಿನ ಎಲ್ಲೋಗಿದ್ರು? ಇನ್ನು ಬೂದಿಯಲ್ಲಿ ಕುತ್ಕೊಂಡಿರುವಾಗ ದರಿದ್ರವಾಗ ಯಾರ ಬಂದ್ರಾ? ಯಾವಾಗ ಇವನು ಒಂಟಿತನದಿಂದ ದೇವರೊಂದಿಗೆ ಕನೆಕ್ಟ್ ಆಗ್ಬಿಟ್ನೋ, ವೆನ್ ಯು ಕನೆಕ್ಟ್, ನೀನು ಅದಕ್ಕೆ ಒಬ್ಬಂಟು ಬರಿದಾಗಿದ್ದರೆ ಏನು ಪ್ರಯೋಜನ? ನೀವು ದೇವರೊಂದಿಗೆ ಸೇರುವಾಗ, ಒಬ್ಬ ಮ್ಯಾನ್ ಆಫ್ ಗಾಡ್ ಹೇಳೋದು ನೀವು ಕೇಳುವಾಗ ನಿಮ್ಮನ್ನು ಹುಡುಕೊಂಡು ಸೂಪರ್ ನ್ಯಾಚುರಲ್ ಮನಿ ಬರ್ತೈತೆ ನೋಡಿ. ಬೆಳ್ಳಿ ಅನ್ನೋದು ಮನಿ, ಗೋಲ್ಡ್ ಅನ್ನೋದು ಮಹಿಮೆ. ಬೆಳ್ಳಿ ಗೊತ್ತಾ ನಿಮಗೆ? ಬೆಳ್ಳಿ ಹಣವನ್ನು ಸೂಚಿಸುತ್ತೆ. ಬೈಬಲಲ್ಲಿ ಬೆಳ್ಳಿ ಎಲ್ಲೆಲ್ಲಿ ಬರ್ತಿತ್ತು ಅದು ಮನಿ, ಗೋಲ್ಡು ಮಹಿಮೆ. ಎಲ್ಲರೂ ಅವನ ಜೊತೆಲಿ ಕುತ್ಕೊಂಡು ಊಟ, ಎಷ್ಟು 1000 ಜನ ಊಟ ಮಾಡಿದ್ರೆ ಗೊತ್ತಿಲ್ಲ. ಅವತ್ತು ಫುಲ್ಲು ಮನೆಯಲ್ಲಿ ಫುಲ್ಲು ರಾಶಿ ರಾಶಿ ಚಿನ್ನ, ರಾಶಿ ರಾಶಿ ಬೆಳ್ಳಿ. ಅದು ಬಿಟ್ಟು ದೇವರೇನು ಕೊಟ್ರಂತೆ? ಅದು ಬಿಟ್ಟು ಏನು ಕೊಟ್ರಂತೆ? ಓದ್ಬೇಕು, ಫಾಸ್ಟಾಗಿ ಓದ್ಬೇಕಮ್ಮ. ಒಂದೊಂದು ವರವಾಹನ್ನು, ಒಂದೊಂದು ಚಿನ್ನದ ಉಂಗುರವನ್ನು ಅವನಿಗೆ ಕೊಟ್ಟರು. ಯೆಹೋವನು ಯೋಬನ ಮೊದಲನೆಯ ಸ್ಥಿತಿಗಿಂತಲೂ ಅವನ ಕಡೆಯ ಸ್ಥಿತಿಯನ್ನು ಹೀಗೆ ಹೆಚ್ಚಾಗಿ ಆಶೀರ್ವದಿಸಿದನು. ಅವನಿಗೆ 14,000 ಕುರಿಗಳು, 14,000 ಕುರಿಗಳು, 6,000 ಒಂಟೆಗಳು, 1,000 ಜೋಡಿ ಎತ್ತುಗಳು, 1,000 ಹೆಣ್ಣು ಕತ್ತೆಗಳು ಉಂಟಾದವು. ಇಷ್ಟು ಮಾತ್ರವಲ್ಲದೆ 7 ಮಂದಿ ಗಂಡು ಮಕ್ಕಳು ಮತ್ತೆ ಹುಡ್ತಾರೆ 70 ವಯಸ್ಸಲ್ಲಿ. ಅಲೋ, 70 ವಯಸ್ಸಲ್ಲಿ ಆರೋಗ್ಯಕರವಾದ ಮಕ್ಕಳು 7 ಜನ ಹುಡ್ತಾ ಇದ್ದಾರೆ. 7 ಮಂದಿ ಗಂಡು ಮಕ್ಕಳು, 7 ಮಂದಿ ಗಂಡು ಮಕ್ಕಳು, 3 ಮಂದಿ ಹೆಣ್ಣು ಮಕ್ಕಳು. ಹೆಣ್ಮಕ್ಳ ಬಗ್ಗೆ ಏನ್ ಬರೀತಿತ್ತು ನೋಡಿ ಬೈಬಲ್. 3 ಹೆಣ್ಣು ಮಕ್ಕಳು ಆದರು. ಮೊದಲನೆಯವಳಿಗೆ ಎಮೀಮಾ, ಎರಡನೆಯವಳಿಗೆ ಕೆಚಿಯ, ಮೂರನೆಯವಳಿಗೆ ಕೆರೆಹನಾಪೂಕ್ ಎಂದು ಹೆಸರಿಟ್ಟನು. ಯೋಬನ ಮಕ್ಕಳಷ್ಟು ಸುಂದರ ಸ್ತ್ರೀಯರು ಆ ದೇಶದಲ್ಲಿ ಎಲ್ಲಿಯೂ ಸಿಕ್ಕುತ್ತಿರಲಿಲ್ಲ. ಏನಂತೆ? ಯಾರು ಗೊತ್ತಾ? ಯೋಬ ಅವ್ರ ಮಗಳಿದ್ದಾಳೆ, ಸೂಪರ್. ಯಾಕೆ? ಯೋಬ ಎಲ್ಲುಗಳು ಯೋಬ ಜೋರಾಗಿ ಹೇಳ್ರಿ. ಫುಲ್ ಹೆಸರುವಾಸಿ, ಫೇಮಸ್ ಹೇಳ್ರಿ, ಫೇಮಸ್. ನಿನ್ನ ಹೆಸರನ್ನು ದೇವ್ರ ಪ್ರಖ್ಯಾತಿ ಮಾಡ್ತಾ. 70 ವಯಸ್ಸಲ್ಲಿ ಯೋಬನಿಗೆ ಜನ ಮಕ್ಕಳು ಬ್ಯೂಟಿಫುಲ್ ಆಗಿ ಹುಟ್ಟಬೇಕಂದ್ರೆ ಅವನು ಹೆಂಗಿರ್ಬೇಕು? ಶಬ್ದ ಬರ್ತಾ ಇಲ್ವೇ? ಹೇಳ್ರಿ, ಯೋಬನ ಶರೀರ ಹೆಂಗಿದ್ದಿರ್ಬೋದು ಅವಾಗ? ಮಾತಾಡಿ. ಯೋಬನ ಶರೀರ ಹೆಂಗಿದ್ದಿರ್ಬೋದು? ಯೋಬನ ಶರೀರ ಹೆಂಗಿದ್ದಿರ್ಬೋದು? ಯಾವುದು ಓದಿದ್ರ ಬೈಬಲು? ಓದಲ್ಲ ನಾವು. ಓದ್ರಿ, ಯೋಬ 33:25 ಓದಿ. ಅವನ ಶರೀರದ ಬಗ್ಗೆ ಮಾತಾಡ್ತದೆ ಬೈಬಲ್ ನೋಡಿ. ಇವತ್ತು ಡೈಲಿ ಅದನ್ನು ಡಿಕ್ಲೇರ್ ಮಾಡೋಕೆ ಮನೆಯಲ್ಲಿ ನೀವು, ದೇವರೇ ಈ ಶರೀರದ ಹಾಗೆ ನನ್ನ ಶರೀರ ಇರಲಿ, ಈ ಶರೀರದಾಗಿ ನನ್ನ ಶರೀರ ಇರಲಿ ಡಿಕ್ಲೇರ್ ಮಾಡಿಬಿಡ. ಕಾಲು ನೋವು, ಸಣ್ಣ ನೋವು, ಅದನ್ನೋ ಇದನ್ನ ಅನ್ಕೊಂಡು ಹೇಳೋದು. ಒಂದು ವಾಗ್ದಾನ ಮಾತಾಡಲ್ಲ. ನಿಮ್ಮ ಮಕ್ಕನ ಸುಂಡ್ಕೊಂಡು ಇಕ್ಕೊಂಡ್ರೆ ಮಕ ಹಂಗೆ ಸುಂಡೋಗ್ಬಿಡ್ತೈತೆ. ಇಲ್ಲಿ ಬಂದು ನಗನಾಗ್ತಾ ಇದ್ರೆ ನಿಮ್ಮ ಮಕ ಪ್ರಕಾಶವಾಗುತ್ತಿದೆ. ಇಲ್ಲಿ ಬಂದ್ಬಿಟ್ಟು ಹಿಂಗೆ ಹೋಗ್ತಿದ್ದೆ ಅದು. ನಿಮ್ಮ ಲೈಫ್ ಬರೋ ಗಂಡನ ಹಂಗೆ ಹಾಕಿ ಗುಂಬ್ತಾ ಇರ್ತಾನೆ ಅವನು.
ಇಲ್ಲಿ ನಗನಗ್ತಾ ಇದ್ದರೆ ನಿನ್ನ ಲೈಫೇ ನಗು ನಗುತ್ತಾ ನಲಿ ನಲಿ ಅಂತಿರ್ತೀಯ. ನಗುವೇ ಆರೋಗ್ಯ. ಹೊರಗಡೆ ಎಲ್ಲ ಬಟ್ಟೆ ಹಾಕೊಂಡು ಹೋಗೋದು, ಹೊರಗಡೆ ಎಲ್ಲ ನಗೋದು, ಇಲ್ಲಿ ನಗಬೇಕು, ಇಲ್ಲಿ ಒಳ್ಳೆ ಬಟ್ಟೆ, ಇಲ್ಲಿ ದೇವರ ಮುಂದೆ ತೋರಿಸ್ಬೇಕು, ಸ್ವಾಮಿ ನೋಡಿ ನನ್ನ ನೀನು ಎಷ್ಟು ಬ್ಲೆಸ್ ಮಾಡಿದ್ಯಾ, ಇನ್ನು ಬ್ಲೆಸ್ ಮಾಡು. ಇರುವವನಿಗೆ ಇನ್ನೂ ಕೊಡ್ತಾರೆ ದೇವರು, ಇಲ್ಲದವನಿಗೆ ಇರೋದನ್ನ ಕಿತ್ಕೊಂತಾರೆ. ಅರ್ಥ ಆಗಿಲ್ಲ. ಒಳ್ಳೆ ಬಟ್ಟೆ ಹಾಕೊಂಡು ಬನ್ನಿ, ಇದೇ ಅಲ್ವಾ, ಇನ್ನೂ ಕೊಡ್ತಾರೆ. ಏನಿಲ್ದ್ರೆ ಬನ್ನಿ, ಇರೋದನ್ನ ಕಿತ್ಕೊಂಡು ಬನ್ನಿ. ಇರೋ ಟೀ ಶರ್ಟ್ ಹೋಗ್ಬಿಡ್ತೈತಿ ಮಂಜು, ಹೇಳ್ತಾ ಇದ್ದೀನಿ ನೋಡಿ. ಬರಬೇಕು, ಇರುವವನಿಗೆ ಕೊಡ್ತಾರೆ ದೇವರು. ಅದಕ್ಕೆ ನನಗೆ ಬೇಡ ಬೇಡದ ಸೂಟ್ ಬರ್ತೇನೆ ಹೇಳ್ತೀನಿ. ಮದುವೆ ದಿನ ಬಂದ್ಬಿಡ್ತೀವಿ, 20ನೇ ತಾರೀಕು. 27 ವರ್ಷ ಆಯ್ತು ಮದುವೆ ಆಗಿ. 28 ಆಗೋಯ್ತಾ? ಕೇಳೋಕ್ಕೆ ಬೇಜಾರಾಗ್ತಾ ಇದೆ. 28 ವರ್ಷ ಆಗೋಯ್ತು. 28 ವರ್ಷ. ಹಾಲೆಲೂಯ. ಬೇಡ ಅಂದ್ರೆ ಬಂದ್ಬಿಡ್ತೈತೆ, ಹೆಂಗಾನ 1-2 ಸೂಟ್ ಬರ್ತೈತೆ. ಬೇಡ ಅಂದ್ರೂ, ನಾನು ಬೇಡ ಅಂದ್ರೂ ಅದು ಬರ್ತೈತೆ. ಕರಿತಿದ್ದೆ, ಬಾ ಬಾ, ಇಲ್ಲ ಸ್ವಲ್ಪ ಕಮಿಟ್ಮೆಂಟ್ ಜಾಸ್ತಿ ಇದೆ, ಇಲ್ಲ ಅದಿರಲಿ ಬಾ. ಇರುವವನಿಗೆ ದೇವರು ಕೊಡ್ತಾರೆ, ಇಲ್ಲದವನ ಹತ್ರದಿಂದ. ನಗು ಇಲ್ವಾ, ಇರೋ ನಗುನ ಕಿತ್ಕೊಂಡ್ಬಿಡ್ತಾರೆ. ನಗು ಇದೆಯಾ, ಇನ್ನೂ ಕೊಡ್ತಾರೆ. ತಗೋ ನಗುನ. ಒಳ್ಳೆ ಡ್ರೆಸ್ ಮಾಡ್ಕೊಂಡ್ಬರ್ತಾರೆ, ಇನ್ನೂ ಡ್ರೆಸ್ ಕೊಡ್ತಾರೆ. ಒಳ್ಳೆ ಚಿನ್ನ ಇದೆ, ಇನ್ನೂ ಕೊಡ್ತಾರೆ. ಎಲ್ಲ ಹಾಕೊಂಬ. ಮದುವೆಗೆ ಹೋಗೋದಾಗ ಬರ್ಬೇಕು ಚರ್ಚಿಗೆ. ನಾವು ಹೆಂಗೆ ಬರ್ತೀವಿ? ಸಮಾಧಿಗೆ ಹೋಗೋ ಥರ ಬರ್ತೀವಿ. ಅದಕ್ಕೆ ನಮ್ಮ ಲೈಫು ಸಮಾಧಿ ಥರನೇ ಇದೆ. ಹೇಳ್ತೀನಿ, ಬೇಜಾರಾಗ್ಬಿಡ್ರಿ. ನಾನು ಹೇಳ್ತೀನಿ, ಸಮಾಧಿಗೆ ಹೋಗೋಕ್ಕೂ ಮದುವೆಗೆ ಹೋಗೋಕ್ಕೂ ವ್ಯತ್ಯಾಸ ಇದೆ. ದೇವರ ಆಲಯಕ್ಕೆ ಬರುವಾಗ ಅಲಂಕಾರವಾಗಿ ಬನ್ನಿ ಅಂತ ಬೈಬಲ್ ಹೇಳ್ತೈತೆ. ಆಮೇನ್. ಶಬ್ದ ಬರ್ತಾ ಇಲ್ವೇ? ಇದ್ದೀರಾ? ಫೇಸ್ಬುಕ್ಕಲ್ಲಿ ಫೋಸ್ ಕೊಡೋಕೆ ಎಂತೆಂಥ ಚರ್ಚಿಗೆ ಬರುವಾಗ ಶೇವ್ ಮಾಡೋಕ್ಕೂ ಟೈಮ್ ಇಲ್ಲ ಪಾಸ್ಟ್ರೆ. ಯೋಬ 33:25 ಓದ್ರಿ ಬೇಗ. ಅವನ ದೇಹವು ಬಾಲ್ಯಕ್ಕಿಂತಲೂ ಕೋಮಲವಾಗುವುದು. ಏನಂತೆ? ಅವನ ದೇಹವು ಬಾಲ್ಯಕ್ಕಿಂತಲೂ. ಈ ಮಾತು ನೀವು ನಾಮನಲ್ಲಿ ನೋಡ್ಬೋದು. ಅವನು ಕುಷ್ಠರೋಗ ಹೆಂಗಿತ್ತಂತೆ ಅವನ ಶರೀರ? ಚಿಕ್ಕ ಮಗುವಿನ ಚರ್ಮದಾಗಿತ್ತಂತೆ. ಯೋಬನ ಹಂಗಾಗೋದ್ನಂತೆ. ನೀವು ಕೇಳಬೇಕು ಡೈಲಿ, ದ ನೇಮ್ ಆಫ್ ಜೀಸಸ್ ಓದಿ. ಆಗ ಅವನ ಶರೀರವು, ಆಗ ಅನಿಲ್ ಗೌಡ ಶರೀರವು ಮಗುವಿನ ಶರೀರಕ್ಕಿಂತ ಮೃದುವಾಗಿರುವುದು. ಅವನು ಅನಿಲ್ ಗೌಡ ತನ್ನ ಯೌವನ ದಿನಗಳಿಗೆ ತಿರುಗಿಕೊಳ್ಳುವನು. ಶಬ್ದ ಬರ್ತಾ ಇಲ್ವೇ? புரியுதா? என்ன சொல்றாங்க? ಆಗ ಅವನ ಶರೀರವು, ಅನಿಲ್ ಗೌಡ ಫ್ಲೆಶ್ ಮಗುವಿನ ಶರೀರಕ್ಕೆ. ಓದಮ್ಮ, ಇಂಗ್ಲಿಷ್ ಓದಮ್ಮ. Put your name and read. His flesh shall be fresher. Not he is. Put your name. Lisa's flesh shall be fresher than a child's. Lisa shall return to the days of her youth. ಅದಕ್ಕೆ ಯೋಬ ಮತ್ತೆ ಎಷ್ಟು ಮಕ್ಕಳು? 40. ಅಬ್ರಹಾಮನಿಗೆ 100 ವಯಸ್ಸಲ್ಲಿ ಮತ್ತೆ 5 ಜನ ಮಕ್ಕಳು. ಯಾಕೆ? ಯವ್ವನ ಹಿಂದಿರ್ತಾ ಇದೆ. ಯವ್ವನದ ಒಳೆಯಲ್ಲಿ ಈಜಾಡ್ತಾನೆ. ನಾವು ಬರುವಾಗಲೇ ವಯಸ್ಸಾಯ್ತು ಫಾಸ್ಟ್. ಬರಬೇಕು, ಎದ್ದು ಓಡಿ, ಬೆಳಗ್ಗೆ ಎದ್ದು ಓಡಿ ಬರ್ಬೇಕು. ಇನ್ ದ ನೇಮ್ ಆಫ್ ಜೀಸಸ್. ಯೋಬನಿಗೆ ದೇವರು ಹಂಗೆ ಮಾಡಿರುವಾಗ, ನಾನು ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟ ನೀತಿವಂತನ ಆಗಿದ್ದೇನೆ. ಯೋಬನಿಗಿಂತ ಗ್ರೇಟ್ ನಾನು. ಯೇಸುವಿನ ರಕ್ತದಿಂದ ನಾನು ತೊಳೆಯಲ್ಪಟ್ಟಿದ್ದೇನೆ. ದೇವರ ಜೀವ ನನ್ನಲ್ಲಿದೆ. ಡೈಲಿ ಹೇಳ್ಬೇಕು ಅದನ್ನ. ಐ ಮೀನ್ ಕ್ರೈಸ್ಟ್, ಐ ಆಮ್ ಬಾಡಿ ಆಫ್ ಕ್ರೈಸ್ಟ್. ಐ ಆಮ್ ನಾಟ್ ಅಲೋನ್, ಐ ಆಮ್ ವಿತ್ ಜೀಸಸ್. ಅದಕ್ಕೆ ವಾಕ್ಯ ನಿಮ್ಮ ಜೊತೆಲೇ ಇರ್ಬೇಕು ಯಾವಾಗ. ದೇವ ಮನುಷ್ಯರೊಂದಿಗೆ ನೀವು ನಡಿಬೇಕಿಂದ ನೇಮ್ ಆಫ್ ಜೀಸಸ್. ಎಲ್ಲ ಇದರಿಂದ 2 ಕರಗಳನ್ನು ಮೇಲೆತ್ತಿ ಗಿವ್ ಥ್ಯಾಂಕ್ಸ್ ಟು ಗಾಡ್. ಕರ್ತನಿ, ಈ ಒಂದು ಮಾತುಗಳನ್ನು ನಮ್ಮ ಜೊತೆ ಮಾತಾಡಿದಕ್ಕಾಗಿ ಥ್ಯಾಂಕ್ಸ್ ಅಂತ ಹೇಳ್ರಿ. ಕರಗಳನ್ನೆತ್ತಿ ದೇವ್ರಿಗೊಂದು ಥ್ಯಾಂಕ್ಸ್ ಹೇಳ್ರಿ. ಯೋಬನ ಲೈಫಲ್ಲಿ ಇದು ಮಾಡಿರುವಾಗ, ದೇವರೇ ನೀನು ನನ್ನ ಲೈಫಲ್ಲಿ ಮಾಡೋ ದೇವನಾಗಿದೆಯಾ? ಓ, ನನ್ನ ಲೈಫನ್ನು ಮಲ್ಟಿಪ್ಲೈ ಮಾಡಿದೆ. ಇವತ್ತು ನನ್ನ ಲೈಫು ಬ್ರೇಕ್ ಥ್ರೂ, ಒಂದು ಗುಡ್ ಬ್ರೇಕ್ ಥ್ರೂ. ಏನೇನಿದೆಯೋ ನಾನು ಯಾರನ್ನು ಕ್ಷಮಿಸಬೇಕು, ನಾನು ಯಾರ ಬಗ್ಗೆ ತಪ್ಪಾಗಿ ಮಾತಾಡಿದ್ದೇನೆ, ಎಲ್ಲರೊಂದಿಗೆ ಸಮಾಧಾನ ಆಗ್ತೇನೆ. ಐ ವಾಂಟ್ ಬ್ರೇಕ್ ಥ್ರೂ. ದಿಸ್ ಸಂಡೇ ಇಸ್ ಬ್ರೇಕ್ ಥ್ರೂ ಸಂಡೇ. ಶಾಮನ ಸತರ ಕಟ ಲೆಹರೆ
ರಿಮಾನ ಶಾದರ ಗಡರ ಬರಿ ಕಲಂ. ಎಲ್ಲ ಕರಗಳನ್ನು ಮೇಲೆತ್ತಿ ದೇವರನ್ನ ಘನಪಡಿಸಿರಿ, ಗರಪಡಿಸಿರಿ. ಕಮಾನ್ ಕಮಾನ್ ಎಲ್ಲ ಹೇಳ್ರಿ. ಸಕಲವನ್ನಡೆಸಲು ಶಕ್ತನೇ, ಸರ್ವವು ನಿನಗೆ ಸಾಧ್ಯವೇ. ಆಮೆನ್. 1 2 3 ಸ್ಟಾರ್ಟ್. ಸಕಲವನ್ನಡೆಸಲು ಶಕ್ತನೇ, ಸರ್ವವು ನಿನಗೆ ಸಾಧ್ಯವೇ. ಕಮಾನ್. ಸಕಲವನ್ನಡೆಸಲು ಶಕ್ತನೇ, ಸರ್ವವು ನಿನಗೆ ಸಾಧ್ಯವೇ. ಸತ್ಯದ ಮಾರ್ಗವನಿ ತೋರಿದೆ, ನಿತ್ಯದ ಜೀವವನಿ ನೀಡಿದೆ. ಸತ್ಯದ ಮಾರ್ಗವನಿ ತೋರಿದೆ. ನನ್ನ ರಕ್ಷಕ, ನನ್ನ ವಿಮೋಚಕ, ನನ್ನ ರಕ್ಷಕ, ನನ್ನ ವಿಮೋಚಕ. ಅವರನ್ನ ರಕ್ಷಕನಾಗಿದೆ. ನೀವು ಹಿಂಗೆ ಇರೋದಿಲ್ಲ, ನೀವು ಹಿಂಗೆ ಇರೋದಿಲ್ಲ. ನಾನು ಹೇಳಿದನ್ನ ಕೇಳಿ ಫಾಲೋ ಮಾಡ್ರಿ. ನಾವು ಹಿಂಗಿರೋದಿಲ್ಲ, ನಾವಿನ್ನೂ ಚೆನ್ನಾಗಿರ್ತೇವೆ. ನಮ್ಮ ಆಸ್ತಿನೂ ಡಬಲ್ ಆಗ್ತಿದೆ. ಏನು ಇಲ್ದಿರೋ ಥರ ಬರಬೇಡ್ರಿ, ಇರೋರ ಥರ ಬನ್ನಿ. ಇರುವವನಿಗೆ ಇನ್ನೂ ಕೊಡ್ತಾರೆ ಬಾಚಿ ಬಾಚಿ, ಇಲ್ಲದವನ ಹತ್ರದಿಂದ ಈ ಕಿತ್ಕೊಳ್ತಾರೆ. ಒಂದು ಆಮೇನ್ ಅಂತ ಹೇಳ್ರಿ, ಒಂದು ಅಲ್ಲೇಲು ಅಂತ ಹೇಳ್ರಿ. ಸೆಕೆಂಡ್ ಸರ್ವಿಸ್ಗಾಗಿ ಪ್ರಾರ್ಥನೆ ಮಾಡ್ರಿ. ಆಮೇಲೆ ಎಲ್ಲಿ ಹೇಳಿ, ನನ್ನ ಮನವೇ ಕರ್ತನ ಕೊಂಡನು, ಸರ್ವೇದನದ ಪರಿಶುದ್ಧ ನಾಮನ ಕೆಲಿಸಲಿ. ನನ್ನ ಮನವೇ ಕರ್ತನ ಕೊಂಡನು. ಕರ್ತನ ಉಪಕಾರಗಳಲ್ಲಿ ಒಂದನ್ನು ಮರಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮಹಾಕೃಪೆ, ತಂದೆಯ ದೇವರ ಎಳೆದಂಥ ಪ್ರೀತಿ, ಪರಿಶುದ್ಧಾತ್ಮ ನಾನಿರುತ್ತೆ ಬಂದಿರತಕ್ಕಂಥ ಪ್ರತಿಯೊಂದು ಕುಟುಂಬಗಳಲ್ಲಿಯೂ ಇಂದಿಗೂ ಎಂದೆಂದಿಗೂ ಶಾಶ್ವತರಲ್ಲಿ. ಗಾಡ್ ಬ್ಲೆಸ್ ಯು. ನಥಿಂಗ್ ಮಿಸ್ಸಿಂಗ್, ನಥಿಂಗ್ ಬ್ರೋಕನ್. ಕಮಾಂಡ್ ಸೇ ಶಲೋಮ್. ಯು ಆರ್ ಬ್ಲೆಸ್. ನೀವೆಲ್ಲರೂ ಕೂಡ ಆಶೀರ್ವದಿಸಲ್ಪಟ್ಟವರು. See you next Wednesday or Tuesday morning. Amen. Bless you.